ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. 17 ವರ್ಷಗಳಿಂದ ಅನ್ನವೂ ಇಲ್ಲ, ನೀರನ್ನೂ ಸೇವಿಸಿಲ್ಲ. ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವಂತಹ ಅಸಾಮಾನ್ಯ ಸಂತ ಯೋಗಿಯನ್ನ ಪರೀಕ್ಷಿಸಿದಂತಹ ವೈದ್ಯರು ಶಾಕ್ ಆಗಿದ್ದು ಯಾಕೆ? ಅವರಿಗೆ ಮಾಡಿದಂತಹ ಪರೀಕ್ಷೆಗಳೇನು? ಅಲ್ಲಿ ಕಂಡು ಬಂದಿದ್ದೇನು? ಇದೇ ಹೊತ್ತಿನ ವಿಶೇಷ. ಯೋಗಿ ಭಾಯ್ ಪವಾಡ. ಈ ಸೃಷ್ಟಿಯಲ್ಲಿರುವಂತಹ ಪಂಚಭೂತಗಳು, ಮನುಷ್ಯನ ದೇಹದಲ್ಲಿರುವಂತಹ ಪಂಚೇಂದ್ರಿಯಗಳು ಎರಡು ಒಂದೇ ಚಲನೆಯನ್ನ ಹೊಂದಿರುವಂಥವು. ಒಂದು ಜೀವ ಬದುಕೋಕೆ ಗಾಳಿ, ನೀರು ಅದೆಷ್ಟು ಮುಖ್ಯನೋ ಹಾಗೆ ಆಹಾರ ಕೂಡ ಮುಖ್ಯ ಆಗುತ್ತೆ. ಆದ್ರೆ ಇಲ್ಲೊಬ್ಬ ಸಂತ ಊಟ ತಿಂಡಿ ಮಾಡದೆ, ನೀರನ್ನ ಕುಡಿಯದೆ ಬರೋಬ್ಬರಿ 17 ವರ್ಷದಿಂದ ಬದುಕ್ತಿದ್ದಾರೆ ಅಂದ್ರೆ ನಂಬ್ತೀರಾ? ನಂಬೋದಾ ಬಿಡೋದಾ ಅನ್ನೋದನ್ನ ಮುಂದಿನ 2 ಗಂಟೆಗಳ ಕಾಲ ನಮ್ಮ ಕಾರ್ಯಕ್ರಮವನ್ನ ನೋಡಿದ ಮೇಲೆ ನೀವೇ ಡಿಸೈಡ್ ಮಾಡಿ. ಯಾಕಂದ್ರೆ ಮುಂದಿನ 2 ಗಂಟೆಗಳ ಕಾಲ ಒಂದು ವಿಶೇಷವಾದಂತಹ ಪ್ಯಾನಲ್ ನಮ್ಮ ನ್ಯೂಸ್ ಫಸ್ಟ್ ನ ಸ್ಟುಡಿಯೋದಲ್ಲಿದೆ. ಖುದ್ದು ಯಾವ ಬಾಬಾ ಬಗ್ಗೆ ನಾವು ಮಾತನಾಡ್ತಾ ಇದೀವೋ, ವಿಕ್ಟರ್ ಟ್ರುವಿಯಾನೋ, ಪವಾಡ ಯೋಗಿ, ಯೋಗಿ ಭಾಯ್ ಅಂತ ಹೇಳಿ ಅವರನ್ನ ಕರೀತಾರೆ. ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ವಚನಾನಂದ ಶ್ರೀಗಳು, ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಯೋಗಿ ಭಾಯ್ ಅವರ ಜೊತೆಗೆ ಸಾಕಷ್ಟು ದಿನಗಳಿಂದ ಒಡನಾಟವನ್ನ ಇಟ್ಕೊಂಡಿದ್ದಾರೆ. ಅವರು ಕೂಡ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಜನರಲ್ ಫಿಸಿಷಿಯನ್ ಆಗಿರುವಂತಹ, ಬೆಂಗಳೂರಿನ ಖ್ಯಾತ ವೈದ್ಯರು ಆಗಿರುವಂತಹ ಡಾಕ್ಟರ್ ಆಂಜನಪ್ಪ TH ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅವರು ಕೂಡ ಈ ಪರೀಕ್ಷೆಗಳು, ಯಾವೆಲ್ಲ ಪರೀಕ್ಷೆಗಳನ್ನ ಮಾಡಿಸಲಾಯಿತು ಯೋಗಿಜಿ ಅವರಿಗೆ, ಅದರ ರಿಸಲ್ಟ್ ಏನು, ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಹಾಗೆಯೇ ಅನಂತ್ ಶ್ರೀನಿವಾಸ್ ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಹಾಗೆ ಹೃದಯ ತಜ್ಞರಾಗಿರುವಂತಹ ಡಾಕ್ಟರ್ ನವೀನ್ ಅವರು, ಕಾರ್ಡಿಯಾಲಜಿಸ್ಟ್, ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಹಾಗೆಯೇ ಡಾಕ್ಟರ್ ಗಿರಿಧರ್ ಕಜಿ ಅವರು, ಖ್ಯಾತ ಆಯುರ್ವೇದಿಕ್ ತಜ್ಞರು, ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ. ಜೊತೆಗೆ ಡಾಕ್ಟರ್ ಶಲ್ವಪಿಳ್ಳೆ ಅಯ್ಯಂಗಾರ್, ಆಧ್ಯಾತ್ಮಿಕ ಚಿಂತಕರು, ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ಈ ಅವತಾರ್ ಬಾಬಾ ಯಾರು, ಅವರಿಗೆ ಸಂಬಂಧಪಟ್ಟಂತಹ ಕಥೆಗಳು, ಅದೆಲ್ಲದರ ಬಗ್ಗೆ ಭೀಮೇಶ್ ರೆಡ್ಡಿ ಅವರು, ಪಿರಮಿಡ್ ವ್ಯಾಲಿಯ ಟ್ರಸ್ಟಿ, ಅವರು ನಮಗೆ ತಿಳಿಸ್ತಾ ಹೋಗ್ತಾರೆ. ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಎಲ್ಲವನ್ನೂ ಕೂಡ ನಮಗಿರುವಂತಹ ಅನುಮಾನಗಳನ್ನ ಖುದ್ದು ಯೋಗಿ ಭಾಯ್ ಅವರ ಬಳಿ ಕೇಳ್ತಾ ಹೋಗೋಣ. ಅದಕ್ಕೂ ಮೊದಲು ಯೋಗಿ ಭಾಯ್ ಅವರ ಬಗ್ಗೆ, ವಿಕ್ಟರ್ ಟ್ರುವಿಯಾನೋ ಅವರ ಬಗ್ಗೆನೆ ಒಂದು ರಿಪೋರ್ಟ್ ಇದೆ, ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ಮನುಷ್ಯರಿದ್ದಾರೆ. ಬರೀ ಮನುಷ್ಯರಷ್ಟೇ ಅಲ್ಲ, ಲೆಕ್ಕಕ್ಕೆ ಸಿಗದಷ್ಟು ಜೀವರಾಶಿಗಳು ಬ್ರಹ್ಮಾಂಡದಲ್ಲಿ ಜೀವಿಸುತ್ತಿವೆ, ಜೀವನ ನಡೆಸುತ್ತಿವೆ. ಅದರಲ್ಲೂ ಮನುಷ್ಯರು ಅನಿಸಿಕೊಂಡ ಜೀವಿಗಳು ದುಡಿಮೆಯ ಮೂಲಕ, ಬದುಕು ಕಟ್ಟಿಕೊಳ್ಳುವ ಮೂಲಕ ಬದುಕಿನ ಬಂಡಿ ನಡೆಸ್ತಾ ಇದ್ದಾರೆ. ಬಟ್ ಯಾರು ಏನೇ ಮಾಡಿದ್ರು, ಎಷ್ಟೇ ದುಡಿದ್ರು, ಅದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನುವ ಮಾತನ್ನ ಮರೆಯೋ ಹಾಗಿಲ್ಲ. ಅದೇ ರೀತಿ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಮನುಷ್ಯ ಜೀವಿಸೋದಿರಲಿ, ಬದುಕೋದೇ ಅಸಾಧ್ಯ. ಸೃಷ್ಟಿಯ ತನ್ನದ ನಿಯಮದಲ್ಲಿ ಬಂದಿಯಾಗಿರುವ ಮನುಷ್ಯ ಬದುಕಬೇಕು ಅಂದ್ರೆ ಆಹಾರಕ್ಕಾಗಿ ಹಪಹಪಿಸೋದು ಗೊತ್ತಿರೋದೆ. ಪ್ರಪಂಚನೇ ಹೀಗಿರುವಾಗ ಇಲ್ಲೊಬ್ರು ಹಲವು ವರ್ಷಗಳಿಂದ ಅನ್ನ ನೀರೇ ಇಲ್ಲದೆ ಬದುಕ್ತಿರೋದ್ರ ಬಗ್ಗೆ ನೀವು ಕೇಳಲೇಬೇಕು, ನಾವು ಹೇಳಲೇಬೇಕು. ಹೌದು, ಇವರು ಅನ್ನ ನೀರಿಲ್ಲದೆ ಬದುಕುವ ಶೂನ್ಯ ಸಂತ, ಶೂನ್ಯತೆಗೆ ಸವಾಲಾದ ಸಾಮ್ಯತೆಯ ಸಂತ, ಒಂದು ಲೆಕ್ಕದಲ್ಲಿ ನಾವು ಎಂದೂ ನೋಡದ ಸಂತ. ಇವರ ಹೆಸರು ಯೋಗಿ ಭಾಯ್ ಅಂತ. ನೋಡಕ್ಕೆ ವಿದೇಶಿಗರ ತರ ಇದ್ದಾರೆ. ಯೋಗಿ ಭಾಯ್ ಅಂತ ಪ್ರಶ್ನೆ ಮಾಡಿದ್ದೀರಾ? ಹೌದು, ಇವರು ಮೂಲತಃ ವಿದೇಶಿಗರೇ ಆಗಿದ್ರು, ಬದುಕ್ತಾ ಇರೋದು ಮಾತ್ರ ಅಕ್ಷರಶಃ ಭಾರತೀಯನಂತೆ. ಅಂದ ಹಾಗೆ ಯೋಗಿ ಭಾಯ್ ಮೂಲ ಹೆಸರು ವಿಕ್ಟರ್ ಟ್ರುವಿಯಾನೋ. ಊಟ ಮಾಡಲ್ಲ, ನೀರು ಕುಡಿಯಲ್ಲ ಈ ಯೋಗಿ. 17 ವರ್ಷಗಳಿಂದ ಬರೀ ಗಾಳಿಯೇ ಇವರ ಆಹಾರ.
ನಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ಅಂಶ ಕಡಿಮೆ ಆದರೂ ಅದರಿಂದಾಗುವ ಪರಿಣಾಮಗಳು ಗೊತ್ತಿರೋದೆ. ಅದಕ್ಕೆ ತಕ್ಕಂತಹ ಆಹಾರ, ಟೈಮಿಗೆ ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ದೇಹದಲ್ಲಿ ದೊಡ್ಡ ಮಟ್ಟದಲ್ಲಿ ಏರ್ಪೇರಾಗಬಹುದು, ಪ್ರಾಣವೇ ಹೋಗಬಹುದು. ಹೀಗಿರುವಾಗ ಯೋಗಿ ಭಾಯ್ ಬರೋಬ್ಬರಿ 17 ವರ್ಷಗಳಿಂದ ಅನ್ನ ನೀರು ಸೇವಿಸಿಲ್ಲ ಅಂದರೆ ನೀವು ನಂಬಲೇಬೇಕು. ಅಲ್ಲದೆ ಯೋಗ ಮಾಡಿಕೊಂಡೇ ಬದುಕ್ತಿದ್ದಾರಂತೆ. ಅಂದಹಾಗೆ ಈ ಯೋಗಿಯ ದೇಹ ಏನನ್ನೂ ಬಯಸೋದಿಲ್ವಂತೆ, ಯಾವುದಕ್ಕೂ ಅಪೇಕ್ಷೆ ಪಡೋದಿಲ್ವಂತೆ. ಒಬ್ಬ ಋಷಿ ಅಂತ ಹೇಳಬೇಕು ಅಂದರೆ ಒಂದು ಪರಿಶುದ್ಧ ಆತ್ಮಕ್ಕೆ ಪರಮಾತ್ಮನಾದವನು ಅಂತ ಹೇಳಬಹುದು. ಕೆಲವರು ದೇಹವನ್ನ ದೇಗುಲದ ರೀತಿ ನೋಡ್ಕೊಳ್ತಾರೆ, ಅದನ್ನೇ ಡಯಟ್, ವರ್ಕೌಟ್ ಅಂತ ಹೇಳ್ತಾರೆ. ಆದರೆ ಈ ವಿಕ್ಟರ್ ಸಂತನ ದೇಹ ಏನೂ ಮಾಡದಿದ್ದರೂ ದೇಗುಲದಂತೆ ತಯಾರಾಗಿದೆ. ಅಷ್ಟಕ್ಕೂ ಇವರು ಅನ್ನ ನೀರು ತ್ಯಜಿಸಿದ್ದು ಯಾವಾಗ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಅಲ್ವಾ? 2006ರಿಂದಲೇ ಆಹಾರ ನೀರು ಬಿಟ್ಟಿದ್ದ ಯೋಗಿ ಭಾಯ್ ಈಗಿನ ತನಕ ಆಹಾರ ನೀರಿನ ಕಡೆ ತಿರುಗಿಯೂ ನೋಡಿಲ್ಲ. ಚಿಕ್ಕ ವಯಸ್ಸಲ್ಲಿ ಮೂಳೆ ಸಂಬಂಧಿ ಕಾಯಿಲೆಯಿಂದ ನರಳಾಡಿ ತನ್ನ ಎಲ್ಲ ಆಸೆಗಳನ್ನು ಬಿಡಬೇಕಾಯಿತು. ಆ ಕಾಯಿಲೆ ನಿವಾರಣೆಗೆ ಪ್ರಾಣಕ ಪೋಷಣೆಯಲ್ಲಿ ಪಥ್ಯ ಮಾಡಬೇಕಾಗಿತ್ತು. ತಿಂಗಳು ಹತ್ತತ್ರ 21 ದಿನಗಳವರೆಗೆ ಪಥ್ಯ ಮಾಡಬೇಕಾಯಿತು. ಆ ಉಪವಾಸದ ಪಥ್ಯೆ ಆಗಿನಿಂದ ಈಗಿನ ತನಕ ಹಾಗೇ ಸಾಗಿದೆ. ಅದು ಈಗ ಬರೋಬ್ಬರಿ 17 ವರ್ಷಕ್ಕೆ ಬಂದು ತಲುಪಿ ಈಗಲೂ ಗಾಳಿಯನ್ನ ಸೇವಿಸುತ್ತಾ ಬದುಕ್ತಿದ್ದಾರೆ ಈ ಯೋಗಿ ಭಾಯ್. ಇನ್ನು ಈ ರೀತಿ ಉಪವಾಸ ಮಾಡ್ತಿರುವಾಗಲೇ ಯೋಗಿ ಭಾಯ್ ಹೆಸರು ಅರ್ಜೆಂಟೀನಾದ ತಮ್ಮ ಊರಿನ ತುಂಬೆಲ್ಲ ಹಬ್ಬೋಕೆ ಶುರುವಾಗಿತ್ತು. ಮೊದಮೊದಲು ಇವರ ಉಪವಾಸದ ಬಗ್ಗೆ ಎಲ್ಲರೂ ಗೇಲಿ ಮಾಡಿದ್ರು, ಅನುಮಾನ ವ್ಯಕ್ತಪಡಿಸಿದ್ರು. ಅದೆಷ್ಟು ದಿನ ತಪ್ಪಿಸಿಕೊಳ್ತಾರೋ ನೋಡೋಣ ಅಂತ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ತಾನಿದ್ದ ರೂಮ್, ಕಿಚನ್, ಬಾತ್ರೂಮ್ ಎಲ್ಲ ಕಡೆ ಸೀಕ್ರೆಟ್ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಿ ತಿಂಗಳುಗಟ್ಟಲೆ ಗಮನಿಸಿದ್ದಾರೆ. ಆದರೆ ಒಂದೇ ಒಂದು ದಿನವೂ ಒಂದು ಕ್ಷಣವೂ ಇವರು ಒಂದು ಹನಿ ನೀರನ್ನು ಕೂಡ ಮುಟ್ಟಿರಲಿಲ್ವಂತೆ. ಇದರಿಂದ ಅರ್ಜೆಂಟೀನಾದಲ್ಲಿ ಯೋಗಿ ಭಾಯ್ ನಿಜವಾಗ್ಲೂ ಆಹಾರ ನೀರು ಇಲ್ಲದೆ ಬದುಕ್ತಿದ್ದಾರೆ ಅನ್ನೋದು ಸಾಬೀತಾಗೋಯ್ತು. ಇನ್ನು ಇವರು ಈ ರೀತಿ ಅನ್ನ ನೀರು ತ್ಯಜಿಸಿ ಆಧ್ಯಾತ್ಮದ ಕಡೆ ಮೊರೆ ಹೋಗಲು ಕಾರಣವೇನು ಅನ್ನೋ ಪ್ರಶ್ನೆಯೂ ನಿಮ್ಮಲ್ಲಿ ಹುಟ್ಟುತ್ತಲ್ವಾ? ಇನ್ನು ಯೋಗಿ ಭಾಯ್ ಚಿಕ್ಕ ವಯಸ್ಸಿನವರಾಗಿದ್ದಾಗ ಪ್ರತಿದಿನ ಅವರಿಗೆ ಒಬ್ಬ ದೈವಿಕ ಶಕ್ತಿ ಹೊಂದಿದ್ದಂತಹ ಬಾಬಾ ವಿಕ್ಟರ್ ಕಣ್ಣಿಗೆ ಕಾಣಿಸಿಕೊಳ್ತಾ ಇದ್ರಂತೆ. ಉದ್ದ ಕೂದಲು ಹೊಂದಿದ್ದ ಆ ವ್ಯಕ್ತಿ ಇವರ ಕೋಣೆಯಲ್ಲಿ ಪ್ರತ್ಯಕ್ಷವಾಗಿ ಸುಮ್ಮನೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರಂತೆ. ಅವರೇ ಯೋಗಿಗೆ ಆಧ್ಯಾತ್ಮಿಕ ಮಾರ್ಗ ತೋರಿಸ್ತಾ ಇದ್ದರಂತೆ. ಇನ್ನು ಸ್ನೇಹಿತನ ಮನೆಯಲ್ಲಿ ಒಂದು ಪುಸ್ತಕವನ್ನ ಇದೇ ಯೋಗಿ ಭಾಯ್ ಗಮನಿಸಿದ್ದರು. ಆ ಪುಸ್ತಕದಲ್ಲಿದ್ದ ಫೋಟೋ ಕಂಡು ಶಾಕ್ ಆಗೋಗಿದ್ರು. ಯಾಕಂದ್ರೆ ಯೋಗಿ ಭಾಯ್ ಕೋಣೆಯಲ್ಲಿ ಕಂಡವರು ಹಾಗೂ ಆ ಪುಸ್ತಕದಲ್ಲಿದ್ದವರು ಒಬ್ಬರೇ ಆಗಿದ್ರು. ಅವರೇ ಹಿಮಾಲಯದ ಮಹಾ ಅವತಾರ್ ಬಾಬಾ. I remember in my 4 years old, nearly 5 years old, when I was coming to my room every night, appeared some Indian men with very long hair, longer than mine. And he was looking me every night when I was child. I will explain you that because in this way you can see the difference about why I am speaking about belief and trust. I can trust in that because it was not an illusion, it was real, and it was Babaji. Babaji visit me every night in my childhood, you know, and he never tell me anything because in some way you cannot learn when somebody is not teaching you. It is not in the speech, it's in the sensation. And he was looking me every night to my eyes directly. And in the beginning I was terrorized about that because I was so small. And
in the way that the time was going, I was not any more afraid about him. Since this time, I start to perceive the cosmos differently. And many memories of my past or previous life, how some people can say, it was coming. ಇಲ್ಲಿ ಸಾಮಾನ್ಯವಾಗಿ ಯೋಗಿಗೆ ಮಾತ್ರ ಆ ಬಾಬಾ ಕಾಣಲು ಕಾರಣವೇನು ಅನ್ನೋ ಪ್ರಶ್ನೆ ಕಾಡಬಹುದು. ಮಹಾ ಅವತಾರ್ ಬಾಬಾ ಒಬ್ಬ ಪ್ರಾಮಾಣಿಕ ಶಿಷ್ಯನಿಗಾಗಿ ಹುಡುಕುತ್ತಿದ್ದರಂತೆ. ಆ ಸಮಯದಲ್ಲಿ ಆ ಬಾಬಾ ಕಣ್ಣಿಗೆ ಕಂಡವನೇ ಈ ವಿಕ್ಟರ್ ಟ್ರುವೇನೋ ಅಂತಾನೆ ಹೇಳಲಾಗುತ್ತೆ. ಇನ್ನು ಒಬ್ಬ ಯೋಗಿ ಮಾಡಬೇಕಾದ ಎಲ್ಲವನ್ನೂ ಬಾಬಾ ಕಲಿಸಿದ್ದಾರೆ. ಎಲ್ಲರೊಟ್ಟಿಗೂ ಸಮಾನತೆಯಲ್ಲಿ ಇರಲು ಯೋಗಿಗೆ ಹೇಳಿದ್ದಾರೆ. ಆಹಾರ ನೀರು ಇಲ್ಲದೆ ಕೇವಲ ಗಾಳಿ ಸೇವಿಸಿ ಬದುಕುವ ಅಪರೂಪವಾದ ಶಕ್ತಿಯನ್ನ ನೀಡಿದ್ದಾರೆ ಅಂತ ಇವರೇ ಹೇಳಿಕೊಳ್ತಾರೆ. ಆಹಾರ ನೀರು ಇಲ್ಲದೆ ಒಬ್ಬ ವ್ಯಕ್ತಿ ಎಷ್ಟು ದಿನ ಜೀವ ಉಳಿಸ್ಕೊಳ್ಳೋಕೆ ಸಾಧ್ಯ? ಒಂದಿನ, 2 ದಿನ ಅಥವಾ 2-3 ವಾರ ಇರಬಹುದು. ಆದರೆ ಯೋಗಿ ಭಾಯ್ ಬರೋಬ್ಬರಿ 17 ವರ್ಷದಿಂದ ಆಹಾರ ಸೇವಿಸದೆ ನೀರನ್ನ ಕೂಡ ಕುಡಿದೆ ಲವಲವಿಕೆಯಿಂದ ಇದ್ದಾರೆ ಅಂದ್ರೆ ಆಶ್ಚರ್ಯ ಆಗೋದು ಖಂಡಿತ. ಆದ್ರೆ ಇದು ನಿಜಕ್ಕೂ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಅಯ್ಯೋ ಸಾಧ್ಯನೇ ಇಲ್ಲ ಬಿಡ್ರಿ, ಇದು ಬಹಳ ಮಂದಿಯ ಉತ್ತರ ಆಗಿರಲೂಬಹುದು. ಈ ಅನುಮಾನಕ್ಕೆ ಉತ್ತರವನ್ನ ಕಂಡುಕೊಳ್ಳೇಬೇಕಲ್ವಾ? ಇದೇ ಕಾರಣಕ್ಕೆ ನ್ಯೂಸ್ ಫಸ್ಟ್ ತಂಡ ಈ ಪ್ರಶ್ನೆಯ ಬೆನ್ನು ಹತ್ತಿ ಯೋಗಿಯವರ ಬಳಿ ಹೋದಾಗ ಅವರು ಖುದ್ದು ವೈದ್ಯಕೀಯ ಪರೀಕ್ಷೆಗೆ ರೆಡಿ ಆಗ್ಬಿಟ್ರು. ನ್ಯೂಸ್ ಫಸ್ಟ್ ತಂಡ ಯೋಗಿ ಭಾಯ್ಗೆ ಯಾವ ರೀತಿಯಾದಂತಹ ಪರೀಕ್ಷೆಯನ್ನ ಮಾಡಿಸ್ತು, ವೈದ್ಯರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ನಾವು ನೀವೆಲ್ಲ ಒಂದು ಹೊತ್ತಿನ ಊಟ ಮಾಡೋದಿದ್ದಾಗ ಅಕ್ಷರಶಃ ಚಟಪಡಿಸಿ ಬಿಡ್ತೀವಿ. ದೇಹದಲ್ಲಿ ಏನೇನೋ ಬದಲಾವಣೆಗಳು ಶುರುವಾಗಿ ಬಿಡ್ತಾವೆ. ಹೀಗಾಗಿ ಯಾರೇ ಆಗಲಿ ಆಹಾರ ಇಲ್ಲದೆ ಬದುಕಲು ಸಾಧ್ಯನೇ ಇಲ್ಲ ಅನ್ನೋದು ನಿಮ್ಮ ಕಲ್ಪನೆ. ಆದರೆ ಯೋಗಿ ಭಾಯ್ ಅಂತಲೇ ಗುರುತಿಸಿಕೊಂಡಿರುವ ಅರ್ಜೆಂಟೀನಾದ ಈ ಯೋಗಿ ಅಸಾಮಾನ್ಯವಾಗಿ ಕಾಣಿಸಿಕೊಳ್ತಿದ್ದಾರೆ. ನೋಡಲು ನಿಮ್ಮಂತೆ ಸಹಜವಾಗಿಯೇ ಇದ್ರೂ ಆಹಾರ ನೀರು ಇಲ್ಲದೆ ಜೀವನ ಮಾಡ್ತಿದ್ದಾರೆ. ಅದೇನು 1-2 ವರ್ಷವಲ್ಲ, ಬರೋಬ್ಬರಿ 17 ವರ್ಷದಿಂದ ಜೀವನ ಮಾಡ್ತಿದ್ದಾರೆ. ಇದು ಹೇಗೆ ಸಾಧ್ಯವಾದ್ದು ಅಂತ ಕೇಳಿದ್ರೆ ಅದೆಲ್ಲವೂ ಯೋಗದ ಮಹಿಮೆ ಅನ್ನೋ ಉತ್ತರವೂ ಬರುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಈ ಹಿಂದೆ ಕೂಡ ಇವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತಂತೆ. ಆ ಟೈಮ್ನಲ್ಲಿ ಯೋಗಿ ಬಾಯ್ ಯಾವುದೇ ಆಹಾರ ನೀರು ಸೇವಿಸದೆ ಜೀವನ ಮಾಡ್ತಿದ್ದಾರೆ ಅನ್ನೋದು ಸಾಬೀತಾಗಿತ್ತಂತೆ. ಇದೀಗ ನ್ಯೂಸ್ ಫಸ್ಟ್ ತಂಡ ಮತ್ತೊಮ್ಮೆ ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ದಾರೆ. ಹಾಗಾದ್ರೆ ಏನೇನ್ ಪರೀಕ್ಷೆ ನಡೆಯಿತು, ಎಲ್ಲಾ ಪರೀಕ್ಷೆಗಳು ನಡೆದ ಮೇಲೆ ವೈದ್ಯರು ಏನ್ ಹೇಳಿದ್ದು ಅನ್ನೋದನ್ನ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀವಿ. ವೈದ್ಯಕೀಯ ಪರೀಕ್ಷೆ 1, ವೈದ್ಯಕೀಯ ಪರೀಕ್ಷೆ 2, ವೈದ್ಯಕೀಯ ಪರೀಕ್ಷೆ 3, ವೈದ್ಯಕೀಯ ಪರೀಕ್ಷೆ 4, ವೈದ್ಯಕೀಯ ಪರೀಕ್ಷೆ 5, ಯೋಗಿ ಭಾಯ್ಗೆ 5 ರೀತಿಯ ವೈದ್ಯಕೀಯ ಪರೀಕ್ಷೆಯ ನಂತರ ವೈದ್ಯರು ಹೇಳಿದ್ದು ಏನು ಗೊತ್ತಾ? ಯಾರಾದರೂ ಆಹಾರ ಸೇವನೆ ಮಾಡದೆ ಜೀವನ ಮಾಡ್ತಾರೆ ಅಂತ ಅಂದ್ರೆ ವೈದ್ಯ ಲೋಕವು ಅಷ್ಟು ಸುಲಭದಲ್ಲಿ ನಂಬಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 3 ವಾರ ಆಹಾರ ನೀರು ಇಲ್ಲ ಅಂತಾದ್ರೆ ಆತನ ದೇಹದಲ್ಲಿ ಏನೇನೋ ಬದಲಾವಣೆಗಳು ಆಗ್ತವೆ ಅನ್ನೋದು ವೈದ್ಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಕೆಲವು ಬದಲಾವಣೆಗಳು ಶುರುವಾಗಿ ಜೀವಕ್ಕೆ ಹಾನಿಯಾಗುವ ಅಪಾಯವೂ ಇದ್ದೇ ಇರುತ್ತೆ. ಆದ್ರೆ ನ್ಯೂಸ್ ಫಸ್ಟ್ ಟೀಮ್ ಯೋಗಿ ಭಾಯ್ ಅನ್ನ ವೈದ್ಯರ ಬಳಿ ಕರ್ಕೊಂಡು ಹೋದಾಗ 5 ರೀತಿಯ ಪರೀಕ್ಷೆ ನಡೆಸಿದ್ದಾರೆ. ಎಲ್ಲಾ ಪರೀಕ್ಷೆಯಲ್ಲಿಯೂ ನಾರ್ಮಲ್ ಅನ್ನೋ ರಿಸಲ್ಟ್ ಬಂದಿದೆ.
ಎಸ್, ECG ಸೇರಿದಂತೆ ವಿವಿಧ ರೀತಿಯ ಪರೀಕ್ಷೆಗೆ ಒಳಪಡಿಸಿದಾಗ ಯೋಗಿ ಬಾಯ್ ನಾರ್ಮಲ್ ಆಗಿ ಆರೋಗ್ಯವಂತ ಮನುಷ್ಯ ಹೇಗೆ ಇರಲು ಸಾಧ್ಯನೋ ಅದೇ ರೀತಿ ಇರೋದು ಕಾಣಿಸಿಕೊಂಡಿದೆ. ಇದನ್ನ ನೋಡಿ ಸ್ವತಃ ವೈದ್ಯರು ಅಚ್ಚರಿಯಾಗಿದ್ದಾರೆ. ಆಹಾರ ನೀರು ಇಲ್ಲದೆ ಹೇಗೆ 17 ವರ್ಷಗಳ ಕಾಲ ಬದುಕೋದಕ್ಕೆ ಸಾಧ್ಯ ಅನ್ನೋ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ವೈದ್ಯಕೀಯ ಪರೀಕ್ಷೆ ವೇಳೆ ಏನೇನಾಯ್ತು ಅನ್ನೋದನ್ನ ತೆರೆದಿಟ್ಟಿದ್ದಾರೆ. ವಚನಾನಂದ ಸ್ವಾಮೀಜಿ ಜೊತೆಯಲ್ಲಿ ವಿಕ್ಟರ್ ಅವರು ಬಂದಿದ್ದಾರೆ. 46 ವರ್ಷ, 51 kg ಇದ್ದಾರೆ. ಆ್ಯಸ್ ಎ ಪರ್ಸನ್ ನಾರ್ಮಲ್. ಯಾವುದೇ ಒಬ್ಬ ಮನುಷ್ಯ ನೋಡ್ಲಿಕ್ಕೆ ನಾರ್ಮಲ್ ಅಂದರೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ನಾನು ನೋಡಿದಾಗೆ ಅವ್ರನ್ನ ಮಾತಾಡಿಸಿದಾಗೆ ನಾರ್ಮಲ್ ಪರ್ಸನ್ ಥರನೇ ಇದ್ದಾರೆ. ಅವ್ರ ಪಲ್ಸ್ ಆಗಲಿ, BP ಆಗಲಿ, ಬೇರೆ ಸಿಸ್ಟಮ್ ಆಗಲಿ ನಾರ್ಮಲ್ ಇದೆ. ಬಟ್ ಏನು ನನ್ನ ಅಲೋಪತಿ ಸೈನ್ಸ್ ಬಿಲೀವ್ ಮಾಡಲ್ಲ ಅಂದರೆ ಮನುಷ್ಯನಿಗೆ ನ್ಯೂಟ್ರಿಷನ್, ನರಿಶ್ಮೆಂಟ್ ಅಂತೀವಿ ನಾವು ತಗೊಳ್ಳೋ ಆಹಾರನೇ ನರಿಶ್ಮೆಂಟು. ಯಾವುದೇ ಒಂದು ಜೀವಿ ಬದುಕಬೇಕಾದ್ರೆ ನರಿಶ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟಾರ್ವೇಷನ್ ಅಂತೀವಿ. 3 ವಾರ ಏನಾದರೂ ಏನು ತೊಗೊಳ್ಳಿಲ್ಲ ಅಂದರೆ ಅದನ್ನು ಸ್ಟಾರ್ವೇಷನ್ ಅಂತೀವಿ. ದೇಹ ತಡ್ಕೊಳ್ಳಲ್ಲ. ಎಲ್ಲ ಆರ್ಗನ್ಸು ಇನ್ಕ್ಲೂಡಿಂಗ್ ಸ್ಕಿನ್ ಸುಕ್ಕಲು ಬರುತ್ತೆ, ಕೂದಲೆಲ್ಲ ತೆಳ್ಳಗಾಗುತ್ತೆ. ಇವೆಲ್ಲ ಕ್ಲಿನಿಕಲ್ ಎಕ್ಸಾಮ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಈ ಮನುಷ್ಯ ಹಸಿವೆಯಿಂದ ನರಳುತ್ತಾ ಇದ್ದಾನೆ ಅಂತ. ಬಟ್ ಈ ಪರ್ಸನ್ ನೋಡಿದರೆ ನನಗೇನು ಹಂಗೆ ಅನಿಸ್ತಿಲ್ಲ. ಸೊ ಇನ್ನು ಉಳಿದಿರೋದು ನಮಗೆ ಇನ್ವೆಸ್ಟಿಗೇಷನ್ಸ್ ಅಂತೀವಿ ನಾವು. ಇವಾಗ ಬೇರೆಯವ್ರಿಗೆ ಮಾಡ್ದಂಗೆ ಒಂದು ECG ಆಗಲಿ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಲಿ ಎಲ್ಲ ನಾರ್ಮಲ್ ಬರ್ತಾ ಇದೆ. ಓನ್ಲಿ ಪ್ರಾಬ್ಲಮ್ ಏನಂದರೆ ಕೆಲವು ಕಿಡ್ನಿ ಫಂಕ್ಷನ್ ಟೆಸ್ಟು, ಲಿವರ್ ಫಂಕ್ಷನ್ ಟೆಸ್ಟು ಇವನ್ನೆಲ್ಲ ಮಾಡಬೇಕಾದ್ರೆ ನಮಗೆ ವೀನಸ್ ಬ್ಲಡ್ ಬೇಕಾಗುತ್ತೆ. ಬಟ್ ಅದಕ್ಕೆ ಅವರು ರೆಡಿ ಇರಲಿಲ್ಲ. ಹಿಂದೆ ಯಾವಾಗಲೂ ತೊಗೊಂಡಾಗೆ ಅವರೇನೋ 3 ದಿನ ಅನ್ಕಾನ್ಷಿಯಸ್ ಆಗಿದ್ರಂತೆ. ಹಂಗಾಗಿ ಅವರು ವಿಲ್ಲಿಂಗ್ ಇರಲಿಲ್ಲ. ಬರೀ ನಾವು ಇದ್ರ ಪ್ರಿಕ್ ಬ್ಲಡ್ ತೊಗೊಂಡಿದ್ದೀವಿ, ಅದನ್ನು GRBS ಅಂತೀವಿ, 72 ಇದೆ. ಸೊ ಅವ್ರು ಮಾಡಿಸಿರೋ ಇನ್ವೆಸ್ಟಿಗೇಷನ್ಸು ಕೂಡ ನಮಗೆ ನಾರ್ಮಲ್ ಅನ್ನಿಸ್ತಾ ಇದೆ. ನೋಡೋಣ ಫರ್ದರ್ ಡೆವಲಪ್ಮೆಂಟ್ಸು ಡಿಸ್ಕಷನ್ನ ಬರುತ್ತೆ. ಎನಿವೆ ಡೆಫಿನೆಟ್ಲಿ ನನಗಂತೂ ನನ್ನ ಸೈನ್ಸ್ ಪ್ರಕಾರ ಇಟ್ ಈಸ್ ನಾಟ್ ಪಾಸಿಬಲ್ ಟು ಲೀವ್ ವಿತೌಟ್ ಫುಡ್. ಯೋಗಿ ಭಾಯ್ ಬಗ್ಗೆ ಆಯುರ್ವೇದ ತಜ್ಞರು ಹೇಳೋದೇನು? ನಿಜಕ್ಕೂ ಆಹಾರ ನೀರು ಇಲ್ಲದೆ 17 ವರ್ಷ ಬದುಕಲು ಸಾಧ್ಯನಾ? 46 ವರ್ಷದ ಯೋಗಿ ಬಾಯ್ 51 kg ಭಾರವಿದ್ದಾರೆ. ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗಳು ನೋಡಲು ಹೇಗೆ ಕಾಣಿಸ್ತಾರೋ ಅದೇ ರೀತಿಯಲ್ಲಿ ಈ ಯೋಗಿ ಬಾಯ್ ಕಾಣಿಸ್ತಿದ್ದಾರೆ. ಸಾಮಾನ್ಯವಾಗಿ ನಾವು ಆಗಾಗ ಹಿಮಾಲಯದಲ್ಲಿ ಯೋಗಿಗಳು ಆಹಾರ ನೀರು ಇಲ್ಲದೆ ಜೀವನ ಮಾಡ್ತಾರಂತೆ. ಅವರಿಗೆ ಯಾವುದೇ ಆಹಾರ ಬೇಕಾಗಿಯೇ ಇಲ್ವಂತೆ, ಗಾಳಿಯನ್ನೇ ಆಹಾರವಾಗಿ ಸೇವಿಸುತ್ತಾರಂತೆ ಅಂತ ಇಂಥ ಮಾತುಗಳನ್ನ ಕೇಳಿದ್ದೇವೆ. ಕೆಲವು ಪುಸ್ತಕಗಳಲ್ಲಿ ಓದಿರೋದು ಇದೆ, ಆದರೆ ಅದಕ್ಕೆ ಸರಿಯಾದ ಸಾಕ್ಷ್ಯಗಳು ಇರಲಿಲ್ಲ. ಬಟ್ ಯೋಗಿ ಬಾಯ್ ನಮ್ಮ ಕಣ್ಣಿನ ಮುಂದೆನೇ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಆಯುರ್ವೇದ ತಜ್ಞರನ್ನ ಸಂಪರ್ಕ ಮಾಡಲಾಗಿತ್ತು. ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಹರಿ ಷಡ್ವೈರಿಗಳು ಅಂತ ಏನು ಹೇಳ್ತೇವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದನ್ನೆಲ್ಲ ಮೆಟ್ಟಿ ನಿಂತು ಮನಸ್ಸಿನಲ್ಲಿ ಅಂತಹ ನಿಯಂತ್ರಣ ಇದ್ದಾಗ ಮಾತ್ರ ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಅದು ಕೆಲವು ಅಪರೂಪದಲ್ಲಿ ಎಲ್ಲೋ ಒಬ್ಬೊಬ್ಬರಿಗೆ ಸಾಧ್ಯ ಆಗ್ತದೆ. ಹಾಗಾಗಿ ಇದೆಲ್ಲ ಆದಾಗ ಫಿಸಿಯಾಲಜಿ ಚೇಂಜ್ ಆಗ್ತದಾಗ ನಮ್ಮ ರೆಗ್ಯುಲರ್ ಮನುಷ್ಯರಿಗೆ ಆಗುವ ಹಾಗೆ ಹಸಿವೆ ಆಗುವಂಥದ್ದು, ದಿವಸಕ್ಕೆ 2-3 ಆಹಾರ ತಗೊಳ್ಬೇಕಾಗೋದು, ಇಂಥದ್ರಲ್ಲಿ ಯಾವುದೂ ಇರೋದಿಲ್ಲ. ಮತ್ತು ಅವರು ಸ್ನಾನ ಮಾಡ್ತಾರೆ. ಅವ್ರದ್ದು ಝೀರೋ ಆಹಾರ ಅಂತಲ್ಲ. ಆ್ಯಕ್ಚುಲಿ ಒಂದು ಗಾಳಿಯಿಂದ, ಪ್ರಾಣವಾಯುವಿನಿಂದ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು, ಒಂದು ಎನರ್ಜಿಯನ್ನು ಪಡ್ಕೊಳ್ಳೋದು. ಎರಡನೇದ್ದು ಅವ್ರು ಸ್ನಾನ ಮಾಡ್ತಾರೆ ದಿನಕ್ಕೆ 2 ಬಾರಿ. ಸ್ನಾನ ಸಮಯದಲ್ಲಿ ನೀರಿನ ಅಂಶ ದೇಹಕ್ಕೆ, ಬೇರೆ ನೀರು ಯಾವುದನ್ನು ತಗೊಳ್ಳದೇ ಇದ್ದಾಗ ಸಹಜವಾಗಿ ಅದು ಚರ್ಮದ ಮೂಲಕ ನೀರಿನ ಅಬ್ಸಾರ್ಪ್ಷನ್ ದೇಹಕ್ಕಾಗ್ತದೆ. ಆ ನೀರಿನ ಮೂಲಕ ಅಷ್ಟೇ ನೀರು ಸಾಕಾಗ್ತದೆ ಅವರಿಗೆ. ಅಂದರೆ ಅವರ ಇದೆಲ್ಲ ಈ ಫಿಸಿಯಾಲಜಿ ಚೇಂಜ್ ಆಗಿರೋದ್ರಿಂದ ಕೇವಲ ಆ ನೀರಿನ ಮೂಲಕ ಅವರಿಗೆ ದೀರ್ಘಕಾಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಅಂದ್ರೆ ಇಲ್ಲಿ ಆಯುರ್ವೇದ ತಜ್ಞರು ಹೇಳೋ ಪ್ರಕಾರ ಇದು ಎಲ್ಲರಿಗೂ ಸಾಧ್ಯವಾಗುವ ಕೆಲಸ ಅಲ್ಲವೇ ಅಲ್ಲ. ಕೆಲವು ವ್ಯಕ್ತಿಗಳಿಗೆ ಮಾತ್ರ ಇಂತಹದ್ದೊಂದು ವಿದ್ಯೆ ಸಿದ್ಧಿಯಾಗಿರುತ್ತದೆ. ಇನ್ನು ದೇಹಕ್ಕೆ ನೀರು ಇಲ್ಲದೆ ಜೀವನ ಮಾಡಲು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಯೋಗಿ ಬಾಯ್ ಪ್ರತಿನಿತ್ಯ ಸ್ನಾನ ಮಾಡ್ತಾರೆ. ಹೀಗಾಗಿ ಚರ್ಮದ ಮೂಲಕ ದೇಹಕ್ಕೆ ನೀರು ಹೋಗುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾರೆ. ಯಾರೇ ಆಗಲಿ ಇಂತಹದ್ದೊಂದು ಸಾಧನೆ ಮಾಡಬೇಕು ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಲಬಾರದು, ಯಾವುದೇ ರೀತಿಯ ಒತ್ತಡ ಇರಬಾರದು. ಒಂದು ರೀತಿಯಲ್ಲಿ ಮನಸ್ಸು ನಿರ್ಮಲವಾಗಿರಬೇಕು, ಯೋಗದಲ್ಲಿ ಸಿದ್ಧಿ ಪಡೆದಿರಬೇಕು. ಹಾಗಾದರೆ ಆಹಾರ ನೀರು ಇಲ್ಲದೆ ಜೀವನ ಮಾಡಲು ಸಾಧ್ಯವಾಗುತ್ತೆ ಅಂತ ಕೇಳಿದ್ರೆ ಅದು ಎಲ್ಲರಿಗೂ ಸಾಧ್ಯವಾಗಲ್ಲ. ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಸಾಧನೆ ಮಾಡಿದವರಲ್ಲಿ ಯೋಗಿ ಬಾಯ್ ಕೂಡ ಒಬ್ಬರು ಅನ್ನೋದನ್ನ ಜಗತ್ತು ಹೇಳ್ತಾ ಇದೆ.
ಯೋಗಿ ಭಾಯ್ ಭಾರತೀಯರಲ್ಲ. ಸುಮಾರು 15,225 ಕಿಲೋಮೀಟರ್ ದೂರದಲ್ಲಿರುವಂತಹ ಅರ್ಜೆಂಟೀನಾ ದೇಶದವರು. ಆದರೂ ಭಾರತದ ಯೋಗದ ಶ್ರೀಮಂತಿಕೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹಾಗಂತ ಮಾತ್ರಕ್ಕೆ ಅವರು ಉಪವಾಸ ಇರೋದಕ್ಕೆ ಸಾಧ್ಯನಾ? ಕಳೆದ 17 ವರ್ಷಗಳಿಂದ ಅವರು ಆಹಾರವನ್ನ ಸೇವಿಸಿಲ್ಲ, ನೀರನ್ನ ಕೂಡ ಕುಡಿದಿಲ್ಲ. ಹೇಗೆ ಸಾಧ್ಯ ಇದು ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಹಾಗಾಗಿ ಸಾಕಷ್ಟು ಮಂದಿ ಎಕ್ಸ್ಪರ್ಟ್ಸ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಖುದ್ದು ಯೋಗಿ ಭಾಯ್ ಅವರ ಬಳಿ ಪ್ರಶ್ನೆಯನ್ನ ಮಾಡಿ ಅವರಿಂದ ಕೂಡ ಉತ್ತರವನ್ನ ಪಡೆಯೋಣ. ಅವರು ಯಾವ ರೀತಿಯಾಗಿ ಇದನ್ನ ಸಿದ್ಧಿಸಿಕೊಂಡ್ರು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಹಾಗೆ ವಚನಾನಂದ ಶ್ರೀಗಳಿದ್ದಾರೆ. ಯೋಗಿಜಿ ಜೊತೆಗೆ ಕಳೆದ ಸಾಕಷ್ಟು ದಿನಗಳಿಂದ ಒಡನಾಟವನ್ನ ಹೊಂದಿರುವಂತವರು, ಯೋಗದಲ್ಲಿ ಅವರು ಕೂಡ ಸಾಕಷ್ಟು ಸಾಧನೆಯನ್ನ ಮಾಡಿದಂಥವರು ವಚನಾನಂದ ಶ್ರೀಗಳು. ಅವರು ಕೂಡ ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾರೆ. ಹಾಗೆ ಡಾಕ್ಟರ್ TH ಆಂಜನಪ್ಪ ಅವರಿದ್ದಾರೆ, ಜನರಲ್ ಫಿಸಿಷಿಯನ್. ಅವ್ರ ಬಳಿನೇ ಟೆಸ್ಟ್ಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು, ಆ ಮೆಡಿಕಲ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಅವರು ನಮಗೆ ತಿಳಿಸಿಕೊಡ್ತಾರೆ. ಹಾಗೆ ಡಾಕ್ಟರ್ ನವೀನ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್. ಯಾವ ರೀತಿ ದೇಹ ಫಂಕ್ಷನ್ ಆಗತ್ತೆ ಆಹಾರ ಸೇವನೆ ಮಾಡದೆ ಇದ್ದಾಗಲೂ ಅದನ್ನ ಅವ್ರು ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. ಹಾಗೆ ಭೀಮೇಶ್ ರೆಡ್ಡಿ ಅವರಿದ್ದಾರೆ, ಪಿರಮಿಡ್ ವ್ಯಾಲಿಯ ಟ್ರಸ್ಟಿ. ಅವರು ಗುರುಗಳ ಬಗ್ಗೆ ಯಾವ ರೀತಿ ಬಾಬಾ ಅವತಾರ ಗುರುಗಳು ಯಾವ ರೀತಿ, ಅವರ ಕಥೆಗಳೇನು, ಅವರ ಜೀವನ ಶೈಲಿ ಹೇಗಿತ್ತು ಅದ್ರ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಅನಂತ್ ಶ್ರೀನಿವಾಸ್ ಸರ್ ಅವರಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಒಂದು ಅನುಭವದಲ್ಲಿ ಅವರು ಕಂಡುಕೊಂಡಂತಹ ಈ ರೀತಿಯಾದಂತಹ ಘಟನೆಗಳ ಬಗ್ಗೆ ಬೆಳಕನ್ನ ಚೆಲ್ತಾ ಹೋಗ್ತಾರೆ. ಖುದ್ದು ಯೋಗಿ ಭಾಯ್ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಯಾಕಂದ್ರೆ ಪ್ರಶ್ನೆ ಇರುವಂತದ್ದು ಅವ್ರ ಬಗ್ಗೆನೇ. ಸಾಮಾನ್ಯವಾಗಿ ಒಂದ್ ಹೊತ್ತು ಊಟ ಮಾಡಿಲ್ಲ ಅಂದ್ರೂ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗುತ್ತೆ, 2 ಹೊತ್ತು ಊಟ ಮಾಡಿಲ್ಲ ಅಂತಂದ್ರೆ ತಲೆ ಸುತ್ತ ಬರೋದಕ್ಕೆ ಶುರುವಾಗುತ್ತೆ ಸಾಮಾನ್ಯ ಜನರಿಗೆ. ಬಟ್ ಯೋಗಿ ಭಾಯ್ ಕಳೆದ 17 ವರ್ಷಗಳಿಂದ ಅನ್ನ, ಆಹಾರ, ನೀರು ಏನನ್ನೂ ಕೂಡ ಸೇವನೆ ಮಾಡಿಲ್ಲ. ಹಾಗಾದ್ರೆ ಅವ್ರು ಹೇಗೆ ಸರ್ವೈವ್ ಮಾಡ್ತಿದ್ದಾರೆ, ಹೇಗೆ ಬದುಕ್ತಿದ್ದಾರೆ, ಇಷ್ಟು ಆರೋಗ್ಯವಾಗಿ ಹೇಗಿದ್ದಾರೆ, ಅವರನ್ನೇ ಪ್ರಶ್ನೆ ಮಾಡ್ತಾ ಹೋಗೋಣ. ಯೋಗಿ ಭಾಯ್, ಫ್ರಮ್ ಪಾಸ್ಟ್ 17 years you didn't have food or you didn't have water, but then you are very much healthy to look. How it is possible? How you are surviving? How is possible that? Yeah, for us it's answer. like just like unbelievable. It's like miracle. Yes. The life is a miracle. And I am part of the life, you know. And a yogi can make many different things. What is one of these things? And you know, in India, in the history of India, there is many yogis that it was coming in to the pranic way. But what is making the pranic way? What is the pranic way in our body? It's just, for example, okay, maintain everything after you stop eat, stop drink, in form permanent in your body. All what you have in your body, it is not going. You can be exactly in the same way that 17 years ago, for example, and maintain the life in the body. That is one explanation. But I am not telling that I am a breatharian, you know. I am a meditator. I am making meditation every day. The silence arrives to me every day. The emptiness is making me be alive. That is another explanation, and there is many ones, you know. So in some way, the mood is not changing so much my moment. Why? Because I am trying to enjoy. And enjoy, it is not a mood. Sometimes people can be very happy, but they are not enjoying. But I try, when I'm happy, enjoy. When I'm sad, enjoy. When I'm euphoric, enjoy. That is go beyond your moods. And that is really quite important for me, because consequence of that is that I don't want to eat anything. Do you know, when the children are playing between them, that the mom is calling, come to eat, and they don't want to come because they are enjoying. Okay. That is what is happening for me. I am a child in this life, enjoying so much, and I don't want to go to it. It's just very simple. Okay. But what made you to take this decision? From 2006, you're not having food.
what inspired you to do like this? No, there is many different things. What you want, what you desire, your longings, many things. Your decisions according to that. So there is very little thing that you can, in where you can take decision in this life, because there is a destiny and you are going there, and this is never changing, you know. So I didn't take any decision for that. It was happening naturally. Yes, I was drinking 1 year liquids, juices, tea, water, but the body in that time that was going, it was asking me for take out the taste of my mouth. Start with the food. After the food, it was too much because it's very delicious. The food is a very profound emphasis for you be alive. And after I was drinking only juices, and juices is terrible bad for everyone, really. When I have opportunity for say that, I love to say that, because people is telling you that the juice is very natural and is making good for you. Juice is not natural, and juice is not making in any way something good for your health. It's better if you drink ice cream but not take juice. There is many explanation for that, but I don't want to go to another place, sorry. So, and what more? And the juice was so much for me, a lot of taste, and I started to drink chai. I was for a short period drinking only chai, and it was so enjoyable, so delicious. Many different type of chai that you can imagine I was taking, and after the chai, it was too much for me. I started to drink water. Okay. And the same happened with the water. You can perceive that the water have no taste, but the water have a lot of taste. I start to perceive the minerals of the water, because I was very, very sensitive. And suddenly, no more water. And in this way it was happening. Progressive. It was not that today I'm eating and tomorrow, I am pranic. Okay. No, it's just, this is coming by my previous experience in body. I can tell you that in this life, I was not making nothing for that. Nothing. I don't deserve that in my life. This is a very nice gift, you know. But I received that. Cosmos giving me that. But this is for previous efforts in my life. So, yes, in this way. I'll come back to you, Yogi Bhai. Yeah. 2006ರಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಬಟ್ ಇದು ನಿರ್ಧಾರ ಅಲ್ಲ, ಅಂದ್ರೆ ಇವತ್ತು ರಾತ್ರಿ ಊಟ ಮಾಡಿ ಬೆಳಗ್ಗೆದ್ದು ನಾನು ಬೆಳಗ್ಗೆಯಿಂದ ಏನನ್ನೂ ತಿನ್ನಲ್ಲ ಅನ್ನುವಂಥ ನಿರ್ಧಾರ ಇದಾಗಿರ್ಲಿಲ್ಲ. ಏನಾಯ್ತು ಅದು ಬಹಳ ಸ್ವಾಭಾವಿಕವಾಗಾಯ್ತು. ಸ್ವಲ್ಪ ಸಮಯ ಸ್ವಲ್ಪ ದ್ರವ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೆ. ಅದಾದ ನಂತರ ಅದನ್ನೂ ಕೂಡ ಬಿಡಬೇಕು ಅನ್ನಿಸ್ತು. ಏನ್ ಟೇಸ್ಟ್ ಅನ್ನ ಕೊಡ್ತಾ ಇತ್ತು ಆ ಟೇಸ್ಟ್ ಅನ್ನೇ ಬಿಡಬೇಕು ಅನ್ನಿಸ್ತು. ಆ ನಂತರದಲ್ಲಿ ಹೀಗೆ ನಡೀತಾ ಬಂತು. ಕಳೆದ 17 ವರ್ಷಗಳಿಂದ ನಾನು ಆಹಾರವನ್ನ, ಅನ್ನವನ್ನ ಅಥವಾ ನೀರನ್ನ ಯಾವುದನ್ನೂ ಸೇವನೆ ಮಾಡಿಲ್ಲ ಅಂತ ಹೇಳಿ ಯೋಗಿ ಭಾಯ್ ಅವರು ಹೇಳ್ತಿದ್ದಾರೆ. ವಚನಾನಂದ ಶ್ರೀಗಳ ಬಳಿ ಹೋಗೋಣ. ವಚನಾನಂದ ಶ್ರೀಗಳೇ, ಕಳೆದ ಹಲವು ದಿನಗಳಿಂದ ಯೋಗಿ ಭಾಯ್ ಅವರ ಜೊತೆಗೆ ನೀವಿದ್ದೀರಿ. ನೀವು ಖುದ್ದು ಯೋಗದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದಂಥವ್ರು. ಅವರ ಜೊತೆಗಿನ ಒಡನಾಟದಲ್ಲಿ ನೀವು ಕಂಡುಕೊಂಡಿದ್ದೇನು ಅಂತ ಹೇಳಿ. ಅವ್ರಿಗೆ ಹಸಿವೆ ಆಗಲ್ವಾ? ಅವ್ರಿಗೆ ಸುಸ್ತು ಆಗೋದೇ ಇಲ್ವಾ ಅಂತ ಹೇಳಿ. ನಾವು ಅವ್ರನ್ನ ಸುಮಾರು 8 ವರ್ಷಗಳಿಂದ ಬಲ್ಲೆವು. 2015ನೇ ಇಸ್ವಿಯಿಂದ ಈ ಬಾಲಿ ಇದೆಯಲ್ಲ, ಇಂಡೋನೇಷ್ಯಾದಲ್ಲಿ, ಅಲ್ಲಿ ನಾವು ಯೋಗ ರಿಟ್ರೀಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಂದನೂ ಇದೊಂದು ಹವ್ಯಾಸ. ಹೊಸ ಹೊಸ ಯೋಗ ಸಾಧನೆಯನ್ನು ಮಾಡಿರುವಂತಹ ಸಿದ್ಧಿ ಪುರುಷರನ್ನು, ಸಾಧಕರನ್ನು ಭೇಟಿ ಆಗಬೇಕು, ಅವ್ರ ಹತ್ರ ಕಲಿಬೇಕು, ತಿಳ್ಕೋಬೇಕು ಅಂತ ಮೊದಲಿಂದಲೂ ನಮಗೆ ಕುತೂಹಲ ಇದೆ. ಇದು ಬಾಲ್ಯದಿಂದಲೂ. ಇಂಥ ಸಂದರ್ಭದಲ್ಲಿ ನಾವು ವಿದೇಶಗಳನ್ನು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಭಾರತದಲ್ಲಿ ಅಷ್ಟಲ್ಲ, ಜಗತ್ತಿನ ಹಲವಾರು ದೇಶಗಳಲ್ಲಿ ಈ ಥರ ಯೋಗಿಗಳ ಇರ್ತಾರೆ ಅನ್ನುವಂಥದ್ದು ನಮಗೆ ಮೊದಲಿಂದನೂ ಒಂದು ಹುಡುಕಬೇಕು ಅಂತಿತ್ತು. ಅಂಥದ್ರಲ್ಲಿ ಸಿಕ್ಕವರು ವಿಕ್ಟರ್ ಟ್ರುವ್ಯಾನೋ.
ಸೊ ಆ ಟೈಮ್ನಲ್ಲಿ ನಾವು ಮೊಟ್ಟ ಮೊದಲಾಗಿ ಬಾಲಿಯಲ್ಲಿ ಭೇಟಿಯಾದಾಗ ಆಮೇಲೆ ಭಾರತಕ್ಕೆ ಅವ್ರನ್ನ ನಾವು ಆಹ್ವಾನ ಮಾಡಿದೆ. 2016ರಲ್ಲಿ ಬಂದಿದ್ದರು. ಪ್ರತಿ ಸಲ ಬಂದಾಗ 10 ದಿನ 15 ದಿನ, ಇದು 4ನೇ ಬಾರಿ ನಮ್ಮ ಜೊತೆಗೆ ಅವರು ಕಾಲ ಕಳೆಯೋದು. ನಮಗೇನು ಆಶ್ಚರ್ಯ ಆಗೋದಿಲ್ಲ, ವೈದಿಕ ಲೋಕಕ್ಕೆ ಅದು ಆಶ್ಚರ್ಯ ಆಗ್ಬೋದು. ಯಾಕಂದರೆ ನಾವು ಅನೇಕ ಯೋಗಿಗಳನ್ನ ಈ ರೀತಿ ನೋಡಿದ್ದೇವೆ, ಅವ್ರ ಜೊತೆಗೆ ಬದುಕಿದ್ದೇವೆ, ಅವ್ರ ಜೊತೆಗೆ ಕಾಲವನ್ನು ಕಳೆದಿದ್ದೇವೆ, ಅವ್ರ ಜೊತೆಗೆ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಮಗೆ ಆಶ್ಚರ್ಯ ಅನ್ನಿಸೋದಿಲ್ಲ. ಅದು ಸಹಜವಾಗಿ ಅವರೊಂದು ಮಾತು ಹೇಳಿದರು, ಇಟ್ ಹ್ಯಾಪನ್ ನ್ಯಾಚುರಲಿ ಅಂತ. ಆ ರೀತಿ ಅನೇಕ ಯೋಗಿಗಳು ಸ್ವಾಭಾವಿಕವಾಗಿ ಕೆಲವೊಂದು ಶಕ್ತಿಗಳು ಅವರಿಗೆ ಬರ್ತವೆ. ಇನ್ನೊಂದು ಮುಖ್ಯವಾಗಿ ಹೇಳಿದರು ಅವರು, ನನ್ನ ಪ್ರೀವಿಯಸ್ ಲೈಫ್, ಈ ಶರೀರದಲ್ಲಿ ನಾನು ಬಹಳಷ್ಟು ಸಾಧನೆ ಮಾಡಿಲ್ಲ, ಹಿಂದಿನ ಏನು ಪ್ರೀವಿಯಸ್ ಲೈಫ್ ಇದೆ ಅಲ್ಲಿಂದ ಇದು ಬಂದಿದೆ ಅಂತ ಅವರು ಹೇಳಿರೋದ್ರಿಂದ, ಜೊತೆಗೆ ನಮ್ಮ ಹರಿಹರ ಪಂಚಮಸಾಲಿ ಜಗತ್ತು ಪೀಠಕ್ಕೆ ಕೂಡ ಅವರು ಜೊತೆಗೆ ಇದ್ದರು. ಅವರು ಸಹಜವಾಗಿದ್ದಾರೆ. ಬಟ್ ಏನಂತಂದರೆ ಅವ್ರಿಗೆ ಹೆಚ್ಚು ಗಾಳಿ ಬೇಕು, ಕೋಣೆಯಲ್ಲಿ ಹೆಚ್ಚು ಇರೋದಿಲ್ಲ. ಹೆಚ್ಚು ಗಾಳಿ ಇದ್ದರೆ ಅವರು ಭಾಳ ಖುಷಿ ಪಡ್ತಾರೆ. ಲಾಸ್ಟ್ ಟೈಮ್ ವೆನ್ ಹಿ ವಾಸ್ ದೇರ್ ಹಿ ಕುಡ್ ನಾಟ್ ಏಬಲ್ ಟು ಸ್ಪೀಕ್ ವೆರಿ ಲೌಡ್ಲಿ. ದಿಸ್ ಟೈಮ್ ಹಿ ಈಸ್ ಸ್ಪೀಕಿಂಗ್ ವೆರಿ ಮಚ್. ಲಾಸ್ಟ್ ಟೈಮ್ ಹಿ ಹ್ಯಾವಂಟ್ ಸ್ಪೋಕನ್ ಮಚ್ ದ ವೇ ಹಿ ಈಸ್ ಸ್ಪೀಕಿಂಗ್ ದಿಸ್ ಟೈಮ್. ಆಮ್ ಐ ರೈಟ್? ಸೊ ಪ್ರತಿ ಸಲ ಬಂದಾಗ ಇಷ್ಟೊಂದು ಮಾತಾಡ್ತಿರ್ಲಿಲ್ಲ ಅವರು ಅವಾಯ್ಡ್ ಮಾಡ್ತಾಯಿದ್ರು. ಬಟ್ ಈ ಸಲ ಅವರು ಮತ್ತಷ್ಟು ಎನರ್ಜೆಟಿಕ್ ಆಗಿ ಅತ್ಯಂತ ಹೆಚ್ಚು ಮಾತಾಡ್ತಾ ಇದ್ದಾರೆ ಫಸ್ಟ್ ಟೈಮ್. ಇಟ್ ಸರ್ಪ್ರೈಸ್ ಮೀ ಆಲ್ಸೋ. ರೈಟ್. ಆಹಾರ ಸೇವಿಸ್ತೆ, ನೀರು ಸೇವಿಸ್ತೆ ಬದುಕೋಕ್ ಸಾಧ್ಯನೇ ಇಲ್ಲ ಅಂಥೇಳಿ ಸಾಕಷ್ಟು ಜನ ಹೇಳ್ತಾರೆ. ಕೆಲವೊಂದಿಷ್ಟು ಮಂದಿ ಒಂದಿಷ್ಟು ದಿನಗಳ ಕಾಲ ಆಹಾರವನ್ನ ಬಿಟ್ಟು ಹೋದವರು ಅಥವಾ ನೀರನ್ನ ಸೇವನೆ ಮಾಡದೇ ಇದ್ದವರು ಸಾವನ್ನಪ್ಪಿದಂತಹ ಉದಾಹರಣೆಗಳು ಕೂಡ ಇವೆ. ಅಂಥದ್ದೊಂದು ಸಿಚುವೇಶನ್ಗೆ ನಮ್ಮ ದೇಹ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ನಮ್ಮ ಹತ್ರ ರಿಪೋರ್ಟ್ ಇದೆ, ಯೋಗಿ ಭಾಯ್ ಅವರ ರಿಪೋರ್ಟ್ ಇದೆ. ಆ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಡಾಕ್ಟರ್ ನವೀನ್, ನಿಮ್ಮ ಮೊದಲ ರಿಯಾಕ್ಷನ್, ಸಾಧ್ಯನಾ ಹಾಗೆ ಬದುಕೋದಕ್ಕೆ 17 ವರ್ಷ ಅಂತ ಹೇಳಿ? ಫಸ್ಟ್ ರಿಯಾಕ್ಷನ್ ಅಂದರೆ ಆಶ್ಚರ್ಯ. ಈ ಥರ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ, ಸೈನ್ಸಲ್ಲಿ ಇದು ಕೇಳ್ತಾ ಇರೋದೇ ಫಸ್ಟ್ ಟೈಮ್. ಇದು ಲೈಕ್ ಮಿರಾಕಲ್ ಅಂತ ಹೇಳ್ಬೋದು ಅಷ್ಟೇ ಇವೆಲ್ಲ. ಓಕೆ. ಆ್ಯಂಡ್ ಇವ್ರದ್ದು ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ, ಇವಾಗ ಇವ್ರದ್ದು ಎಕ್ಸ್ರೇ ಆಗಿದೆ, ECG ಆಗಿದೆ, ಬ್ಲಡ್ ಟೆಸ್ಟ್ ಆಗಿದೆ, ಮತ್ತು ಎಕೋ ಎಲ್ಲ ಆಗಿದೆ, ಅಲ್ಟ್ರಾಸೌಂಡ್ ಆಗಿದೆ, ಎಲ್ಲ ನಾರ್ಮಲ್ ಇದೆ. ಓಕೆ. ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂತೆ ಇವಾಗ ಯೂಶಲಿ ಏನಂತ ಹೇಳಿದ್ರೆ, ಆಹಾರ ಅಥವಾ ನೀರು ಸೇವಿಸಿದಲೇ, ಇವಾಗ ನೀರು ಸೇವಿಸಿದಲೇ ಮ್ಯಾಕ್ಸಿಮಮ್ ಒಂದು 3 ಮತ್ತು 4 ದಿನ ಅಷ್ಟೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ. ಒಂದು 4 ದಿನ ಆದಮೇಲೆ ಲೈಕ್ ತುಂಬ ಕಷ್ಟನೇ. ಆಹಾರ ಇಲ್ದಲೇ ಇವಾಗ ನಮ್ಮ ಸ್ಟಡೀಸ್ ಪ್ರಕಾರ ಅಟ್ಲೀಸ್ಟ್ ಒಂದು 2 months ಮ್ಯಾಕ್ಸಿಮಮ್ ಸರ್ವೈವ್ ಆಗ್ಬೋದು. ಆ್ಯಂಡ್ ನೀರು ಕುಡ್ಕೊಂಡು, ಬರೀ ಆಹಾರ ಸೇವಿಸ್ದಲೇ ಬರೀ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಇದು ಮಾಡಿಕೊಂಡು ಒಂದು 2 months 3 months ಸರ್ವೈವ್ ಆಗ್ಬೋದು. ಎರಡೂ ಸೇವಿಸಲಿಲ್ಲ ಅಂತ ಹೇಳಿದ್ನಲ್ಲ, ಒಂದು 2 monthsಯಿಂದ ಮ್ಯಾಕ್ಸಿಮಮ್ 3 months ಇದು. ಬಟ್ ಏನಂದರೆ ಇವಾಗ ನಾವು ಇದೆಲ್ಲ ಕೇಳಿರೋದು ಮತ್ತು ನೋಡಿರೋದು ಎಲ್ಲ ಉಪವಾಸ ಮಾಡ್ತಿರ್ತಾರೆ, ಸತ್ಯಾಗ್ರಹ ಮಾಡ್ತಿರ್ತಾರೆ. ಅಲ್ಲಿ ನಾವು ಸುದ್ದಿ ಕೇಳಿರ್ತೀವಿ, ಇಷ್ಟು ದಿನ ಅವರು ಉಪವಾಸದಿಂದ ಇದ್ದರು, ಇಷ್ಟು ದಿನ ಅವರು ಏನೂ ಸೇವಿಸಲಿಲ್ಲ ಅಂತ ಹೇಳಿ. ಬಟ್ ನಾವು ನಮ್ಮ ವೈದ್ಯಕೀಯ ಇದರಿಂದ ಏನಾದ್ರು ಟ್ರಯಲ್ಸ್ ಮಾಡಬೇಕಂದ್ರೆ ಇದು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇದು ಎಥಿಕಲ್ ಕ್ವಶನ್ ಬರುತ್ತೆ. ನಾವು ಮೆಡಿಕಲ್ ಫೀಲ್ಡಲ್ಲಿ ರ್ಯಾಂಡಮೈಸ್ ಕಂಟ್ರೋಲ್ ಟ್ರಯಲ್ಸ್ ಅಂತ ಮಾಡ್ತೀವಿ. ಇವಾಗ ಒಬ್ಬ ಮನುಷ್ಯ ಆಹಾರ ಮತ್ತು ನೀರು ಸೇವಿಸ್ತಿರ್ತಾನೆ, ಇನ್ನೊಬ್ಬರು ಸ್ವಲ್ಪ ಒಂದು 10 ಜನ ಆಹಾರ ಮತ್ತು ನೀರು ಸೇವಿಸಲ್ಲ, ಅವ್ರು ಎಷ್ಟು ದಿನ ಬದುಕ್ತಾರೆ, ಇವ್ರು ಎಷ್ಟು ದಿನ ಬದುಕ್ತಾರೆ, ಆ ಥರ ಟ್ರಯಲ್ ಮಾಡಿ ನೋಡಬೇಕು. ಬಟ್ ಅದು ಎಥಿಕಲ್ ಇದರಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್, ಅಂದರೆ ಕಷ್ಟ ಅದು ಮಾಡಲಿಕ್ಕೆ. ಬಟ್ ಇವರು ಪ್ರಕಾರ ಇವರು ಇವಾಗ ಆಲ್ಮೋಸ್ಟ್ ಒಂದು 10-16 ವರ್ಷದಿಂದ ಅವ್ರು ಏನು ಸೇವಿಸದಲ್ಲೇ ಇರೋದು ಒಂದು ಪವಾಡ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ಫಸ್ಟ್ ಇವಾಗ ನೀರು ಸೇವಿಸ್ತಿಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾರ್ಮಲ್ ಮನುಷ್ಯಂಗೆ ಇವಾಗ ನಾವು ಬೆಳಿಗ್ಗೆ ನೀರು ಸೇವಿಸಿರ್ತೀವಿ. ಓಕೆ, ಮಧ್ಯಾಹ್ನ ಅಷ್ಟೊತ್ತಿಗೆ ಅಥವಾ ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಫಸ್ಟ್ ಸೈನ್ ನಮಗೆ ನಮ್ಮ ಮನುಷ್ಯನಲ್ಲಿ ನೀರಿನ ಅಂಶ ಕಡಿಮೆ ಇದೆ ಅಂತ ಬರೋದು ಬಾಯಾರಿಕೆ. ಓಕೆ, ಅವಾಗ ಅವ್ನು ನೀರು ಕುಡಿಬೇಕು. ಅವ್ನು ನೀರು ಕುಡಿಲಿಲ್ಲ ಅಂತ ಹೇಳಿದ್ರೆ ಸುಸ್ತು ಮತ್ತು ತಲೆ ಚಕ್ರ ಬರುವಂಥದ್ದು ಮತ್ತು ಮಂಕಾಗೋದು ಇದೆಲ್ಲ ಆಗ್ಬಿಡುತ್ತೆ. ಓಕೆ. ಆ್ಯಂಡ್ ಇವಾಗ ಒಬ್ಬೊಬ್ಬರು ಮನುಷ್ಯರದು ಡಿಫ್ರೆಂಟ್. ಇವಾಗ ನಮ್ಮ ನೀರು ಸೇವನೆ ಹೆಂಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ಒಂದು ಆಯಸ್ಸು, ಒಂದು ಏಜ್, ವಯಸ್ಸು, ಅವ್ರ ಲಿಂಗ. ಓಕೆ. ದೆನ್ ಎನ್ವಿರಾನ್ಮೆಂಟ್ ಅಂದರೆ ವಾತಾವರಣ, ಅದು
ನಾವೇನಾದ್ರು ಬಿಸಿಲಿನ ವಾತಾವರಣದಲ್ಲಿದ್ದರೆ ಆವಾಗ ಸ್ವೆಟ್ಟಿಂಗ್ ಎಲ್ಲ ಆಗ್ಬಿಟ್ಟು ಇನ್ನೂ ಬೇಗ ನೀರು ಕುಡಿಬೇಕು ಇದಂತ ಆಗುತ್ತೆ. ಅದೇ ಕೋಲ್ಡ್ ವೆದರಲ್ಲಿದ್ದಾಗ ಚಳಿಗಾಲದಲ್ಲಿ ಎಲ್ಲ ನೀರು ಸೇವನೆ ಕಡಿಮೆ ಇರ್ತದೆ. ಓಕೆ, ದೆನ್ ನಮ್ಮ ಸೇವನೆ, ನಾವು ನೀರಿನಂಶ ಜಾಸ್ತಿ ಸೇವನೆ ಮಾಡ್ತೀವ ಅಥವಾ ಗಟ್ಟಿ ಆಹಾರ ಸೇವನೆ ಮಾಡ್ತೀವ, ಅದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ. ಅವರು ಎಷ್ಟು ದಿನ ಅಥವಾ ಎಷ್ಟು ಗಂಟೆ ಆಹಾರ ಸೇವನೆ ಅಥವಾ ನೀರು ಸೇವನೆ ಇಲ್ದಲೇ ಪ್ರೋಗ್ರೆಸ್ ಆಗ್ಬೋದು ಅಂತ ಹೇಳಿ. ಓಕೆ, ಆ್ಯಂಡ್ ಮೋರ್ ಓವರ್ ಈ ಥರ ಆಹಾರ ಸೇವನೆ ಅಥವಾ ನೀರು ಸೇವನೆ ಇಲ್ದಾಗ ನಮ್ಮ ಬಾಡೀಲಿ ಏನು ಚೇಂಜಸ್ ಆಗುತ್ತೆ. ಓಕೆ, ಇದು ಕನಿಷ್ಠ ಎಲ್ಲ ನಮ್ಮ ಅಂಗಾಂಗ ಮೇಲೆ ಎಫೆಕ್ಟ್ ಆಗ್ತದೆ. ಓಕೆ, ಇವಾಗ ನಮ್ಮ ಬಾಡಿಗೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಅಂತ 3 ಮೇಯ್ನ್ ನ್ಯೂಟ್ರಿಯೆಂಟ್ಸ್ ನಮಗೆ ಬೇಕು. ಓಕೆ, ಅದ್ರ ಜೊತೆಗೆ ಸಣ್ಣ ಪದಾರ್ಥಗಳು ಲೈಕ್ ಮಿನರಲ್ಸ್, ವೈಟಮಿನ್ಸ್ ಇದೆಲ್ಲ ಹೇಳ್ತೀವಿ, ಇದೆಲ್ಲ ನಮಗೆ ಅವಶ್ಯಕತೆ ಇದೆ. ಓಕೆ, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಒಂದು 3 days 4 days ಆದಾಗ ಏನು ನೀರು ಸೇವಿಸ್ತಿಲ್ಲ ಅಂತ ಹೇಳಿದಾಗ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಎಲ್ಲ ನೀರಿನ ಅಂಶ ಕಡಿಮೆ ಆಗಿಬಿಡ್ತದೆ. ಪ್ರತಿಯೊಂದು ಕಣಗಳಿಗೂ ನೀರು ಬೇಕು. ಅದು ಏನಾಗ್ಬಿಡ್ತಾಯಿದೆ ಅಂದರೆ, ನೀರು ಇಲ್ದಾಗ ಕಣಗಳು ಅದು ಶ್ರಿಂಕ್ ಆಗಿಬಿಡ್ತವೆ. ಸೆಲ್ಸ್ ಅಂತ ಹೇಳ್ತೀವಿ, ಪ್ರತಿಯೊಂದೊಂದು ಭಾಗವನ್ನು ಸೆಲ್ಸ್ ಎಲ್ಲ ಶ್ರಿಂಕ್ ಆಗಿಬಿಡ್ತದೆ. ಸೆಲ್ಸ್ ಎಲ್ಲ ಶ್ರಿಂಕ್ ಆದಾಗ ಲೈಕ್ ಅವಾಗ ಇಟ್ ಬಿಕಮ್ಸ್ ಡಿಹೈಡ್ರೇಟೆಡ್, ಬಾಡಿ ಬಿಕಮ್ಸ್ ಡಿಹೈಡ್ರೇಟೆಡ್ ಅಂತ ಹೇಳ್ತೀವಿ. ಅವಾಗ ಮೆದುಳಿಗೆ ಎಫೆಕ್ಟ್ ಆಗ್ತದೆ, ನಮ್ಮದು ಹಾರ್ಟಿಗೆ ಎಫೆಕ್ಟ್ ಆಗ್ತದೆ. ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಗೆ ಇವಾಗ ನೀರಿನಂಶ ಕಡಿಮೆ ಆದಾಗ ಏನಾಗುತ್ತೆ, ಮೇಯ್ನ್ ಅವ್ರದ್ದು ಪಲ್ಸ್, ನಾವು ನಾಡಿ ನೋಡಿದಾಗ ನಾಡಿ ಕಡಿಮೆ ಇರ್ತದೆ, ವಾಲ್ಯೂಮ್ ಕಡಿಮೆ ಇರುತ್ತೆ. ಓಕೆ, ಆಮೇಲೆ ಅವ್ರಿಗೆ ಬಿ ಪಿ, ಹೈಪೋಟೆನ್ಷನ್ ಅಂತ ಹೇಳ್ತೀವಿ, ಬಿ ಪಿ ಕಡಿಮೆ ಆಗುತ್ತೆ ಅವ್ರಿಗೆ. ಅವಾಗ ಅವರು ಎದ್ದು ಸಹ ನಡಿಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಸಾಮಾನ್ಯ ಮನುಷ್ಯರಿಗೆ ನಾನು ಹೇಳ್ತಾ ಇರೋದು, ಎದ್ದು ನಡಿಲಿಕ್ಕೆ ಕಷ್ಟ ಆಗುತ್ತೆ. ಇವಾಗ ಸ್ವಲ್ಪ ದೂರ ನಡೀಲಿಕ್ಕೂ ಅವ್ರಿಗೆ ತಲೆ ಚಕ್ರ ಬರೋದು, ನಡೆಯೋಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿ ಇವಾಗ ಒಂದು 3 ದಿನ 4 ದಿನ ಆದಾಗ. ಆ್ಯಂಡ್ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಿ ಪಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವರು ಪ್ರಜ್ಞೆ ತಪ್ಪೋದು, ದೆನ್ ಕೋಮಾ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಆಹಾರ ಸೇವಿಸದೇ ಇದ್ರೆ ಏನಾಗಬಹುದು ಅನ್ನೋ ಪರಿಣಾಮಗಳ ಬಗ್ಗೆ ಮಾತನಾಡ್ತೀನಿ. ಮತ್ತೆ ಬರ್ತೀನಿ. ಡಾಕ್ಟರ್ ಆಂಜನಪ್ಪ, ನೀವು ಯಾವ ರೀತಿಯಾಗಿ ನೋಡ್ತೀರಿ ಈ ಕೇಸ್ನ ಅಂತ ಹೇಳಿ? ನಂಬೋದಕ್ಕೆ ಸಾಧ್ಯನಾ? ಖುದ್ದು ರಿಪೋರ್ಟ್ನ ನೀವೇ ನಿನ್ನೆನೂ ಗಮನಿಸಿದ್ದೀರಿ ನೀವು. ನಮಸ್ಕಾರಮ್ಮ, ನಾನು ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್. ನಿನ್ನೆ ನ್ಯೂಸ್ 1ನಿಂದ ನ್ಯೂಸ್ ಫಸ್ಟ್ ರಘು ಅವರು ಇಬ್ಬರು ಆರೋಗ್ಯವಂತ ಸಾಧುಗಳನ್ನ ನನ್ನ ಕ್ಲಿನಿಕ್ಕಿಗೆ ಕರ್ಕೊಂಡು ಬರ್ತಾರೆ, ನನ್ನ ನರ್ಸಿಂಗ್ ಹೋಮ್ಗೆ. ನಮ್ಮೊಬ್ಬರು ನನಗೆ ಸದಾ ಪರಿಚಯವಿರತಕ್ಕಂಥ ವಚನಾನಂದ ಸ್ವಾಮೀಜಿಯವರು. ಆ್ಯಂಡ್ ಅಲಾಂಗ್ ವಿತ್ ಹಿಮ್ ಫಾರ್ ದ ಫಸ್ಟ್ ಟೈಮ್ ಎವರ್ ಸ್ಮೈಲಿಂಗ್, ಆಲ್ ಲುಕಿಂಗ್ ಹೆಲ್ತಿ, ಮಿಸ್ಟರ್ ವಿಕ್ಟರ್, ಏನು ನೀವು ಬಾಯ್, ಯೋಗಿ ಬಾಯ್ ಅಂತ ಕರೀತಾರೆ. ಇಬ್ಬರು ದೇ ಕೇಮ್. ನೀವು ಯಾವುದೇ ಒಬ್ಬ ಡಾಕ್ಟರ್ ಕ್ಲಿನಿಕ್ಗೆ ಬರೋರು ಪೇಷಂಟ್ಸು, ಬಟ್ ಅವರಿಬ್ಬರು ಪೇಷಂಟ್ಸ್ ಥರ ಇರಲ್ಲ. ನೋ ಓನ್ಲಿ ಯು ಕ್ಯಾನ್ ಇಮ್ಯಾಜಿನ್. ನನಗೆ ಅವ್ರು ಹೇಳಿದರು, ಟುಮಾರೋ ಒಂದು ಡಿಸ್ಕಷನ್ ಇದೆ ಇವ್ರ ಬಗ್ಗೆ. ಈ ಟೋಲ್ಡ್ ಮೀ ಸಿನ್ಸ್ 17 years he has not taken water or food. ಬಟ್ ಈಗ ಒಂದು ನಾನು ಐ ಹ್ಯಾವ್ ಸ್ಟಡಿಡ್ MBBS ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ 73 to 78, and I am teaching medical students for the past 40 years in various medical colleges, and we have never come across a presentation of this kind of a case. So ನಮ್ಮ ಹತ್ರ ಬಂದಾಗ what we do, yesterday they were not my patients, but I have to examine it. ಸೊ ಯಾವುದೇ ಒಬ್ಬ ಡಾಕ್ಟ್ರು ಎಕ್ಸಾಮ್ ಮಾಡೋದಕ್ಕೆ ಮೊದಲು ವಿ ಟೇಕ್ ಹಿಸ್ಟ್ರಿ. ಸೊ ಐ ಜಸ್ಟ್ ಸ್ಪೋಕ್ ಟು ಹಿಮ್. ಲಕಿಲಿ he speaks good English also. He said, I am happy, healthy, looking at him I can make out, but I have never taken water and food. Okay. First thing, nutrition is very, very essential for any living being to survive. ಇದು ಫಸ್ಟ್ ಸ್ಟೇಟ್ಮೆಂಟ್. ಐ ಆಮ್ ಅನ್ ಅಲೋಪತ್ ಡಾಕ್ಟರ್ ಇದ್ದೀನಿ. ಯಾಕಂದರೆ ದಿಸ್ ಡಿಸ್ಕಷನ್ ಶುಡ್ ಕ್ಯಾರಿ ಲಾಟ್ ಆಫ್ ಇಂಪಾರ್ಟೆಂಟ್ ಮೆಸೇಜ್ ಟು ಪಬ್ಲಿಕ್. ಮೆಡಿಸನ್ನಾಗ ಮಿರಾಕಲ್ಸ್ ಆಗ್ತಾವ? ಡೆಫಿನೆಟ್ಲಿ ದೆರ್ ಆರ್ ಮಿರಾಕಲ್ಸ್ ಈವನ್ ಇನ್ ಮೆಡಿಸನ್, ಈವನ್ ಇನ್ ಅಲೋಪತಿ ಮೆಡಿಸನ್, ಐ ಅಕ್ಸೆಪ್ಟ್ ದಟ್. ಬಟ್ ದಿಸ್ ಕೈಂಡ್ ಆಫ್ ಎ ಮಿರಾಕಲ್, ಐ ಆಮ್ 69 years old now. I have never come across this kind of a miracle. This is the first time. And 2 standard statements in medicine. Water has got no calorie, air has got no calorie. No living being can survive without calorie. ಇವೆಲ್ಲ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್. ಆಲ್ರೆಡಿ ನಮ್ಮ ಡಾಕ್ಟರ್ ಹೇಳ್ದಂಗೆ, ವಿತೌಟ್ ವಾಟರ್ ಆ್ಯಂಡ್ ಫುಡ್ ದೇ ಡೈ ಇನ್ 2 weeks. ಓನ್ಲಿ ವಾಟರ್, no water, only food they are taking, they can survive for 2 months. Body, there is such a wonderful mechanism. I always feel God is the greatest scientist.
human body is such a wonderful machine. It has got its own internal milieu arrangements. All these arrangements will be gone if they don't take food or water. I have to believe. But only thing is, I cannot explain this as a professor of surgery in a medical college to a common man or to my own medical student. Can a person survive with water or shower togotarante, neer body ಒಳಗೆ ಹೋಗುತ್ತಂತೆ? No, these are all stories to believe. Scientifically, we cannot take this and we cannot tell this to any medical student or anybody for that matter. But anyway, we have got a person sitting in front. He has got no reason to cheat us. That's what I believe him. They have got no any interest to cheat us. Whatever they are telling, we have to believe. But unless you put him on a very strict observation, see, in medicine, not only examination, not only treatment, you have to observe. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ನೋಡಿದ್ದನ್ನು ಕಂಗಾಣಿಸಿ ನೋಡು ಅಂತಾರೆ. ಕಣ್ಣಲ್ಲಿ ನೋಡಿದ್ದನ್ನು ಕಂಗಾಣಿಸಿ ನೋಡು ಅಂತ. ಅವ್ರು ಏನು ಹೇಳಿದ್ರು ಕೂಡ ನಾವು ಯು ಹ್ಯಾವ್ ಟು ಚೆಸ್ಟ್ ಹಿಮ್. ಇವತ್ತು ಗುರುಜಿ ಸುಳ್ಳು ಹೇಳಲ್ಲ, ಅವ್ರ ಜೊತೆಯಲ್ಲೇ ನೆನೆನೂ ಹೇಳಿದ್ರು, ನನ್ನ ಜೊತೆಗೆ ಇದ್ದಾರೆ, ಬೇಕಾದ್ರೆ ನಿಮ್ಮ ಜೊತೆಗೆ ಒಂದು ತಿಂಗಳು ಇಟ್ಕೊಳ್ಳಿ, ಕೀಪ್ ಹಿಮ್ ವಿತ್ ಯು ಫಾರ್ 1 month. ಎಸ್ ಸರ್. ಒಂದೇ ಒಂದು ಸಣ್ಣ ಪ್ರಶ್ನೆ, ನೀವು ಪರೀಕ್ಷೆ ಮಾಡಿದ್ರಲ್ಲ ಅವ್ರನ್ನ. ಎಸ್ ಸರ್. ಸಾಮಾನ್ಯವಾಗಿ ಡಾಕ್ಟರ್ ಯಾವುದೇ ಪೇಷಂಟ್ನ, ಇವ್ರು ಪೇಷಂಟ್ ಅಲ್ಲ ಬಟ್ ಎನಿಬಡಿ, ಯಾರನ್ನೇ ಎಕ್ಸಾಮಿನ್ ಮಾಡಿದಾಗ ಅವರ ದೇಹದಲ್ಲಿ ಆಹಾರದ ಕುರು ಇದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಏನೋ ತಿಂದಿದಾರೋ ಇಲ್ವೋ, ಕುಡಿದಿದಾರೋ ಇಲ್ವೋ ಅಂತ ಗೊತ್ತಾಗತ್ತಾ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಗೊತ್ತಾಗತ್ತೆ ಅನ್ನೋದಾದ್ರೆ ಇವ್ರ ದೇಹದಲ್ಲಿ ಅದೇನಾದ್ರು ಸೈನ್ಸ್ ಇತ್ತ? ಸೈನ್ಸ್ ಇಲ್ಲ ಸರ್, ಅದು ಎಂಡೋಸ್ಕೋಪಿ ಮಾಡಿಸಿ ನಾವು ತಗೊಂಡ ಆಹಾರ ಸರ್ ಸ್ಟೊಮಕ್ ಹೋಗುತ್ತೆ ಸರ್. ಸ್ಟೊಮಕ್ ವಿಲ್ ಎಂಪ್ಟಿ ಇನ್ 4 hours, ಮ್ಯಾಕ್ಸಿಮಮ್ 6 hours. ಯಾರೇ ಏನೇ ಫುಡ್ ತಗೊಂಡ್ರು, ಫಸ್ಟ್ ಆಫ್ ಆಲ್ ಅವ್ರ ಮೌತ್ ಡ್ರೈನೆಸ್ ಇಲ್ಲ. ನೀರು ಕುಡಿದಿದ್ರೆ ಮೌತ್ ವಿಲ್ ಬಿ ಡ್ರೈ. ಸಲೈವರಿ ಗ್ಲ್ಯಾಂಡ್ ಇರುತ್ತೆ ಸರ್. ದೇರ್ ಈಸ್ ನೋ ಸಲೈವ ಸೆಕ್ರಿಟೆಡ್ ಇಫ್ ದೇ ಡೋಂಟ್ ಟೇಕ್ ವಾಟರ್. ಒಂದು ದಿನಕ್ಕೆ 1 ಲೀಟರ್ ಸಲೈವ ಬರುತ್ತೆ, ಜೊಲ್ಲು. ಬಟ್ ಈಸ್ ಮೌತ್ ಈಸ್ ಟಂಗ್ ಈಸ್ ಮಾಯಿಸ್ಟ್, ಇಟ್ ಈಸ್ ನಾಟ್ ಡ್ರೈ. ಅಂಡ್ ಐ ಕ್ಯಾನ್ ಡೂ ಎನ್ ಎಂಡೋಸ್ಕೋಪ್. ಓನ್ಲಿ ಐ ಕ್ಯಾನ್ ಸಿ ದ ಸ್ಟಮಕ್ ಆಫ್ಟರ್ 6 hours, ಸ್ಟಮಕ್ ಈಸ್ ಎಂಪ್ಟಿ ಓನ್ಲಿ. ಸೊ ಎ ಪ್ರೀವಿಯಸ್ ಡೇ ಫುಡ್ ಐ ಕ್ಯಾನಾಟ್ ಸಿ. ಈ ಸ್ಮಾಲ್ ಇಂಟೆಸ್ಟೈನ್ ವಿಲ್ ಹ್ಯಾವ್ lot of digested material. Your small intestine is 6 meters long. Large intestine is 1.5 meters long. I can put a colonoscope and see all feces idya illa anta. And feces is always undigested food particles adu. Correct. So allu nani correct information baralla. But anyway, 2 things he did not agree. One, he was scared of taking venous blood. Namge enagutte gotta sir, we have to study liver function test and then renal function test. Ivella, they are very important parameters. His blood glucose was 72. A person who doesn't take calorie, how can he have a blood glucose 72? Liver can release, ಅದು ನಮ್ಗೆ ಗೊತ್ತಿದೆ, ಡಾಕ್ಟ್ರಿಗೂ ಗೊತ್ತಿದೆ, ಗ್ಲೈಕೋಜನ್ ಅಂತ ಸ್ಟೋರ್ ಇರುತ್ತೆ. ಬಟ್ ದಟ್ ಈಸ್ ಓನ್ಲಿ ಫಾರ್ 2 months. 17 years he has not taken anything. Liver cannot release sugar. So 72 sugar I cannot accept in a person who has not taken anything for 17 years. That is one thing. ಎರಡನೇದು ಅವರು ಅದರ್ ಫಂಕ್ಷನ್ ಸರ್, ಲುಕಿಂಗ್ ಅಟ್ ಹಿಮ್, ಈವನ್ ಐ ವಿಲ್ ಟೆಲ್ ಯು ಆಲ್ ಇಸ್ ಲಿವರ್ ಫಂಕ್ಷನ್, ಕಿಡ್ನಿ, ಇಟ್ ವಿಲ್ ಬಿ ನಾರ್ಮಲ್ ಓನ್ಲಿ. ಬಟ್ ಐ ಹ್ಯಾವ್ ಟು ಟೇಕ್ ಅಂಡ್ ಟೆಸ್ಟ್, ದಟ್ಸ್ ಆಲ್. ಸರ್ ಕೇಳ್ದಂಗೆ ಓನ್ಲಿ ಎಂಡೋಸ್ಕೋಪಿ ಮಾಡಿ ನೋಡ್ಬೋದು ಸರ್, ಅದು ಸ್ಟಮಕ್ ಎಂಪ್ಟಿ ಆಗ್ಬಿಡುತ್ತೆ. ರೈಟ್. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇನ್ನಿಬ್ಬರು ಖ್ಯಾತ ತಜ್ಞರು ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಗಿರಿಧರ್ ಕಜೆ ಹಾಗೆ ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗರ್ ಅವರು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಹಾಗೆ ಮೊದಲಿಗೆ ಭೀಮೇಶ್ ರೆಡ್ಡಿ ಅವರನ್ನೇ ಮಾತನಾಡಿಸ್ತೀನಿ. ಅವತಾರ್ ಬಾಬಾ ಹಾಗೆ ಅವರ ಪವಾಡಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡವ್ರು ನೀವು. ಅವತಾರ್ ಬಾಬಾ ನಾವು ಕೇಳಿರುವಂಥದ್ದು, ಕಣ್ಮುಂದೆ ಕಂಡಿರುವಂಥದ್ದಲ್ಲ. ಬಟ್ ಯೋಗಿ ಭಾಯಿ ಅವರು ಕಣ್ಮುಂದೆ ಕಾಣಿಸ್ತಿದ್ದಾರೆ. ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಅವತಾರ್ ಬಾಬಾ ಅಲ್ಲ, ಮಹಾವತಾರ್ ಬಾಬಾ. ಮಹಾವತಾರ್ ಬಾಬಾ. ಎಸ್, ನಿಜವಾಗ್ಲೂ ಇವತ್ತು ಒಂದು ನನ್ನ ಅದೃಷ್ಟ ಅಂತ ಹೇಳಬೇಕು, ಈ ಥರ ಇವರು ದರ್ಶನ ಆಗ್ತಾ ಇರೋದು. ಆಮೇಲೆ ಪಕ್ಕದಲ್ಲಿ ವಚನಾನಂದ ಸ್ವಾಮೀಜಿಗಳಿದ್ದಾರೆ, ಅವರು ಸುಮಾರು ಅವರೇ ಹೇಳಿದರು 15ರಿಂದ ನಾನು ಅವ್ರನ್ನ ಎಲ್ಲ ಬಲ್ಲೆ ಅಂತ. ಇದಕ್ಕಿಂತ ಸಾಕ್ಷಿ ನಮಗೇನು ಬೇಕಾಗೋದಿಲ್ಲ. ಬಟ್ ನಾವು ಎಲ್ಲವನ್ನು ಪ್ರಾಪಂಚಿಕ ದೃಷ್ಟಿಯಿಂದ ನೋಡೋದಾದರೆ ಇದು ಒಂದು ಆಶ್ಚರ್ಯ ಅಥವಾ ಮಿರಾಕಲ್ಸ್ ಅದೆಲ್ಲ ಆಗುತ್ತೆ. ನಾವು ಯಾವತ್ತೂ ಬರೀ ಪ್ರಾಪಂಚಿಕ ನೋಡಬಾರ್ದು, ಪ್ರಾಪಂಚಿಕ ಜೊತೆಗೆ ಆಧ್ಯಾತ್ಮಿಕನೂ ನೋಡಿದಾಗ ಇಂಥವೆಲ್ಲವೂ ಕೂಡ ನಮಗೆ ಆಗಾಗ ಗೋಚರವಾಗ್ತಕ್ಕಂಥ ಒಂದು ಸ್ಟಾರ್ಸ್ ಇದ್ದಂಗೆ, ಇವರೆಲ್ಲ ನಕ್ಷತ್ರಗಳಿದ್ದಂಗೆ ಆ್ಯಕ್ಚುಲಿ. ಸೊ ಇದೇ ರೀತಿಯಾಗಿ ಮಹಾವತಾರ ಬಾಬಾಜಿಯವರ ಕ್ರಿಯಾಯೋಗನೇ ಇರೋದೇ ಹೀಗೆ. ಅದು ಆ ಕ್ರಿಯಾಯೋಗದಲ್ಲಿ ನಾವು ಒಮ್ಮೆ ಪರಿಚಯ ಆದರೆ, ಸ್ವಾಮೀಜಿಗಳಿಗೆ ಅದ್ರ ಬಗ್ಗೆ ತುಂಬ ಪರಿಚಯ ಇರೋದ್ರಿಂದ ನಾವು ಮಾತಾಡೋದು ಅದರ ಸೂಕ್ತ ಅಲ್ಲ ಅಂತ ಕಾಣುತ್ತೆ. ಬಟ್ ಕ್ರಿಯಾಯೋಗದ ಒಂದು ದೃಷ್ಟಿ, ಅದರ ಒಂದು ಸೃಷ್ಟಿ ಇರೋದೇ ಹಾಗೆ. ಅದು
ಒಮ್ಮೆ ಮಹಾವತಾರ ಬಾಬಾಜಿಗಳು ದರ್ಶನ ಆಯಿತು ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ನಾವೇನಂದರೆ ಅಂಥ ದರ್ಶನಗಳನ್ನು ನಂಬೋದಿಲ್ಲ, ಯಾಕೆ ಎಲ್ಲವೂ ನಮಗೆ ಫಿಸಿಕಲ್ ಆಗಿ ಸಾಕ್ಷ್ಯಗಳು ಕೇಳ್ತೀವಿ ನಾವು. ಹಂಗಾಗಿ ನಾವು ಇಂಥವೆಲ್ಲ ನಂಬೋಕೆ ಹೋಗಲ್ಲ. ಪ್ರತ್ಯಕ್ಷವಾದ ಸಾಕ್ಷಿ ಡಾಕ್ಟ್ರ್ ಹೇಳ್ತಾ ಇದ್ದಾರೆ, ಅವರು ಸ್ಕಿನ್ ಹೆಂಗಿದೆ, ಅವರು ಮಾತಾಡಿದ್ರೆ ಅವ್ರಿಗೆ ಇಷ್ಟು ಇದು ಬೇಕಾಗುತ್ತೆ. ಸೊ ಮಾತಾಡೋಕ್ಕೂ ಆಗಲ್ಲ, ನೀರಿಲ್ಲದೆ ಅವ್ರು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ, ಬಾಯಿ ತೆಗಿಯೋಕ್ಕೂ ಆಗಲ್ಲ. ಆ ರೀತಿ ಇರಬೇಕಾದ್ರೆ 17 ವರ್ಷದಿಂದ ಅವ್ರು ಇದ್ದಾರೆ ಅಂತಂದರೆ ಇದೊಂದು ಪ್ರತ್ಯಕ್ಷ ಸಾಕ್ಷಿ. ಈ ಥರ ಬೇಕಾದಷ್ಟು ನಡೀತವೆ. ಅಂದರೆ ನಾವು ಒಬ್ಬರನ್ನ ಎಲ್ಲರನ್ನ ಜೊತೆ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ರಮಣ ಮಹರ್ಷಿಗಳಿದ್ದಾರೆ, 14ನೇ ವರ್ಷಕ್ಕೇ ಅವರು ಬಾಡಿಯಿಂದ ಬೇರ್ಪಟ್ಟು ತಾನು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಇವಾಗ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಹಿಂದಿನ ಜನ್ಮದ ಒಂದು ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ದಟ್ ಇಸ್ ರೈಟ್ ಆ್ಯಕ್ಚುಲಿ, ಅದನ್ನು ನಂಬಲ್ಲ ಅಷ್ಟೇ. ಮತ್ತು ರಮಣ ಮಹರ್ಷಿಗಳು ನೋಡಿದಾಗ ಈ ಥರ ಅನೇಕವಾಗಿರ್ತಕ್ಕಂಥವು ನಾವು ನೋಡಿದಾಗ ನಮಗೆ ಅದರ ಒಂದು ಅರ್ಥ ಆಗುತ್ತೆ. ಆಮೇಲೆ ಒಂದು ಸಣ್ಣ ಒಂದು ಇದರ ಹೇಳ್ಬೋದು ಕ್ರಿಯಾಯೋಗದಲ್ಲಿ ಯಾವ ರೀತಿ ಇರುತ್ತೆ ಅಂತ. ಮಹಾವತಾರ ಬಾಬಾಜಿಯವರ ಶಿಷ್ಯರು ಲಾಹಿರಿ ಮಾಷೆಯರು ಅವರು ಬನಾರಸ್ಸಲ್ಲಿ ಇದ್ದಾಗ ಅವರ ಫ್ರೆಂಡು ಮಗ ಒಬ್ಬನು ಮೆಡಿಕಲ್ ಮಾಡಿರ್ತಾನೆ. ಅವರು ಬನಾರಸ್ಸಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕಾಗಿರ್ತದೆ. ಸ್ಟಾರ್ಟ್ ಮಾಡಬೇಕಾದಾಗ ಅವರು ಹೇಳ್ತಾರೆ, ನನ್ನ ಫ್ರೆಂಡ್ ಇದ್ದಾನಲ್ಲಿ ಲಾಹಿರಿ ಮಹಾಶಯ, ಅವರು ಭಾಳಷ್ಟು ಅವರು ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ನೀನು ಸ್ಟಾರ್ಟ್ ಮಾಡು ಕ್ಲಿನಿಕ್ಕು ಅಂತ ಹೇಳ್ತಾರೆ. ಸರಿ, ಅವ್ರಿಗೆ ಅಷ್ಟೊಂದು ಅವ್ರಿಗೆ ಇವೆಲ್ಲ ಇರಲ್ಲ, ಆದರೂ ಕೂಡ ಅಪ್ಪ ಹೇಳಿದಾನಲ್ಲ ಅಂತ ಅಂದ್ಬಿಟ್ಟು ಲಾಹಿರಿ ಮಹಾಶಯರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ನಾನು ಇಂಥವ್ರ ಮಗ ಅಂತ ಹೇಳಿದಾಗ ಬಾ ಕೂತ್ಕೋ ಅಂತೆಲ್ಲ ಹೇಳ್ತಾರೆ. ನಾನು ಮೆಡಿಕಲಲ್ಲಿ ಆಗಿದೆ, ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಬೇಕು ನಾನು, ಅದಕ್ಕೆ ನಿಮ್ಮ ಬ್ಲೆಸ್ಸಿಂಗ್ ತೊಗೊಳಕ್ಕೆ ಬಂದಿದ್ದೆ ಅಂತ. ಲಾಹಿರಿ ಮಹರ್ಷಿಯವರು ಒಂದು ಅವ್ರನ್ನ ಪ್ರಶ್ನೆ ಕೇಳ್ತಾರೆ. ಏನು ಅಂದರೆ, ನಿಮ್ಮ ಮೆಡಿಕಲ್ ಪ್ರಕಾರ ಒಬ್ಬ ಮನುಷ್ಯ ಸತ್ತ ಅಂತ ನೀವು ಹೆಂಗೆ ಡಿಕ್ಲೇರ್ ಮಾಡ್ತೀರಿ ಅಂತ. ಫಸ್ಟು ಬ್ರೀತಿಂಗ್ ಸ್ಟಾಪ್ ಆಗುತ್ತೆ, ಆಮೇಲೆ ಹಾರ್ಟ್ ಬೀಟ್ ಸ್ಟಾಪ್ ಆಗುತ್ತೆ, ಆಮೇಲೆ ಪಲ್ಸಸ್ ನಿಂತೋಗುತ್ತೆ, ಆಮೇಲೆ ಬಾಡಿ ಗೆಟ್ಸ್ ಕೋಲ್ಡ್, ಪೂರ್ತಿ ತಣ್ಣಗಾಗುತ್ತೆ. ನಾವು ಅದನ್ನು ಮೆಡಿಕಲ್ ಫೀಲ್ಡಲ್ಲಿ ಮೆಡಿಕಲಿಂದ ನಾವು ಡಿಕ್ಲೇರ್ ಮಾಡ್ತೀವಿ ಈ ಮನುಷ್ಯ ಸತ್ತಿದ್ದಾನಂತ. ಹಾಗಾದರೆ ಒಂದು ಸ್ವಲ್ಪ ಹೊತ್ತು ಕೂಡು ಅಂತ ಹೇಳ್ಬಿಟ್ಟು ನಾನು 1 ಗಂಟೆ ನಿನಗೆ ಟೈಮ್ ಕೊಡ್ತೀನಿ, ನನ್ನ ನೋಡ್ತಾ ಹೋಗು ನೀನು ಅಂತ ಹೇಳ್ತಾರೆ. ಕೂತ್ಕೋತಾರೆ. ಕೂತ್ಕೊಂಡು 1-2 ಬ್ರೀತ್ ತೊಗೋತಾರೆ. ತೊಗೊಂಡ ತಕ್ಷಣ ಬ್ರೀತ್ ಸ್ಟಾಪ್ ಆಗುತ್ತೆ. ಫಸ್ಟು 5 ನಿಮಿಷಕ್ಕೆ ಬ್ರೀತ್ ಸ್ಟಾಪ್ ಆಗೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಹಾರ್ಟ್ ಸ್ಟಾಪ್ ಆಗುತ್ತೆ, ಪಲ್ಸಸ್ ನಿಂತೋಗುತ್ತೆ. ಆಮೇಲೆ ನಿಧಾನವಾಗಿ ಬಾಡಿ ಅಂದರೆ ಕೋಲ್ಡ್ ಸ್ಟೇಜಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರು ಏನು ಮಾಡ್ತಾರೆ, ಒಂದು ಅರ್ಧ ಗಂಟೆ ನೋಡಿದ ತಕ್ಷಣ ಇವ್ರು ಗಾಬರಿ ಆಗಿಬಿಟ್ಟು ಸತ್ತ ಅಂತ ಹೇಳ್ಬಿಟ್ಟು ಅರ್ಚಕ್ಕೆ ಶುರು ಮಾಡ್ತಾರೆ, ಕಿರ್ಚಕ್ಕೆ ಶುರು ಮಾಡ್ತಾರೆ. ಮಾಡಿದಾಗ ಅವ್ರ ಶಿಷ್ಯರೆಲ್ಲ ಬರ್ತಾರೆ. ಏನಾಯಿತು ಅಂತಂದರೆ, ಈ ಥರ ಮೆಡಿಕಲ್ ಫೀಲ್ಡ್ ಬಗ್ಗೆ ಮಾತಾಡಿದೆ, ಹಿಂಗೆ ಹೇಳಿದರು ಅಂತ. ಇನ್ನೊಂದು ಏನು ನೀವು ಎಷ್ಟು ಟೈಮ್ ಕೊಟ್ಟಿದ್ದಾರೆ, 1 ಗಂಟೆ ಟೈಮ್ ಕೊಟ್ಟಿದ್ದಾರೆ, ಎಷ್ಟಾಗಿದೆ ಇವಾಗ, ಅರ್ಧ ಗಂಟೆ ಆಗಿದೆ, ಇನ್ನೂ ಅರ್ಧ ಗಂಟೆ ಅವ್ರನ್ನ ಮಾತಾಡಿಸ್ಬೇಡಿ. ಸೊ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆದ ತಕ್ಷಣ ಮತ್ತೆ ಆ್ಯಸ್ ಈಸ್ ನಾರ್ಮಲ್ ಆಗಿ ಮತ್ತೆ ವಾಪಸ್ ಬರ್ತಾರೆ. ಮತ್ತು ಮೆಡಿಕಲ್ ಫೀಲ್ಡ್ ಏನು ಹೇಳುತ್ತೆ ಅದಕ್ಕೆ ಎಲ್ಲವನ್ನೂ ನಾವು ಮೆಡಿಕಲ್ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಅಲ್ಲ. ಪ್ರತ್ಯಕ್ಷವಾಗಿ ಸಾಕ್ಷಿ ಇರೋದ್ರಿಂದ ನಾವು ಆ ರೀತಿ ನೋಡಬೇಕಾಗುತ್ತೆ. ರೈಟ್ ಸರ್. ಅನಂತ್ ಸರ್, ಯೂಶುವಲ್ ಆಗಿ ಪತ್ರಕರ್ತರು ಅಂದರೆ ಈ ರೀತಿ ಪವಾಡಗಳು, ಈ ರೀತಿ ಮಿರಾಕಲ್ಗಳಾದಾಗ ನಾವು ಕೆದಕಿ ನೋಡ್ತೀವಿ, ಎಷ್ಟು ಸತ್ಯ ಇದೆ ಇದರಲ್ಲಿ ಅಂತ, ನಿಜ ಹೇಳ್ತಿದ್ದಾರಾ ಅಂತ ಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತೀವಿ. ಅಗಾಧವಾದಂಥ ಅನುಭವ ಪತ್ರಿಕೋದ್ಯಮದಲ್ಲಿ ತಮ್ಮದು ಕೂಡ. ಗಮನಿಸಿದ್ದೀರಾ ಈ ಥರದ ಕೇಸ್ಗಳನ್ನು? ಇದು ನಾನು ತುಂಬ ಶೋಧಿಸಿರುವಂಥ ಕ್ಷೇತ್ರ ಅಲ್ಲ. ದಿಸ್ ಇಸ್ ನಾಟ್ ದ ರೆಮ್ ದಟ್ ಐ ಹ್ಯಾವ್ ಎಕ್ಸ್ಪೋರ್ಡ್ ಮಚ್, ಬಟ್ ಸ್ಟಿಲ್ 1-2 ಅನುಭವಗಳನ್ನ ಹೇಳ್ಬೋದು ಅಂತಾದರೆ, 3 ಅಡಿಯ ದೂರದಲ್ಲಿ ಐ ಹ್ಯಾವ್ ಸೀನ್ ಲೆವಿಟೇಷನ್. ಒಬ್ಬ ಆರ್ಮಿ ಮನುಷ್ಯ ಚೆನ್ನೈನಲ್ಲಿ ಬಂದು ಹೋಟೆಲ್ನಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು, ನೋಡಿ ನಾನು ತೋರಿಸ್ತೀನಿ ಅಂತೇಳಿ ಲೆವಿಟೇಟೆಡ್, ಕೇಮ್ ಬ್ಯಾಕ್ ಡೌನ್. ಆ ಕ್ಷಣಕ್ಕೆ ನನಗೆ ಅವಾಕ್ಕಾಗ್ಬಿಟ್ಟಿದೆ, ಏನು ಇದು ಸಾಧ್ಯನಾ ಅಂತ. ಬಟ್ ಆಮೇಲಿಂದನೂ ಇಷ್ಟೂ ವರ್ಷಗಳ ಕಾಲ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡಿರೋದು ಐ ವಾಸ್ ಪ್ರಾಬಬ್ಲಿ ಹಿಪ್ನೋಟೈಸ್ಡ್ ಅಂತ. ನಾವು ಅದನ್ನು ಪ್ರಶ್ನೆ ಮಾಡಿದವರೆ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಡಾಕ್ಟರ್ ಅಂಜನಪ್ಪ ಹೇಳ್ತಿದ್ರಲ್ಲ, ಅದು ನಿಜ. ಸೈನ್ಸ್ ವಾಂಟ್ಸ್ ಟೆಸ್ಟಿಮೋನಿ. ಸೈನ್ಸ್ ವಾಂಟ್ಸ್ ಎವ್ರಿಥಿಂಗ್ ಟು ಬಿ ಪ್ರೂವ್ ಆಗದೇ ಇರೋದು ಅಸತ್ಯ ಅಂತ ಸೈನ್ಸ್ ಹೇಳೋದಿಲ್ಲ, ಅದು ಇನ್ನೂ ಪ್ರೂವ್ ಆಗಿಲ್ಲ ಅಂತ ಹೇಳುತ್ತೆ. ವಿಜ್ಞಾನ ಹೇಳೋದು ಇಟ್ಸ್ ಸ್ಟಿಲ್ ನಾಟ್ ಪ್ರೂವ್, ರೈಟ್? ಅದು ಪ್ರೂವ್ ಆಗಬೇಕು, ಪ್ರೂವ್ ಆಗೋ ತನಕ ನಾನು ಅದನ್ನು ಒಪ್ಪೋದಿಲ್ಲ ಅಂತ. ಈಗ ಐ ಹ್ಯಾವ್ ಹರ್ಡ್ ಯು ಸೇಯಿಂಗ್, ವಿ ಆರ್ ವಾಟ್ ಅವರ್ ಸೆಲ್ಸ್ ಆರ್, ರೈಟ್? But our cells need nutrition. Our cells function in a certain way. We are designed to function that way, right? If you don't feed energy to your cells will not function. So you will not function if we are what our cells are, right? That being the case, it's extremely difficult to explain how we have kind of taken no food, no water, no liquid for 17 years, right? But you have said, can I? Sir, yeah. please. You have said
at some point that you don't practice meditation, you don't practice yoga. I've said in one of your interactions, you have said that. So what you say is, this is a call from the universe. Universe has communicated with you in a certain way, transmission. Universe has taken you in the path that you are going, right? Universe has told you that, you know, water is not good for you, you stop. Food too much for you, you stop. Tea not good for you, you stop. So you started living with the help of the universe, is what you are saying. Jiddu Krishnamurti says the same thing. Jiddu Krishnamurti has told us that we are a part of the universe. So every cell in our body is a part of the universe. So we can draw energy from the universe, is what spiritualism tells us. But what science tells us is, unless we are physically connected with energy sources, we cannot live, right? Such being the case, if you say suddenly it happened to you that, you know, you had to stop eating, you had to stop drinking, it was not your decision, but it just happened to you. Human psyche, you know, is what it tells us is, I stop using this mobile, I decide not to use this, right? The next moment my eye goes there, I'm tempted to look, I'm tempted to tap, I'm tempted to see what's up there, right? You lived in a city called Buenos Aires, brimming with life, brimming with stress, brimming with... Yes. Yeah, he was there. I was. Yeah. So, in that city, you were not eating much, your family had complaints, so you went to the mountains, you started living alone in the mountains, right? In that city, among your family members, was it really possible for you to stay away from food? Complex. Can be complex. Can be complex. It was complex. Yes. But you tried doing it, right? Yes, yes. Is it humanly possible to not be tempted? No. There is something that is utterly axiomatic for me in my feelings. If someone is coming here with a chocolate case and suddenly I feel it, I will eat. Temptation for me is a bad word. It's not temptation. If you want to eat, you eat. You know, why avoid that nature is here is because the godliness is put in that here. It is not bad. And I never say that the food is something bad, it's the best, you know, but not in my case right now. I am not closing any door, you know, can happen anytime. So you can again start eating, or you can again start drinking, right? That's It's what you possible. imply. It's possible. Yes, of course. It's possible. As of now, you are not I drinking. can start to can start to eat anytime when really appear this desire. Okay. Yeah? So that desire is not there in you now. No, not yet. Okay. If it were to be a yogic power, I think ನಮ್ಮ ವೀಕ್ಷಕರಿಗೆ ಇದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ಸುತ್ತೆ. ಐ ವಿಲ್ ಟ್ರೈ ಆ್ಯಂಡ್ ಎಕ್ಸ್ಪ್ಲೇನ್ ವಾಟ್ ಎವರ್ ಯು ಟೋಲ್ಡ್ ಮೀ. ನಾನು ಅವ್ರನ್ನ ಕೇಳಿದ್ದು ಇಷ್ಟೇ, ಏನೋ ಒಂದು ನಗರದ ಒಳಗಡೆ ಫ್ಯಾಮಿಲಿ ಒಳಗಡೆ ಇದ್ದಾಗ ಊಟ ಮಾಡಲಿಕ್ಕಾಗಲ್ಲ, ಊಟ ಮಾಡೋದಿಲ್ಲ, ನಾನು ತಿಂಡಿ ತಿನ್ನಲ್ಲ, ಕುಡಿಯೋದಿಲ್ಲ ಅಂತಂದಾಗ ಫ್ಯಾಮಿಲಿ ಇದಂಡ ಸ್ಟ್ರೆಸ್. ಅದೇ ಅವ್ರಿಗಾಗಿತ್ತು. ಅವ್ರ ಫ್ಯಾಮಿಲಿನಲ್ಲಿ ಇರೋ ಟೆನ್ಷನ್, ಅವರ ಅಮ್ಮಂಗೆ ಟೆನ್ಷನ್ ಆಗಿತ್ತು, ಮನೆಯವ್ರಿಗೆ ಟೆನ್ಷನ್ ಆಗಿತ್ತು. ಅಯ್ಯೋ ಇದು ತಡೆಯೋಕ್ಕಾಗಲ್ಲಪ್ಪ ಅಂತ ಏನೋ ಬೆಟ್ಟಗುಡ್ಡಗಳಿಗೆ ಹೋದರು, ಅಲ್ಲಿ ಏಕಾಂಗಿಯಾಗಿದ್ದರು, ಟೀ ಕುಡಿದ್ರು, ನೀರು ಕುಡಿದ್ರು, ಕೊನೆಗೆ ಎಲ್ಲದನ್ನೂ ಬಿಟ್ಟೆ ಅಂತ ಹೇಳಿದರು. ನನ್ನ ಪ್ರಶ್ನೆ ಇದ್ದಿದ್ದು, ಆ ಊರಿನಲ್ಲಿ ಇದ್ಕೊಂಡು ಎಲ್ಲರೂ ಸುತ್ತಮುತ್ತ ಎಲ್ಲರೂ ತಿಂತಾ ಇರುವಾಗ, ಎಲ್ಲರೂ ಕುಡಿತಾ ಇರುವಾಗ, ಅರ್ಜೆಂಟಿನಾ ಇಸ್ ನೋನ್ ಫಾರ್ ಬೆಸ್ಟ್ ಮೀಟ್, ರೈಟ್? ದೇವರ್ ಈಟಿಂಗ್ ಮೀಟ್, ಹಿ ಹ್ಯಾಸನ್ ಟೇಸ್ಟೆಡ್ ಮೀಟ್, ರೈಟ್? ಆ ಥರದ ಟೆಂಪ್ಟೇಷನ್ ಇದ್ದಾಗ ಅದನ್ನ ಟೆಂಪ್ಟೇಷನ್ನ ಮೀರಲಿಕ್ಕೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಸಾಧ್ಯ ಆಗಲ್ಲ. ಹಿ ಸೆಡ್, ನನಗೆ ಆಸೆನೇ ಬರಲಿಲ್ಲ ಅಂತಂದ್ರು, ನನಗೆ ಡಿಸೈರೇ ಬರಲಿಲ್ಲ. ಅದನ್ನ ಇಟ್ಸ್ ನಾಟ್ ದಟ್ ವಾಂಟಿಂಗ್ ಟು ಇಟ್, ನಂಗೆ ಅದೇನೋ ಬೇಕು, ತಿನ್ನಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಅದ್ರ ಬಗ್ಗೆ ಪ್ರಶ್ನೆಗಳಿವೆ. ಯೋಗಿ ಭಾಯ್ ಅವರ ಬಗ್ಗೆ ಹುಡ್ತಾ ಇರುವಂತಹ ಪ್ರಶ್ನೆಗಳಿಗೆ ಅವ್ರು ಕೊಡ್ತಾ ಇರುವಂತಹ ಉತ್ತರಗಳು ಕೂಡ ಸಾಕಷ್ಟು ಅಚ್ಚರಿಯನ್ನ ಮೂಡಿಸ್ತಾ ಇವೆ. ಸಾಧ್ಯತೆ ಇದೆಯಾ? ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇಲ್ಲ, ಸಾಧ್ಯನೇ ಇಲ್ಲ ಅನ್ನುವಂತಹ ಉತ್ತರಗಳು. ಆಧ್ಯಾತ್ಮಿಕವಾಗಿ ನೋಡಿದಾಗ ಇಲ್ಲ, ಇಂಥ ಸಾಧನೆಯನ್ನ ಹಲವು ಮಹಾಗುರುಗಳು ಈ ಹಿಂದೆಯೂ ಕೂಡ ಮಾಡಿದ್ದಾರೆ ಅನ್ನುವಂತಹ ಉತ್ತರಗಳು ಕೂಡ ಸಿಗ್ತಾ ಇವೆ. ಡಾಕ್ಟರ್ ಶಲ್ವಪಿಳ್ಳೆ ಅಯ್ಯಂಗರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆಧ್ಯಾತ್ಮಿಕ ಚಿಂತಕರು.
ಶಲೋಪಳೆ ಸರ್, ಬಹುಶಃ ನೀವು ಗಮನಿಸಿದ್ರಿ ಅಂತ ಅನ್ಸತ್ತೆ, ಯೋಗಿ ಭಾಯ್ ಕಳೆದ 17 ವರ್ಷಗಳಿಂದ ಆಹಾರವನ್ನ ಸೇವಿಸಿಲ್ಲ, ನೀರನ್ನ ಸೇವಿಸಿಲ್ಲ, ಸೇವಿಸದೆ ಹೇಗೆ ಬದುಕಬಹುದು ಅನ್ನೋದನ್ನ ಖುದ್ದು ಅವರೇ ಹೇಳ್ತಿದ್ದಾರೆ. ನೀವು ಯಾವ ರೀತಿ ಇದನ್ನ ನೋಡ್ತೀರಿ ಅಂತ ಹೇಳಿ? ನಮಸ್ಕಾರ ಎಲ್ಲರಿಗೂ. ಯೋಗದ ಒಂದು ಮಹಾತ್ಮ್ಯೆ ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಾಚೀನ ದಾಖಲೆಗಳಿಂದ ಇತ್ತೀಚಿನ ತನಕ ಬರೆದಿಟ್ಟಿದ್ದಾರೆ. ಹಾಗಾಗಿ ಇದು ಸಾಧ್ಯವಲ್ಲವೇ ಅನ್ನೋಂಥ ಪ್ರಶ್ನೆಗೆ ನನಗೆ ಕೇಳಿದ್ರೆ ಈ ಆಧ್ಯಾತ್ಮದಲ್ಲಿ ಇದೆಲ್ಲ ಸಾಧನೆ ಸತ್ಯ ಅಂತ ಬಹಳ ದಾಖಲೆಗಳಿವೆ. ಆದರೆ ನಾವು ಕಣ್ಣಾರೆ ನೋಡಿದ್ದೀವಿಯೇ ಅನ್ನೋದಷ್ಟೇ ಇವಾಗ ಪ್ರಶ್ನೆ. ಇವಾಗ ಏನಾಗುತ್ತೆ, ಎಲ್ಲ ಕಡೆ ಎವಿಡೆನ್ಸ್ ಮೇಲೆ ಡಿಸೈಡ್ ಆಗುತ್ತೆ. ಈವನ್ ನಮ್ಮ ಮೆಡಿಕಲ್ ಸೈನ್ಸಲ್ಲೂ ಹಾಗೆ ಆಗಿದೆ. ಅಂದ್ರೇನು, ಯಾವುದೋ ಒಂದು ಟೆಸ್ಟ್ ಮಾಡಬೇಕು, ಅದಕ್ಕೊಂದಷ್ಟು ಪ್ಯಾರಾಮೀಟರ್ಸ್ ಇರುತ್ತೆ. ಆ ಪ್ಯಾರಾಮೀಟರ್ಸಲ್ಲಿ ಮ್ಯಾಚ್ ಆದರೆ ಮಾತ್ರನೇ ಅದನ್ನು ನಂಬ್ತಾರೆ ಅವರು, ಇಲ್ಲದೆ ಹೋದರೆ ನಂಬೋದಿಲ್ಲ ಅವರು. ಆ ಪ್ಯಾರಾಮೀಟರ್ಸ್ಗಿಂತ ವಿಚಿತ್ರವಾದದ್ದು ಏನಾದರೂ ಬಂದ್ರೂ ಅದನ್ನು ನಿರಾಕರಣೆ ಮಾಡ್ತಾರೆ. ದಟ್ ಈಸ್ ವಾಟ್ ಮಾಡರ್ನ್ ಸೈನ್ಸ್. ಸೊ ಅಂದರೆ ಏನು, ಇವಾಗ ಕೋರ್ಟ್ಗೆ ಹೋಗ್ತೀರಿ, ಅಲ್ಲೊಂದು ಎವಿಡೆನ್ಸ್ ಬೇಕು. ಸೊ ಮನುಷ್ಯ ಇವಾಗ ಏನಾಗಿದ್ದಾನೆ ಅಂದರೆ ಚಿಕಿತ್ಸಕ ಬುದ್ಧಿ ಅಂತ ಕರಿತೀವಿ ನಾವು. ಅಂದರೆ ಎಲ್ಲವೂ ಎವಿಡೆನ್ಸ್ ನಮಗೆ. ನೀನೇನಾದರೂ ಹೇಳು, ನಾನು ನಂಬೋದು ಬಿಡೋದು ಆಮೇಲೆ ಪ್ರಶ್ನೆ. ಪ್ಲೀಸ್ ಯು ಪ್ರೂವ್ ದಟ್, ಇಫ್ ಇಟ್ ಈಸ್ ದೇರ್ ಐ ವಿಲ್ ಬಿಲೀವ್ ಅಂತಾನೆ. ಸೊ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಈಗ ನಾನು ಆ ಯೋಗಿ ಅವ್ರನ್ನ ನಮ್ಮ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ಅವ್ರನ್ನ ನೋಡಿದಾಗ ಒಂದು ತೇಜಸ್ಸಿದೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಆ ಬಾಕಿ ವಿಚಾರ ನನಗೆ ಗೊತ್ತಿಲ್ಲ. ನಾನು ಐ ಕೆನಾಟ್ ಸೇ ದಟ್ 17 ಇಯರ್ಸಿಂದ ಏನು ನಿರಾಹಾರರಾಗಿ ಅವರಿದ್ದಾರೆ ಅಂತ ಅವರು ಏನು ಕ್ಲೈಮ್ ಮಾಡ್ತಾ ಇದ್ದಾರೋ ಅದನ್ನು ನೀವು ಸ್ಟುಡಿಯೋದಲ್ಲಿರೋರು ಮತ್ತು ಅವ್ರನ್ನ ನೋಡಿರೋರು ಅದು ಸತ್ಯವೇ ಅಲ್ವೇ ಹೇಳಬೇಕೇ ಹೊರತು, ನನ್ನನ್ನು ಕೇಳಿದ್ರೆ ಇದು ಸತ್ಯವೇ ಅಲ್ವೇ ಅಂತ ಕೇಳಿದ್ರೆ ಆಗುತ್ತೆ, ಸತ್ಯ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಭಾರತದಲ್ಲಿ ಇಂತಹ ಒಂದೆರಡಲ್ಲ ಸಾವಿರಾರು ಪ್ರಕರಣಗಳು ದಾಖಲಾಗಿದೆ. ಅದು ಯಾರೂ ನಾವು ನೋಡಿಲ್ಲ, ಆದರೆ ದಾಖಲಾಗಿದೆ. ಸೊ ಹಾಗಾಗಿ ಇರಬಹುದು, ಅವ್ರು ಸಾಧ್ಯ ಅಂತ ಅನಿಸುತ್ತೆ. ನಾವು ಯೋಗದ ದೃಷ್ಟಿಯಿಂದ, ಅಧ್ಯಾತ್ಮದ ದೃಷ್ಟಿಯಿಂದ, ಭಾರತೀಯ ಆಧ್ಯಾತ್ಮಿಕ ಏನು ಪುರಾಣಗಳು ಅಥವಾ ಈ ಒಂದು ಲಿಟ್ರೇಚರ್ ಇದೆ ಅವುಗಳ ದೃಷ್ಟಿಯಿಂದ ನೋಡಿದ್ರೆ, ಯೋಗಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಎಸ್ ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ಬೋದು. ರೈಟ್, ಮಾತನಾಡ್ತೀನಿ ಡಾಕ್ಟರ್ ಶಲೋಪಿಳೆ ಅಯ್ಯಂಗರ್ ಅವರೇ. ವಚನಾನಂದ ಶ್ರೀಗಳೇ, ಈಗ ಸಾಕಷ್ಟು ಜನರನ್ನ ನಾನು ನೋಡಿದ್ದೀನಿ, ನಾನು ಅಂಥವ್ರ ಜೊತೆ ಇದ್ದೆ ಅನ್ನುವಂಥ ಮಾತನ್ನ ಹೇಳಿದ್ರಿ. ಅಂಥ ಯಾವುದಾದ್ರೂ ಉದಾಹರಣೆಗಳನ್ನ ಕೊಡಬಹುದಾ? ಇಂಥ ಯೋಗಿಗಳ ದಿನಚರಿ ಯಾವ ರೀತಿ ಆಗಿರುತ್ತೆ? ಏನನ್ನೂ ಸೇವಿಸಲ್ಲ ಅವರು, ಬಟ್ ಅಷ್ಟು ಎನರ್ಜೆಟಿಕ್ ಆಗಿರೋದಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಈ ತಪೋವನಿ ಮಹಾಂತಿದ್ರು, ಅವರು ಕರ್ನಾಟಕದವ್ರೆ. ಅವರು ಹಿಮಾಲಯದಲ್ಲಿ ತಪೋವನ್ ಅಂತ ಒಂದು ಸ್ಥಳ ಇದೆ, ಅಲ್ಲಿ 9 ವರ್ಷಗಳ ಕಾಲ ಅವರು ಬದುಕಿದ್ರು. ಆ 9 ವರ್ಷಗಳ ಕಾಲ ಅಲ್ಲಿ ಮಿಲಿಟ್ರಿಯವರು ಇದ್ರಲ್ಲಿ, ಮಿಲಿಟ್ರಿಯವ್ರು ಕೊಟ್ಟ ಹೆಸರದು ತಪೋವನಿಮ ಅಂತ. ಅಲ್ಲಿ ಕಡಿಮೆ ಅಂದರೆ ಸರ್ವೇ ಸಾಮಾನ್ಯವಾಗಿ 20 to 25 ಫೀಟ್ ಐಸ್ ಬೀಳ್ತದೆ. ಆ ಗುಹೆಯಲ್ಲಿ ಅವರು ನೀರು ಕುಡಿಯೋಕ್ಕಾಗ್ತಾರಲ್ಲ, ಯಾಕಂದ್ರೆ ನೀರು ಕೂಡ ಐಸ್ ಇರ್ತದೆ ಅಲ್ಲಿ. ಆ ನೀರನ್ನು ಕುಡಿಬೇಕಾದ್ರೆ ಅದನ್ನು ಕಾಸ್ಕೋಬೇಕಾದ್ರೂ ನಿಮಗೆ ಏನು ಬೇಕಾಗುತ್ತೆ, ಸೀಮೆ ಎಣ್ಣೆ ಬೇಕಾಗುತ್ತೆ, ಸ್ಟೋವ್. ಅದು ಇಲ್ಲದೇ 9 ವರ್ಷಗಳ ಕಾಲ ಅವರು ಬದುಕಿದ್ದು ಮತ್ತು ಅನೇಕ ಬಾರಿ ಅವ್ರ ಜೊತೆಗೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದು. ಆದರೆ ಅವರಿಂದ ಬಂದದ್ದು ಏನು, ಅವರು ಕರ್ನಾಟಕದವರು, ಅವರಿಂದ ಬಂದದ್ದು ಒಂದೇ ಏನಂತಂದರೆ ಇದು ಸ್ವಾಭಾವಿಕವಾಗಿ ಬಂದದ್ದು ಅಂತ ಅವ್ರು ಹೇಳಿರೋದು. ಸೊ ಎಲ್ಲವೂ ಕೂಡ ವಿಜ್ಞಾನಕ್ಕೆ ಪ್ರೂವ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಥರ ಯೋಗಿಗಳು, ಈ ಪವರಿ ಬಾಬಾ ಅಂತಿದ್ರು, ಅವ್ರು ಬರೀ ಗಾಳಿ ಮೇಲೆ ಬರ್ತಾ ಇರುವಂಥದ್ದು. ಇನ್ನು ಕೆಲವರು ಸನ್ ಯೋಗಿ ಅಂತಿದ್ದಾರೆ, ಅಂದರೆ ಸೂರ್ಯನ ಕಿರಣಗಳ ಮೂಲಕನೇ ಅವ್ರು ಬದುಕ್ತಾರೆ. ಈ ಕೇದಾರನಾಥ ಏನು ದೇವಸ್ಥಾನ ಇದೆ, ಇದು ಮುಸ್ತದೆ, 6 ತಿಂಗಳ ಕಾಲ ತೆರೀತದೆ, 6 ತಿಂಗಳ ಕಾಲ ಮುಸ್ತದೆ. ಅಪ್ ಟು ನೀವು ನವಂಬರ್ ತಿಂಗಳಲ್ಲಿ ನಾವು ಗುರುಕುಲದಲ್ಲಿ ಋಷಿಕೇಶ್ನಲ್ಲಿ ಓದುವಾಗ ನಮ್ಮ ಸ್ವಾಮಿ ರಾಮ ಅವರು ಒಂದು ಪದ್ಧತಿಯನ್ನು ಮಾಡಿದರು. ಅದನ್ನು ನಮ್ಮ ಸ್ವಾಮೀಜಿಯವರು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಅಂದರೆ 6 ತಿಂಗಳ ಕಾಲ ನವಂಬರ್ನಿಂದ ಅಪ್ ಟು ಏಪ್ರಿಲ್ವರೆಗೆ ಅವರು ಹಿಮಾಲಯ ಮೇಲ್ಗಡೆ ಹೋಗ್ತದೆ. ಯಾವ ದೇವಸ್ಥಾನಗಳು ಅವಾಗ ಕ್ಲೋಸ್ ಆಗ ಇವರೆಲ್ಲ ಮೇಲ್ಗಡೆ ಹೋಗ್ತಾಯಿದ್ರು. ಆ 6 ತಿಂಗಳ ಕಾಲ ಅವ್ರು ಏನೇನೂ ಇಲ್ಲದೇ ಬದುಕ್ತಾಯಿದ್ರು. ಆ ರೀತಿ ಅಲ್ಲಲ್ಲಿ ಯೋಗಿಗಳನ್ನು ನಾವು ಭೇಟಿಯಾಗಿದ್ದೇವೆ, ಸಂದರ್ಶನ ಮಾಡಿದ್ದೇವೆ, ಚರ್ಚೆನೂ ಮಾಡಿದ್ದೇವೆ. ಯಾಕಂದ್ರೆ ನಾವು ಕೂಡ ಒಬ್ಬ ವಿಜ್ಞಾನ ವಿದ್ಯಾರ್ಥಿಯಾಗೇ ಇರೋದ್ರಿಂದ. ಬಟ್ ಕೆಲವೊಂದನ್ನು ನಿಮಗೆ ಉತ್ತರ ಬರೋದಿಲ್ಲ. ಇದು ಯೋಗ ಸಾಧನೆಯಿಂದ ಆಗುವಂಥದ್ದು ಅಂತ ಹೇಳ್ತೀರಾ? ಅದಕ್ಕಿಂತ ಮೀರಿದ್ದೇನೋ ಇದೆ? ಕೆಲವೊಂದು ಪ್ರಾಕ್ಟೀಸ್ಗಳಿದ್ದಾವೆ, ಯೋಗ ಸಾಧನೆಗಳನ್ನು, ಈ ಬಂಧಗಳಂತ ಬರ್ತವೆ. ಮೂಲ ಬಂಧ, ಉಡ್ಯಾನ ಬಂಧ, ಜಾಲಂಧರ ಬಂಧ,
ಇನ್ನೊಂದು ಮಹಾಬಂಧ ಅಂತ ಇರ್ತಾವೆ. ಇವುಗಳೆಲ್ಲ ಪ್ರಾಕ್ಟೀಸ್ ಮಾಡೋದು ಇದೇ ಕಾರಣಕ್ಕಾಗಿ. ಅವರು ನನಗೆ ಅತ್ಯಂತ ಇವರು ಕ್ಲೋಸ್ ಆಗಿರೋದ್ರಿಂದ, ಬಿಕಾಸ್ ಇದನ್ನು ಅವ್ರನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ. ಎಷ್ಟೋ ಬಾರಿ ಅವ್ರನ್ನ ಈ ಮಾಧ್ಯಮಕ್ಕೆ ಕರ್ಕೊಂಡು ಬರೋದು ಅವರೆಲ್ಲ ಇಷ್ಟಪಡೋದಿಲ್ಲ. ಬೇಸಿಕಲಿ ಫಸ್ಟ್ ಆಫ್ ಆಲ್ ಅವ್ರು ಮೆಡಿಕಲ್ ಪ್ರೂವ್ ಮಾಡೋಕ್ಕೆ ಯಾಕೆ ನಾನು ತೋರಿಸ್ಬೇಕು, ಇದ್ರ ನನಗೇನಾಗಬೇಕು, ಐ ಡೋಂಟ್ ವಾಂಟ್ ಟು ಶೋ ಎನಿ ಒನ್. ಅವರು ಎಲ್ಲೋ ಒಂದು ಕಡೆ ಇದ್ದವರು ಅವರು. ಸೊ ನಮ್ಮ ಉದ್ದೇಶ ಅಂತ ಏನಂತಂದರೆ ಇದು ಜನಕ್ಕೆ ಗೊತ್ತಾಗಬೇಕು ಈ ಯೋಗದಲ್ಲಿ ಎಷ್ಟೊಂದು ಸಾಧನೆ. ಅಂದರೆ ಯೋಗದ ಬರೀ ಆಸನಗಳಲ್ಲ, ಬರೀ ಪ್ರಾಣಾಯಾಮಗಳಲ್ಲ. ಅವ್ರು ಎಂದೂ ಕೂಡ ಆಸನಗಳು ಮಾಡೋದಿಲ್ಲ. ಅವರು ಹೇಳಿದರೆ ಯೋಗ ಪ್ರಾಕ್ಟೀಸ್ ಮಾಡಲ್ಲ. ಯೋಗ ಪ್ರಾಕ್ಟೀಸ್ ಮಾಡಲ್ಲ ಅಂತಂದರೆ ಅವ್ರು ಬರೀ ಮೆಡಿಟೇಷನ್ ಇರ್ತದೆ. ಮೆಡಿಟೇಷನ್ ಅಂದರೆ ಯೋಗ ಅಂದರೆ ನಾವೆಲ್ಲ ಆಸನಗಳನ್ನು ತಿಳ್ಕೊಂಡು ಬಿಟ್ಟಿದ್ವಿ. ಆಸನಗಳ ಯೋಗ ಅಲ್ಲ, ಆಸನ ಯೋಗದ ಒಂದು ಭಾಗ. ಅದ್ರ ಹೆಚ್ಚವರು ನಾವು ಹತ್ತಿರದಿಂದ ನೋಡಿದಾಗ ಹೆಚ್ಚು ಧ್ಯಾನದಲ್ಲಿರ್ತಾರೆ, ಇನ್ನೊಂದು ಮೌನದಲ್ಲಿ ಹೆಚ್ಚಿರ್ತಾರೆ. ಹಾಗಾಗಿ ಈ ರೀತಿ ಭಾಳಷ್ಟು ನಾವು ನೋಡಿದ್ದೇವೆ ಮತ್ತು ಅವ್ರ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡಿದ್ದೇವೆ, ಅವರಿಂದ ಕಲ್ತಿದ್ದೇವೆ ಸಾಕಷ್ಟು. ಸೊ ಈಗ ಅವರು ಕೂಡ ನಮ್ಮ ಡೈಲಿ ಪ್ರಾಕ್ಟೀಸ್ ಮಾಡ್ತೇವೆ, ಅವರು ನಾವು ಕೂಡ. ರೈಟ್. ಡಾಕ್ಟರ್ ನವೀನ್ ಈಗ ಹೇಳಿ ಸರ್, ಹೇಳಿ. ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಎಲ್ಲರೂ ಕೂಡ ಎಜುಕೇಟೆಡ್ ಪೀಪಲ್ಸ್ ಇದ್ದೀವಿ. ಅವ್ರ ಆಧ್ಯಾತ್ಮಿಕದಲ್ಲಿ ಕೆಲವು ಭಾಷೆಗಳನ್ನ ಹೇಳಿದ್ರು, ಅದು ನನಗೆ ಗೊತ್ತಿಲ್ಲ, ನಾನು ಆಧ್ಯಾತ್ಮಿಕ ಮನುಷ್ಯ ಅಲ್ಲ. ನಮ್ಮಲ್ಲಿ ಅನಾಟಮಿ, ಫಿಸಿಯಾಲಜಿ ಅಂತ ಇಟ್ಸ್ ಎ ವೆರಿ ಸ್ಟ್ಯಾಂಡರ್ಡ್ ಎಜುಕೇಷನ್. ಇನ್ನೊಂದು ಸರ್ ರೆಡ್ಡಿಯವ್ರು ಹೇಳೋವು ನಾನು ಅಬ್ಸರ್ವ್ ಮಾಡಿದೆ, ಡೆತ್ನ ನಾವು ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂದರೆ ಇಟ್ಸ್ ಎ ಬ್ರೈನ್ ಡೆತ್. ಒಂದು ಸಾರಿ ಬ್ರೈನ್ ಡೆತ್ ಆದರೆ ದೆರ್ ಈಸ್ ಹಿಸ್ಟ್ರಿ ಒಳಗೆ ಇಲ್ಲ ಅವ್ರು ಮತ್ತೆ ಸರ್ವೈವ್ ಆಗಿರೋದು. ಇದು ಭಾಳ ಇಂಪಾರ್ಟೆಂಟ್. ಎಲ್ಲೋ ಮಿಸ್ಲೀಡ್ ಆಗಿಬಿಡುತ್ತೆ. ಅವ್ರು ಸತ್ತಂಗೆ ಇದ್ದರು ನೋಡಿ. ಒನ್ ಟೆಸ್ಟ್, ನಾನು ಯಾರ್ದನ ಮನೆಗೆ ಹೋದರೆ ಐ ಡಿಕ್ಲೇರ್ ಡೆತ್ ಅಂದರೆ ಒಂದು ಟಾರ್ಚ್ ಹಾಕ್ತೀನಿ ಕಣ್ಣಿಗೆ, ಪೀಪಲ್ಸ್ ಡೈಲೇಟೆಡ್ ಆ್ಯಂಡ್ ಫಿಕ್ಸ್ಡ್ ಇದು ಈಸ್ 100% ಡೆಡ್. ಸಾಯಿಬಾಬಾ ಬಂದರೂ ಬದುಕ್ಸೋಕ್ಕಾಗೋದಿಲ್ಲ, ಇನ್ನೊಬ್ಬರು ಬಂದರೂ ಬದುಕ್ಸಾಗ. ಇಂಥವನ್ನ ಏನಾದರೂ ಯಾಕೆ ಹಿಂಗೆ ನೇರವಾಗಿ ಮಾತಾಡಬೇಕು ಅಂದರೆ ನಮ್ಮ ಡಿಸ್ಕಷನ್ ಗೋಸ್ ಟು ಎ ನಾರ್ಮಲ್ ಮ್ಯಾನ್. ಸೊ ಅವಾಗ ಭಾಳ ಕಷ್ಟ ಆಗ್ಬಿಡುತ್ತೆ. ಹೆಂಗೆ ಸತ್ತಿರೋ ಮನುಷ್ಯ ಎದ್ದು ಬರ್ಬೋದಾ, ಇವೆಲ್ಲ ನಿಜವಾಗ್ಲೂ ನಾನೊಬ್ಬ ಆ್ಯಸ್ ಎ ಡಾಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆರ್ಡಿನರಿ ಪರ್ಸನ್ ಸಮ್ ಥಿಂಗ್ಸ್ ಐ ಕೆನಾಟ್ ಅಕ್ಸೆಪ್ಟ್. ಅಷ್ಟೇ ನಾನು ಹೇಳೋದೇ ಹೊರತು ಮಿರಾಕಲ್ಸ್ ಡೂ ಹ್ಯಾಪನ್. ಹೆಂಗಾಗ್ತವೆ ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡಬೇಕು. ಬಟ್ ಸೈನ್ಸ್ನೊಳಗೆ ಸರ್ ಹೇಳ್ದಂಗೆ ಸೈನ್ಸ್ನಲ್ಲಿ ನೋಡಿ ಅಮ್ಮ, ಟಿಲ್ ಇಟ್ ಈಸ್ ಪ್ರೂವ್ಡ್ ಇಟ್ ಈಸ್ ಅನ್ಪ್ರೂವ್ಡ್, ದಟ್ಸ್ ಆಲ್. ನಾಟ್ ದಟ್ ಸೈನ್ಸ್ ಕ್ಯಾನ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಸೈನ್ಸ್ಗೂ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಇವತ್ತು ಹುಲಿಕಲ್ ನಟರಾಜು ನಾವು ಸೇರಿ ವಿಜ್ಞಾನ ಪರಿಷತ್ತನ್ನು ಶುರು ಮಾಡಿದ್ದೀವಮ್ಮ. ಪವಾಡ ಭಂಜಕರು ಅಂತ ಉಳಿಕಲ್ ನಟರಾಜು ಅವರು ಪ್ರೆಸಿಡೆಂಟು, ನಾನೇ ವೈಸ್ ಪ್ರೆಸಿಡೆಂಟು. ಎಲ್ಲ ಕಡೆ ನಾವು ವಿಜ್ಞಾನವನ್ನು ಜನಗಳಿಗೆ ಇದನ್ನು ನಂಬಿಕೆಗಳು ಓಕೆ, ಮೂಢನಂಬಿಕೆಗಳು ಬೇಡ ಅಂತ ತುಂಬ ಸಾಹಸ ಮಾಡ್ತಾಯಿದ್ದೀವಿ. ಇವತ್ತು ಆ ದೃಷ್ಟಿಯಲ್ಲಿ ಇಂಥವನ್ನ ಹೆಂಗೆ ನಾನು ಕನ್ವಿನ್ಸ್ ಮಾಡೋದು? ಒಬ್ಬ ವೈಸ್ ಪ್ರೆಸಿಡೆಂಟ್ ಆಗಿ ಒಂದು ವೇದಿಕೆಯ ಮೇಲೆ ನಿಂತ್ಕೊಂಡು ಈ ರೀತಿ ಒಬ್ಬ ಪರ್ಸನ್, ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನೀರೆಷ್ಟು ಕುಡಿಬೇಕು ಒಬ್ಬ ಮನುಷ್ಯ, ಹೌ ಮಚ್ ಫುಡ್ ಯು ಶುಡ್ ಕನ್ಸ್ಯೂಮ್, ವಾಟ್ ಈಸ್ ಕ್ಯಾಲರಿ, ಇವಿಷ್ಟೆಲ್ಲ ಹೇಳೋವಾಗ ಇನ್ ದ ವ್ಯೂ ಆಫ್ ಈಸ್ ಗುಡ್ ಹೆಲ್ತ್. ನಿನ್ಗೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ದಿನಕ್ಕೆ 3.5 ಲೀಟ್ರ್ ನೀರು ಕುಡಿ ಅಂತ ಹೇಳ್ತೀನಿ ನಾನು. ಬಟ್ ಈಗ ಐ ಗಾಟ್ ಎ ಪರ್ಸನ್ ಇನ್ ಫ್ರಂಟ್ ಆಫ್ ಮೀ 17 ಇಯರ್ಸಿಂದ ನೀರೇ ಕುಡಿದಿಲ್ಲ. ನಾಳೆ ಯಾರನ್ನು ನಾನು ಕೇಳಿದ್ರೆ, ಏನು ಡಾಕ್ಟ್ರೇ ಹೌ ಡು ಯು ಎಕ್ಸ್ಪ್ಲೈನ್, ಇವ್ರು ಇಂಥವ್ರು ಎಲ್ಲ ಇದ್ಬಿಟ್ರೆ ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡೋದು ತಪ್ಪೋಗ್ಬಿಡುತ್ತೆ. ವಿ ಕ್ಯಾನ್ ಡೂ ದಟ್. ದಟ್ಸ್ ಆಲ್ ಮೈ ಕನ್ಸರ್ನ್. ಅಲ್ಲ, ಕರೆಕ್ಟ್ ಸರ್. ನಾವು ಪ್ರಶ್ನೆ ಮಾಡದೆ ಹೋದರೆ ಅದನ್ನ ಸೀದಾ ಸಾದ ಒಪ್ಕೊಳ್ತಾ ಹೋಗ್ಬಿಟ್ರೆ ತಪ್ಪು ಸಂದೇಶ ಹೋಗುತ್ತೆ. ಈಗ ವಚನಾನಂದ ಸ್ವಾಮೀಜಿಯವರು ಹೇಳ್ತಾ ಇದ್ರಲ್ಲ, ಇದು ಏನೋ ಯೋಗದಲ್ಲಿ ಬೇರೆ ಬೇರೆ ಸಿದ್ಧಿಗಳಿವೆ, ಆ ಸಿದ್ಧಿಗಳಿಂದ ಮಾಡ್ಕೋಬಹುದು ಅಂತ ಹೇಳ್ತೀರಿ. ಈಗ ಇವರು ನಾನು ಯೋಗನೇ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಯು ಹ್ಯಾವ್ ಸೆಡ್ ಯು ಡೋಂಟ್ ಪ್ರಾಕ್ಟೀಸ್ ಯೋಗ, ರೈಟ್? ಯೋಗ ಆಸ್ ವಿ ನೋ ಇಟ್. ಯೋಗ ಆಸ್ ವಿ ನೋ ಇಟ್. ಪ್ಲೀಸ್. ಸೊ ಯೋಗ ಅಂದರೆ ಆಸನ ಅಲ್ಲ. ಅದೇ ಯೋಗ ಆಸ್ ವಿ ನೋ ಇಟ್, ನಮಗೆ ಗೊತ್ತಿರೋ ಥರದ ಯೋಗ ಅಂದರೆ ಅವರು ನೀವು ಅಬ್ಸರ್ವ್ ಮಾಡ್ಬೋದು, ಅವರು ಕೂಡ ನಮ್ಮ ಯೋಗದಲ್ಲಿ ಅಂದರೆ ಯೋಗದ ಭಾಗದಲ್ಲಿ ಹಠಯೋಗದಲ್ಲಿ ಮುದ್ರೆಗಳು ಬಂಧಗಳನ್ನು ಬರ್ತದೆ, ನೌಲೆ ಅಂತ ಬರ್ತದೆ, ಅದನ್ನು ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ನಾನು ಯಾಕೆ ಕೇಳಿದೆ ಅಂತಂದರೆ, ಈಗ ಇವರು 17 ವರ್ಷದಿಂದ ಊಟ ತಿಂಡಿ ನೀರು ಏನೂ ಇಲ್ಲದೆ ಇದ್ದಾರೆ ಅಂಥೇಳಿ ನಾಳೆ ಯಾರೋ ನೋಡಿದ್ರೆ ನನಗೂ ಸಾಧ್ಯ ಆಗುತ್ತೆ, ನಾನು ಮಾಡ್ತೀನಿ ಅಂತ ಹೋಗ್ಬಿಟ್ರೆ ಅಪಾಯ ಆಗುತ್ತೆ. ಹೌದು, ಖಂಡಿತ. ರೈಟ್. ಇದು ಸಾಧ್ಯ. ಇವರು ನಿಜವಾಗ್ಲೂ 17 ವರ್ಷದಿಂದ ಇದ್ದಾರೆ ಅಂತಲೇ ಇಟ್ಕೊಂಡ್ರೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ದೇರ್ ಇಸ್ ಸ್ಟಿಲ್ ಎ ಸೆನ್ಸ್ ಆಫ್ ಡಿಸ್ಬಿಲೀಫ್, ರೈಟ್? ಅದನ್ನ ಸಂಪೂರ್ಣವಾಗಿ ನಂಬೋದಕ್ಕೆ ಡಾಕ್ಟರ್ಗಳು ಸಿದ್ಧ ಇರೋದಿಲ್ಲ, ನಾವು ಸಿದ್ಧ ಇರೋದಿಲ್ಲ. ಲೆಟ್ಸ್ ಬಿಲೀವ್ ದ್ಯಾಟ್ ಇಟ್ಸ್ ಟ್ರೂ. ಹಾಗಿದ್ದರೆ ಅದಕ್ಕೆ ಯಾವ ರೀತಿಯ ಮನೋಭೂಮಿಕೆಯ ತಯಾರಿ ಆಗಬೇಕಾಗತ್ತೆ, ದೈಹಿಕ ತಯಾರಿ ಆಗಬೇಕಾಗತ್ತೆ ಅಂತೆಲ್ಲ ನೋಡಬೇಕಾಗತ್ತೆ. ಅದ್ರ ಬಗ್ಗೆ ನೀವು ಅದನ್ನು ಹತ್ತಿರದಿಂದ ನೋಡಿದ್ದೀನಿ, ಸ್ವಾಮೀಜಿಗಳನ್ನ ನೋಡಿದ್ದೀನಿ, ತುಂಬ ಜನ ಹೇಗಿದ್ದಾರೆ ಅಂತಂದ್ರಲ್ಲ, ಅದ್ರ ಬಗ್ಗೆ ಒಂದು ಎಚ್ಚರವನ್ನು ಕೊಡಬೇಕಾಗತ್ತೆ ಅಲ್ವಾ? ನಾನು ಐ ಆಮ್ ನಾಟ್ ರಾಂಗ್, ಯು ನೀಡ್ ಟು ಟೆಲ್ ದಿ ಪೀಪಲ್ ಇದು ಸಾಧ್ಯ ಅಲ್ಲ, ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಯು ನೀಡ್ ಲಾಟ್ ಆಫ್ ಡೆಡಿಕೇಶನ್, ಗೈಡೆನ್ಸ್, ಬ್ಲೆಸ್ಸಿಂಗ್ಸ್. ನೀವು ತುಂಬ ಯೋಗ ಮಾಡಿದಿರಿ, ಈ ಪ್ರಯತ್ನ ಮಾಡಿಲ್ವಾ?
ಯಾವುದು? ಈ ಪ್ರಯತ್ನ ನಾವು ಮಾಡಿಲ್ಲ. ನಿರಾಹಾರ ಪ್ರಯತ್ನ ಅಂದರೆ ಉಪವಾಸ ಇದ್ದೇವೆ. ಹಾಂ, ಈ ಪ್ರಯತ್ನ ನಿರಂತರವಾಗಿ. ಹಾಂ, ಇದನ್ನು ಕಲಿತಾ ಇದ್ದೀವಿ ನಾವು ಈಗ. ಐ ಆಮ್ ಲರ್ನಿಂಗ್. ಅಂದರೆ ಅದನ್ನು ಯೋಗದಲ್ಲಿ ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ. ವಾಟ್ ಹಿ ಸೇಸ್ ಇಸ್ ಇಟ್ ಜಸ್ಟ್ ಹ್ಯಾಪನ್ ಟು ಹಿಮ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಯೋಗ, ಇಟ್ ಜಸ್ಟ್ ಹ್ಯಾಪನ್ ಟು ಹಿಮ್. ಗಿಫ್ಟ್ ಅಲ್ವಾ? ಅದೊಂದು ಗಿಫ್ಟ್ ಅಂತ, ಅದೊಂದು ಗಿಫ್ಟ್ ಅಂತ ಹೇಳ್ತಾರೆ. ನೀವು ಹೇಳೋದು ಯೋಗದಿಂದ ಸಾಧಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂತ, ಬಟ್ ನೀವು ಆ ಪ್ರಯತ್ನ ಮಾಡಿಲ್ಲ. ನಾ ಮಾಡಿಲ್ಲ. ಆ ಥರ ಪ್ರಯತ್ನ ಮಾಡಿರೋರು ಇದ್ದಾರೆ ಅಂತ. ಅಂದರೆ ನಿಮಗೆ ಡೆಡಿಕೇಶನ್ ಭಾಳ ಬೇಕಾಗತ್ತೆ. ಕಂಪ್ಲೀಟ್ಲಿ ಅದಕ್ಕೆ ನೀವು ಡೆಡಿಕೇಟ್ ಆಗಿರ್ಬೇಕಾಗತ್ತೆ. ಹಾಂ, ಈಗ ನನ್ನ ಬೇರೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರೋದು. ಬ್ರೇಕಿಗೆ ಹೋಗ್ಲಿಕ್ಕೆ ಮುಂಚೆ ಟೈಮ್ ಇದೆಯಾ? ಹೇಳಿ ಸರ್, ಹೇಳಿ ಓಕೆ. ಪ್ಲೀಸ್. ಜೈನ ಮುನಿಗಳು ಸಲ್ಲೇಖನ ವ್ರತ ಅಂತ ಮಾಡ್ತಾರೆ. ಹೌದು. ಫಾಸ್ಟ್ ಅಂಡ್ ಟು ಡೆತ್. ಅವರು ಈ ದೇಹವನ್ನು ಬಿಟ್ಟು ದೇಹತ್ಯಾಗ ಮಾಡೋದಕ್ಕೆ ಅಂತಲೇ ನಿರಂತರ ಉಪವಾಸ ಮಾಡ್ತಾರೆ, ದೇಹತ್ಯಾಗ ಮಾಡ್ತಾರೆ. ಅವರು ಮುನಿಗಳು, ಅವರು ಯೋಗಿಗಳು. ಯೋಗದಲ್ಲಿ ಸಾಕಷ್ಟು ಸಿದ್ಧಿಯನ್ನು ಪಡೆದಿರೋರು ಸಲ್ಲೇಖನ ಮಾಡಿ ದೇಹನ ಬಿಟ್ಟು ಹೋಗ್ತಾರೆ. ಅವರು ದೇಹ ಬಿಟ್ಟು ಹೋಗೋದಕ್ಕೋಸ್ಕರ ಉಪವಾಸ ಮಾಡ್ತಾರೆ. ಇಲ್ಲಿ ಉಪವಾಸ ಮಾಡಿಕೊಂಡು ನಾನು ಜೀವನ ಮಾಡ್ತೀನಿ ಅನ್ನೋದು, ಇದು ಎರಡು ವೈರುಧ್ಯಗಳು ಅಂತ. ಅವ್ರಿಗೂ ಸಾಧ್ಯ ಆಗ್ಬೋದಿತ್ತಲ್ಲ, ನಾನು ಸಲ್ಲೇಖನ ಮಾಡಿದರೂ ನಾನು ಸಾಯೋದಿಲ್ಲ ಅನ್ನೋದು ಸಾಧ್ಯ ಆಗ್ಬೋದಿತ್ತಲ್ಲ ಅವ್ರಿಗೆ. ಅಲ್ಲ, ಅವರು ಮೆಂಟಲಿ ಈಗ ಇತ್ತೀಚಲಾಗಿ ನೀವು ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಅವರು ಏನೂ ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ನಾವು ಕೂಡ ಭಾಳ ಹತ್ತಿರದಲ್ಲಿ ಇದ್ದವರು ಆ ಟೈಮ್ನಲ್ಲಿ. ಸುಮಾರು ಅವರು ಡಿಸೈಡ್ ಮಾಡಿದ್ರು ಈ ದೇಹವನ್ನು ಬಿಡಬೇಕು ಅಂತೇಳಿ. ಅವ್ರು ಯಾವುದು ಕೂಡ ಆಹಾರವನ್ನು ಸೇವನೆ ಮಾಡಲಿಲ್ಲ. ಅಂದರೆ ಅವರು ಡಿಸೈಡ್ ಮಾಡಿದ್ರು ಈ ದೇಹವನ್ನು ತ್ಯಾಗ ಮಾಡಬೇಕು ಅಂತ. ಇಲ್ಲಿ ಹಾಗಾಗೋದಿಲ್ಲ. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಮೈಂಡ್. ಎಸ್, ಆಸ್ ಲಾಂಗ್ ಆಸ್ ಯು ವಾಂಟ್ ಯು ಕ್ಯಾನ್ ಲೀವ್ ಇಫ್ ಯುವರ್ ಮೈಂಡ್ ವಿಲ್ಸ್ ಇಟ್. That's what he is saying, right? You can, and you have also talked about cell retroalignment or something, right? Retroalimentation. Yeah, retroalimentation, which means you keep on regenerating your cells. Yes. Without any external help. Yeah. It's a process within your body. You do it, you control it, right? If it's that happening. is the case, you can live forever. It's happening, and I was telling you that this is a force for previous life. And how he say or you say, I was not making anything for that, any practice in some way, you know. Even there is some practice, yes, that I am making every day. But this is consequently for my previous life. And something very important, I think, for clarify here is that, you know, I expose myself for come to make this test because I don't lose anything, you know, in this way. And but something that you must know is that all these results or the interpretation of the doctor according the machine results, they cannot say if I am eating, and they cannot say if I am not eating. They can say you're absolutely normal, like any You other understand human what being. I'm talking about, no? They can say that if I am eating or not, they don't know. Anyway, after this test, and just take in mind that, yes, because if not, it's very easy go to the other side, and I am lying you. It is not in this way. Yeah, open the door and with due respect. to everyone. We are No, not saying- for who are in the other side because they don't know. Correct. No, we are not saying you are lying. Yeah, What we are no, saying of is course, there of is course. there is a sense of disbelief course. because we haven't seen anything like this course. around us, right? No, my question to you was, if we are able to regenerate ourselves on our own without any external help, we should be able to live forever. If I have not some kind of accident, yes. Okay. ಬ್ರೇಕಿಗೆ ಹೋಗ್ಬೇಕಾ? ಇಲ್ಲ, ಟೈಮ್ ಇದೆಯೇನು? ಓಕೆ, ಟೈಮ್ ಇದ್ರೆ ಐಲ್ ಆಸ್ಕ್ ಹಿಮ್ ಒನ್ ಮೋರ್ ಥಿಂಗ್. Yes, please. You were talking about previous life. Yes. You know, whatever I had done in my previous life, I'm continuing in this life, you know, without much effort, without having to go through all those experiments. Those experiments were done in your previous lives. Now you're seeing the results of those experiments, right? Yeah. Have you seen what you were in your previous life? I mean, you were able to, Well, you were able to get a hang of what you were there. When Babaji started to come to my room, Mahavatar Babaji, when he started to visit me, I start to remember many things. And you know, when you start to remember the life, not this life, if not that life, when you start, and I was very small, 5 years old, it's because the wisdom is touching you. And when the wisdom is touching you, you are wise.
And my backpack, it was very heavy with 5 years old, because it is not easy have all your memories in your body, in your moment, because the body is not ready for that sometimes. So in this way, it start to appear these memories. I remember also that I want to tell you that when I have 19 years old, Babaji appeared again between 17 and 19 years old, and I was remembering so much India, you know. And it was the first time that he talked to me and told me, India, it is not for you right now, but somebody will bring you back. You know who is this person? Who's that? Nemo. Here. Okay. I thought Babaji himself drew you into India. Yes. He is an instrument, is what you are saying. But you know, many people from here, not many people, but 2 people, wanted to bring me here, but I refused. I couldn't come with them. But when appeared the mails of Swamiji, I couldn't say no, and I started to come here, back. One more small clarification. You have said when you met with an accident when you were a young child, you were made to not to take anything for really 3 weeks. I'm sorry, can you repeat me? Sorry. Yeah, when you were a child, you met with an accident. Somewhere I read your story. Yes. Yes. At that time you were kept nil orally, nothing to take by mouth. From that time onwards, you started not taking this food. Is it? No, I read in your history. He was born as autism disease. Yes. He was born as I'm autism. sorry. Yes, Okay. exact. Yes. Fine. I have autism until my 3 years old. Yes. Yeah. ರೈಟ್. Yeah. ಯೋಗಿ ಭಾಯ್ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ, ಸಣ್ಣ ವಯಸ್ಸಿದ್ದಾಗ ಅಂದ್ರೆ 5 ವರ್ಷ ವಯಸ್ಸಿನವರಾಗಿದ್ದಂತಹ ಸಂದರ್ಭದಲ್ಲಿ ಮಹಾ ಅವತಾರ್ ಬಾಬಾ ಅವರು ಕಣ್ಮುಂದೆ ಕಾಣಿಸಿಕೊಳ್ತಾ ಇದ್ರು. ಅವರು ಸುಮ್ಮನೆ ನನ್ನನ್ನ ದಿಟ್ಟಿಸಿ ನೋಡ್ತಾ ಇದ್ರು. ಒಂದು 18-19 ವರ್ಷದ ಸಂದರ್ಭದಲ್ಲಿ ನನ್ನ ಜೊತೆ ಅವರು ನೇರವಾಗಿ ಮಾತನಾಡಿದ್ರು, ಬದುಕಿನ ದಾರಿಯನ್ನ ತೋರಿಸಿದ್ರು ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ವೈದ್ಯರ ಬಳಿ ನಾವು ಹೋಗಲೇಬೇಕು, ಯಾಕಂದ್ರೆ ವೈದ್ಯಕೀಯವಾಗಿ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಅಂತೂ ಖಂಡಿತ ಇದ್ದೇ ಇದೆ. ಡಾಕ್ಟರ್ ನವೀನ್, ಒಬ್ಬ ಮನುಷ್ಯ ಅವನು ಬದುಕಿರಬೇಕು ಅಂತಂದ್ರೆ ಮಿನಿಮಮ್ ಪ್ರತಿದಿನ ಅವನು ಎಷ್ಟು ಆಹಾರವನ್ನು ಸೇವನೆ ಮಾಡಬೇಕು, ಏನೇನು ಅವನ ದೇಹದೊಳಗೆ ಹೋಗಬೇಕು ಅಂತ ಹೇಳಿ? ಇವಾಗ ನೀರು ಸೇವನೆ ಬಂದಾಗ ಅಟ್ಲೀಸ್ಟ್ ಮಿನಿಮಮ್ ಒಂದು 2.5 ಲೀಟ್ರಿಂದ 3 ಲೀಟ್ರು ನೀರು ಕುಡಿಬೇಕು ಅವರು ಡೈಲಿ, ನಮ್ಮ ನಾರ್ಮಲ್ ಇದಕ್ಕೆ. ಯಾಕೆಂದರೆ ಇವಾಗ ಸ್ವೆಟ್ಟಿಂಗ್, ಬೆವರು ಬಂದಾಗ ಎಲ್ಲ ವಾಟರ್ ಲಾಸ್ ಆಗ್ತದೆ, ಮತ್ತು ಕಿಡ್ನಿಯಿಂದ ಯೂರಿನ್ ಎಲ್ಲ ಹೋಗುತ್ತೆ. ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು, ಮತ್ತು ನಮ್ಮ ಆಹಾರ ಎಲ್ಲ ಡೈಜೆಷನ್ ಆಗಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ 2.5ರಿಂದ 3 ಲೀಟರ್ ನೀರನ್ನು ಸೇವಿಸ್ಬೇಕು ನಾವು. ಓಕೆ, ಅದೇ ರೀತಿ ಬಂದಾಗ ನಮಗೆ ಇವಾಗ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಮತ್ತು ಫ್ಯಾಟ್ ಇದೆಲ್ಲ ರಿಕ್ವೈರ್ಮೆಂಟ್ ಇರ್ತದೆ. ಓಕೆ, ಒಬ್ರಿಗೆ ಏನಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ರಿಕ್ವೈರ್ಮೆಂಟ್ ಅಗತ್ಯ. ಓಕೆ, ಅದು ದೆನ್ ಪ್ರೋಟೀನ್ಸ್, ಅದು ಏನಂದರೆ 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಅಂತ ಹೇಳ್ತೀವಿ. ಓಕೆ, ಪ್ರೋಟೀನ್ ರಿಕ್ವೈರ್ಮೆಂಟ್. ಓಕೆ, ಅದೇ ರೀತಿ ಫ್ಯಾಟ್ ರಿಕ್ವೈರ್ಮೆಂಟ್ ಆಲ್ಸೋ ಇಟ್ ಕಮ್ಸ್ ಟು ಅರೌಂಡ್ 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್. ಇದು ಒಂದು ಮನುಷ್ಯನ ಆರೋಗ್ಯ ಸ್ಥಿತಿ ಕಾಪಾಡಲಿಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಇದನ್ನು ನಾವು ಡೈಲಿ ದಿನ ನಾವು ಇದನ್ನು ಸ್ವೀಕರಿಸಬೇಕು. ಓಕೆ, ಇದು ಸ್ವೀಕರಿಸದಲ್ಲೇ ಇದ್ದಾಗ ಅಡ್ಡ ಪರಿಣಾಮಗಳು ಏನಾಗ್ತವೆ? ಇವಾಗ ಪ್ರೋಟೀನ್ಸ್ ಆಗಲಿ, ಕಾರ್ಬೋಹೈಡ್ರೇಟ್ಸ್ ಇದು ನಾವು 3 ದಿನ ಅಥವಾ 1 ವಾರ ಅಥವಾ ಏನು ಮ್ಯಾಕ್ಸಿಮಮ್ 1-2 ತಿಂಗಳು ಅಷ್ಟರೊಳಗೆ ನಾವು ಸೇವಿಸಲಿಲ್ಲ ಅಂತ ಹೇಳಿದ್ರೆ ಏನು ಪರಿಣಾಮ ಆಗ್ತದೆ? ಇವಾಗ ಫಸ್ಟು ನಮ್ಮದು ಕಾರ್ಬೋಹೈಡ್ರೇಟ್ಸ್ ಅದೆಲ್ಲ ಸ್ಟೋರೇಜ್ ಆಗಿರುತ್ತೆ. ಇವಾಗ ಲಿವರಲ್ಲೆಲ್ಲ ಸ್ಟೋರ್ ಆಗಿರುತ್ತೆ. ಇದು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಗ್ಲೈಕೋಜನ್ ಇದೆಲ್ಲ ಆಗಿ ಸ್ಟೋರ್ ಆಗಿರುತ್ತೆ. ಅದು ಬ್ರೇಕ್ ಡೌನ್ ಆಗಿ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದೆಲ್ಲ ಫಸ್ಟು ಯುಟಿಲೈಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ನಮಗೆ ಬಂದ್ಬಿಟ್ಟು ಇವಾಗ ಫ್ಯಾಟ್ ಕಂಟೆಂಟ್ ಎಲ್ಲ ಬ್ರೇಕ್ ಡೌನ್ ಆಗ್ತಾ ಬರುತ್ತೆ, ಅದೆಲ್ಲ ಸ್ಟೋರ್ ಆಗಿರೋದು. ಆಮೇಲೆ ನೆಕ್ಸ್ಟು ಲಾಸ್ಟ್ ಪ್ರೋಟೀನ್ಸ್ ಇದೆಲ್ಲ ಇವಾಗ ಉಪವಾಸ ಅಥವಾ ಸ್ಟಾರ್ವೇಷನ್ ಇದ್ದಾಗ
ಏನಾಗುತ್ತೆ ಇವಾಗ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಂಗೆ ಬಂದಾಗ ಏನಾಗುತ್ತೆ ಅಂದರೆ ಇವಾಗ ಪ್ರೋಟೀನ್ ಬ್ರೇಕ್ ಡೌನ್ ಆಗುತ್ತೆ. ಹಾರ್ಟ್ ಮಸಲ್ ಸಹ ಪ್ರೋಟೀನ್. ಓಕೆ, ಇವಾಗ ತುಂಬ ದಿನ 1 ತಿಂಗಳಾಯಿತು 2 ತಿಂಗಳಾಯಿತು, ಇವಾಗ ಹಾರ್ಟ್ಗೂ ಎನರ್ಜಿ ಬೇಕು. ಇವಾಗ ಪ್ರೋಟೀನ್ ಬ್ರೇಕ್ ಡೌನ್ ಆದರೆ ಹಾರ್ಟ್ ಮಸಲ್ಲು ಸಹ ವೀಕ್ ಆಗುತ್ತೆ. ಓಕೆ, ಆವಾಗ ಆ ಕಂಡೀಷನಲ್ಲಿ ಬಿಕಾಸ್ ಆಫ್ ಸ್ಟಾರ್ವೇಷನ್ ಅಥವಾ ಉಪವಾಸದಿಂದ ನಾವು ಏನಂತ ಹೇಳ್ತೀವಿ, ಹಾರ್ಟ್ ಫೇಲ್ಯೂರ್ ಡೆವಲಪ್ ಆಗ್ತದೆ. ಅದು ವಿ ವಿಲ್ ಟೆಲ್ ಇಟ್ ಆಸ್ ಡೈಲೇಟೆಡ್ ಕಾರ್ಡಿಯೋಮಯೋಪತಿ. ಹಾರ್ಟ್ ಮಸಲ್ ವೀಕ್ ಆಗಿಬಿಟ್ಟು ಹಾರ್ಟ್ ಚೇಂಬರ್ಸ್ ಎಲ್ಲ ದೊಡ್ಡದಾಗ್ಬಿಟ್ಟು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿಬಿಡ್ತದೆ. ಆವಾಗ ಮನುಷ್ಯನಿಗೆ ಈ ಥರ ಉಸಿರಾಡೋಕ್ಕೆ ತೊಂದರೆ ಆಗೋದು, ನಡಿಬೇಕಾದ್ರೆ ಸುಸ್ತಾಗೋದು, ಬಾಡಿಯಲ್ಲಿ ನೀರು ಶೇಖರಣೆ ಆಗೋದು, ಇದೆಲ್ಲ ಹಾರ್ಟ್ ಫೇಲ್ಯೂರ್ ಸಿಮ್ಟಮ್ಸ್. ಹಸು ಕಡಿಮೆ ಆಗೋದು ಎಲ್ಲ. ಅದೇ ರೀತಿ ಬೇರೆ ಇವಾಗ ಫ್ಯಾಟ್ ಯಾವಾಗ ಇಂಪಾರ್ಟೆಂಟ್, ಹಾರ್ಮೋನ್ಸ್ ಎಲ್ಲ ಪ್ರಿಪೇರ್ ಆಗೋದೆಲ್ಲ ಲೈಕ್ ಪ್ರೊಡಕ್ಷನ್ ಆಗೋದೆಲ್ಲ ಫ್ಯಾಟ್ ಕಂಟೆಂಟಿಂದ. ನಮ್ಮ ಬ್ರೈನಲ್ಲಾಗಲಿ ಬೇರೆ ಎಲ್ಲಿ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗ್ತದೋ, ಇವಾಗ ಫ್ಯಾಟ್ ಎಲ್ಲ ಕ್ಷೀಣಿಸ್ತಾ ಹೋದರೆ ನಮ್ಮಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗಲ್ಲ. ಓಕೆ, ಅದೇ ರೀತಿ ಬಂದಾಗ ಏನಾಗುತ್ತೆ ಅಂದರೆ ಇವಾಗ ಮನುಷ್ಯನ ಮಸಲ್ ಕಂಟೆಂಟ್, ಬಾಡಿಯಲ್ಲಿ ಮಸಲ್ ಕಂಟೆಂಟ್ ಏನಿರ್ತದೆ ಅದು ಸ್ಟಾರ್ವೇಷನ್ ಆದಾಗ ದೇ ವಿಲ್ ಗೋ ಇಂಟು ಮಾಲ್ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಎಲ್ಲ. ಇವಾಗ ಕೂದಲಾಗ್ಬೋದು, ಮಾಂಸಖಂಡ ಆಗ್ಬೋದು, ಎಲ್ಲ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗ್ತದೆ ಅದೆಲ್ಲ. ಅದೇ ರೀತಿ ಇವಾಗ ಸರಿಯಾಗಿ ನೀರು ಎಲ್ಲ ಕುಡಿಲಿಲ್ಲ, ಆಹಾರ ಸೇವಿಸಲಿಲ್ಲ ಅಂತ ಹೇಳಿದ್ರೆ ಕಿಡ್ನಿ ಮೇಲೆ ಹೇಗೆ ಎಫೆಕ್ಟ್ ಆಗ್ತದೆ. ಓಕೆ, ಇವಾಗ ನಾವು ಚೆನ್ನಾಗಿ ನೀರು ಕುಡಿದ್ರೆ ಕಿಡ್ನಿದು ಮೈನ್ ಫಂಕ್ಷನ್ ಏನು, ನಮ್ಮದು ಟಾಕ್ಸಿನ್ಸ್, ನಮ್ಮ ಬಾಡಿಲಿ ಏನು ಇಂಪ್ಯೂರಿಟೀಸ್ ಎಲ್ಲ ಡೆವಲಪ್ ಆಗಿರುತ್ತೆ ಅದೆಲ್ಲ ವಾಶ್ಔಟ್ ಆಗಬೇಕು. ಓಕೆ, ನಾವು ಸರಿಯಾಗಿ ನೀರನ್ನೇ ಸೇವಿಸಲಿಲ್ಲ ಅಂತ ಹೇಳಿದ್ರೆ ಇಂಪ್ಯೂರಿಟೀಸ್ ಎಲ್ಲ ವಾಶ್ಔಟ್ ಆಗೋಲ್ಲ. ಆ ಟಾಕ್ಸಿನ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಬಿಲ್ಡಪ್ ಆಗಿಬಿಟ್ಟು ಕಿಡ್ನಿ ಫೇಲ್ಯೂರ್ ಆಗೋದು, ಅದರಿಂದ ಅಡ್ಡ ಪರಿಣಾಮಗಳಾಗಿ ಮನುಷ್ಯ ಲೈಕ್ ಸಾಯೋ ಸ್ಥಿತಿಗೂ ಹೋಗೋ ಸಾಧ್ಯತೆ ಇರುತ್ತೆ. ಓಕೆ, ಆ್ಯಂಡ್ ಇವಾಗ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಇವಾಗ ಡಾಕ್ಟರ್ ಅಂಜನಪ್ಪ ಅವರು ಹೇಳಿದಾಗ ನಮ್ಮ ಬಾಡಿಯಲ್ಲಿ 4 to 6 hours ಆದಮೇಲೆ ಸ್ಟಮಕ್ಕಲ್ಲಿ ನಮಗೆ ಆಹಾರ ಆಲ್ರೆಡಿ ಕೆಳಗಡೆ ಹೋಗಿರುತ್ತೆ ಎಲ್ಲ ಡೈಜೆಸ್ಟ್ ಆಗಿ. ಓಕೆ, ಎಲ್ಲ ಇವಾಗ ನೀರಿಲ್ಲ ಅಂತ ಹೇಳಿದ್ರೆ ಸಲೈವ ಫಾರ್ಮೇಷನ್ ಆಗಬೇಕು. ನೀರಿಲ್ಲ ಅಂದರೆ ಸಲೈವ ಫಾರ್ಮೇಷನ್ ಆಗಲ್ಲ. ಸಲೈವ ಇಲ್ಲ ಅಂತ ಹೇಳಿದ್ರೆ ಆಹಾರ ಬ್ರೇಕ್ ಡೌನ್ ಆಗಲ್ಲ, ಅವಾಗ ಡೈಜೆಷನ್ ಆಗಲ್ಲ. ಇದೇ ರೀತಿ ಲಾಂಗ್ ಪೀರಿಯಡ್ ಈ ಥರ ಇದ್ದರೆ ಮನುಷ್ಯನಿಗೆ ಏನು ಹೊಟ್ಟೆ ನೋವು ಬರ್ಬೋದು, ವಾಂತಿ ಈ ಥರ ಆಗ್ಬೋದು, ಅಥವಾ ವಾಂತಿ ಆಗ್ಬೋದು, ಡಯರಿಯಾ ಆಗ್ಬೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ. ಇವಾಗ ಸ್ಟಾರ್ವೇಷನ್ ಇಟ್ಸೆಲ್ಫ್ ಅಂದರೆ ನಾವು ಉಪವಾಸದಿಂದ ತುಂಬ ದಿನದಿಂದ ಇದ್ದರೆ ಅದು ಇಟ್ ಕ್ಯಾನ್ ಲೀಡ್ ಟು ಪ್ಯಾಂಕ್ರಿಯಾಟಿಸ್. ಪ್ಯಾಂಕ್ರಿಯಾಸ್ ಅಂತ ಹೇಳಿ ಒಂದು ಅಂಗಾಂಗ ಇರುತ್ತೆ, ಅದು ಇನ್ಫ್ಲಮೇಷನ್ ಆಗಿಬಿಟ್ಟು ಇಟ್ ವಿಲ್ ಲೀಡ್ ಟು ಏನಂದರೆ ಹೊಟ್ಟೆ ನೋವು ಬರೋದು, ವಾಂತಿ ಬರೋದು, ಆ ಥರ ಎಲ್ಲ ಸಿಂಪ್ಟಮ್ಸ್ ಶುರುವಾಗುತ್ತೆ. ಆ್ಯಂಡ್ ಇವಾಗ ತುಂಬ ದಿನದಿಂದ ಆಹಾರ ಸೇವನೆ ಇಲ್ಲ ಅಂತ ಹೇಳಿದ್ರೆ ಇಂಟೆಸ್ಟೈನ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದ್ರ ಮಸಲ್ಸ್ ಇನ್ಯಾಕ್ಷನ್ ಆಗಿಬಿಡುತ್ತೆ. ಓಕೆ, ಡೈಜೆಷನ್ ಆಗ್ದಲೇ ಇನ್ಯಾಕ್ಷನ್ ಆಗಿಬಿಟ್ಟು ಅವರಲ್ಲಿ ಕಾನ್ಸ್ಟಿಪೇಷನ್ ಆಗ್ಬೋದು, ಅಥವಾ ಏನು ಡಯರಿಯಾ ಸಿಂಪ್ಟಮ್ಸು ಈ ಥರ. ಮತ್ತು ನ್ಯೂಟ್ರಿಯೆಂಟ್ಸ್ ಏನೂ ಇಲ್ಲ ಅಂತ ಹೇಳಿದ್ರೆ ಅದು ಒಂಥರ ಜಡತ್ವ. ಅಂದರೆ ನೀವು ಹೇಳಿದ ಯಾವುದೇ ಲಕ್ಷಣಗಳು ಇಲ್ಲದೆ ಒಬ್ಬ ಮನುಷ್ಯ ಸಾಧಾರಣವಾಗಿ ನಾರ್ಮಲ್ ಆಗಿದ್ದಾನೆ ಅಂತ ಅನಿಸಿದರೆ ಒಂದು ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಆಗಬೇಕು, ಅಥವಾ ಇದು ನಮ್ಮನ್ನು ಮೀರಿದ್ದೇನೋ ಇದೆ ಅಂತ ಆಗಬೇಕು. ಹೌದು, ತಮ್ಮ ಪ್ರಕಾರ ಏನು ಅನ್ಸುತ್ತೆ? ಅದ ಇವಾಗ ಇವರನ್ನು ವಿಕ್ಟರ್ ಅವ್ರನ್ನ ನೋಡಿದಾಗ ಇದು ನಮಗೆ ಲೈಕ್ ಕಾಂಟ್ ಬಿಲೀವ್ ಅಷ್ಟೆ. ಇವಾಗ ನಾವೆಲ್ಲ ಪ್ರೂಫ್ ಕೇಳೋದು ಲೈಕ್ ನಾವೇ ಮನುಷ್ಯರಾಗಿ ಇವಾಗ ನೀವೇ ಆಗ್ಬೋದು. ಒಂದು ದಿನ ಆಹಾರ ಸೇವನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಏನು ಬಾಡಿಲಿ ಏನು ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಬಟ್ ಅವರು ಇವಾಗ 17 ವರ್ಷದಿಂದ ನೀರು ಇಲ್ಲ ಮತ್ತು ಏನು ಆಹಾರನೂ ಸೇವಿಸ್ತಿಲ್ಲ ಅಂತ ಹೇಳಿದ್ರೆ ಲೈಕ್ ಇದು ದೇವರ ಪವಾಡ ಅಂತ ಹೇಳ್ಬೋದು. ಟರ್ಮಿನಾಲಜೀಸ್ ಇದಾವೆ ಸರ್ ಮೆಡಿಸನ್ ಒಳಗೆ. ಎ ಮೆರಾಸ್ಮಿಕ್ ಚೈಲ್ಡ್ ಅಂತೀವಿ ನಾವು. ಪ್ರೋಟೀನ್ ಮಾಲ್ ನ್ಯೂಟ್ರಿಷನ್, ಮಗುಗೆ ಪ್ರೋಟೀನ್ ಸಿಗಲಿಲ್ಲ ಅಂದರೆ ದಟ್ ಚೈಲ್ಡ್ ವಿ ಡಯಾಗ್ನೋಸ್ ಇಟ್ ಆಸ್ ಮೆರಾಸ್ಮಿಕ್ ಚೈಲ್ಡ್ ಅಂತೀವಿ. ಮಾಲ್ ನರಿಶ್ಮೆಂಟ್ ಅಂತೀವಿ ನಾವು. ಯಾವ ನರಿಶ್ಮೆಂಟ್ ಕಡಿಮೆ ಇಲ್ಲ ಅಂದರೆ ಈಸಿಲಿ ಟು ಮೇಕ್ ಔಟ್. ಇವಾಗ ವಿಟಮಿನ್ B12, B1, B6 ಇಲ್ಲದೆ ಬೇರೆ ಬೇರೆ ಕಾಯಿಲೆ ಬರುತ್ತೆ. ಮೆನಿ ಡಿಸೀಸಸ್ ಆರ್ ಡಿಸ್ಕ್ರೈಬ್ಡ್. ಅವ್ನು ಸುಳ್ಳು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಸರ್ ನಮ್ಮ ಹತ್ರ. ಎ ಸ್ಟಾರ್ವಿಂಗ್ ಚೈಲ್ಡ್ ವಿಲ್ ಡೆಫಿನೆಟ್ಲಿ ಮೆರಾಸ್ಮಿಕ್ ಚೈಲ್ಡ್ ಅಂತೀವಿ ನಾವು. ಚರ್ಮ ನೋಡಿ, ಆಫ್ರಿಕನ್ ಚಿಲ್ಡ್ರನ್ ತೋರಿಸ್ತಾರೆ, ಬರೀ ಚರ್ಮ ಮೂಳೆ ಇರುತ್ತೆ. ಬಿಕಾಸ್ ದೇರ್ ಇಸ್ ನೋ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಕೊಟ್ಟರೆ ವಿತಿನ್ 2 weeks ದ ಚೈಲ್ಡ್ ವಿಲ್ ಬಿ ನಾರ್ಮಲ್. ಹಂಗಾಗಿ ಯಾರನ್ನ ಹೇಳಿದರೆ ವಿ ಕ್ಯಾನಾಟ್ ಬಿಲೀವ್ ಸರ್. ಅವ್ನು ನೋಟ ನಮಗೆ ಕ್ಯಾಲರಿ ರಿಕ್ವೈರ್ಮೆಂಟ್ ಅಂತೀವಿ ನಾವು. ಎ ಸೆಡೆಂಟರಿ ವರ್ಕರ್ ಸುಮ್ಮನೆ ಇರೋನಿಗೆ 1200 ಕ್ಯಾಲರೀಸ್ ಸಾಕು. ಅದೇ ಮಣ್ಣೆತ್ತೋನಿಗೆ ಹಾರ್ಡ್ ವರ್ಕರ್ಗೆ ಈ ರಿಕ್ವೈರ್ಸ್ 3000 ಕ್ಯಾಲರೀಸು. ಸೊ ಈ ಪೈಲ್ಮಾನ್ಗಳೆಲ್ಲ ಹಂಗೆ ಸರ್. ಅವರು 6 ಮೊಟ್ಟೆ ತಿಂತಾನೆ, 10 ಮೊಟ್ಟೆ ತಿಂತಾನೆ. ಬಿಕಾಸ್ ಯು ಹ್ಯಾವ್ ಟು ಮೇಕ್ 6 pack, 8 packs. ವಿತೌಟ್ ಫುಡ್ ಈ ಕೆನಾಟ್ ಮೇಕ್ 6 packs or 8 packs. ಸೊ ನ್ಯೂಟ್ರಿಷನ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇಸ್ ಅಪಿಯರೆನ್ಸ್, ಇಸ್ ಫಿಸಿಕ್. ಸೊ ಹಂಗಾಗಿ ದಿಸ್ ಮ್ಯಾನ್ ಲುಕ್ಸ್ ವೆರಿ ನಾರ್ಮಲ್.
Particularly smile is always misleading me. A man without food cannot smile like this. ಎಲ್ಲ ಒಳಕೋಗ್ಬಿಟ್ಟಿರ್ತಾವೆ ಕೆನ್ನೆ ಎಲ್ಲ. ಅಂದ್ರೆ ದೇಹದಲ್ಲಿ ಆಹಾರ ಸೇವನೆ ಅಮ್ಮ ಮಾಡಿಲ್ಲ, ಚರ್ಮನ ನೀರು ಸೇವನೆ ಮಾಡಿಲ್ಲ ಅನ್ನೋದು ಸಣ್ಣ ಲಕ್ಷಣ ಕೂಡ ಇಲ್ವಾ ಅವ್ರ ದೇಹದಲ್ಲಿ? ಟರ್ಗರ್ ಆಫ್ ದಿ ಸ್ಕಿನ್ ಅಂತೀವಿ. ಅವ್ರ ಸ್ಕಿನ್ ಮುಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಹಂಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ನೀರು ಕುಡ್ದಿಲ್ಲ ಅಂದ್ರೆ ಈ ಸ್ಕಿನ್ ವಿಲ್ ಬಿ ಡ್ರೈ, ಕೂದಲೆಲ್ಲ ಉದುರೋಗಿರ್ತಾವೆ. ಅವ್ರು ನೋಡಿ ಸಾಯಿಬಾಬನ್ ಥರ ಕೂದಲಿಟ್ಕೊಂಡು. ಅಂದರೆ ನೀವು ಹೇಳಿದ ಮೆಡಿಕಲ್ ಸೈನ್ಸ್ ಪ್ರಕಾರ, ನೀವು ಕಂಡಿರೋ, ನಾವು ಕಂಡಿರೋ, ನಾವೆಲ್ಲ ನೋಡಿರೋ ಮೆಡಿಕಲ್ ಸೈನ್ಸ್ ಪ್ರಕಾರ ಆಹಾರ ಇಲ್ಲದಲೇ ಒಬ್ಬ ವ್ಯಕ್ತಿ ಹೀಗಿರೋದಕ್ಕೆ ಸಾಧ್ಯನೇ ಇಲ್ಲ. 100% ಅಲ್ವಾ? ಸಾಧ್ಯ ಇಲ್ಲ. ಸೊ ಇಟ್ಸ್ ನಾಟ್ ಸಮಥಿಂಗ್ ದಟ್ ಸಪೋಸ್ ಇತ್ತು ಅಂದ್ರೆ ಇಟ್ ಇಸ್ ಎ ಮಿರಾಕಲ್ ಇನ್ ಐ ಡೋಂಟ್ ನೋ ದ ಡೆಫಿನಿಷನ್. ಈಗ ವಚನಾನಂದ ಅವ್ರನ್ನ ಕೇಳಬೇಕು ಸ್ವಾಮೀಜಿನ. ನಿಮ್ಮ ಜೊತೆ ಇದ್ದಾರೆ ಅವರು, 4-6 ದಿನಗಳಿಂದ ಇದ್ದಾರೆ, ನೀವು ತುಂಬ ದಿನಗಳಿಂದ ನೋಡಿದರೆ. ಒಂದು ಡೈಜೆಸ್ಟಿವ್ ಸಿಸ್ಟಮ್ ಡಾಕ್ಟರ್ ಹೇಳ್ತಿದ್ರಲ್ಲ, ಇಟ್ಸ್ ಎನ್ ಎಂಟೈರ್ ಪ್ರೋಸೆಸ್. ಅದು ಕೊನೆಯಾಗೋದು ಶೌಚದಲ್ಲಿ. ಹೌದು. ಶೌಚಕ್ಕೆ ಹೋಗಲ್ವ ಅವರು? ಇಲ್ಲ, ನಾವು ನಿಮ್ಮ ಹಾಗೆ ನಾವು ಈಗ ವಿಜ್ಞಾನದ ವಿದ್ಯಾರ್ಥಿ ಆದಾಗ ಮೊಟ್ಟ ಮೊದಲು ಅವರು 2016ನಲ್ಲಿ ಬಂದಾಗ ನಮ್ಮ ಶ್ವಾಸ ಯೋಗ ಸಂಸ್ಥೆಯಲ್ಲಿ ಒಂದು ವಾರ ಇದ್ದರು. ಅವ್ರಿಗೆ ಪರ್ಸನಲ್ ರೂಮ್ ಅಲ್ಲಿ CC ಕ್ಯಾಮ್ರಾ ಇಟ್ಟಿದ್ವಿ ನಾವು. ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ವಿ. ಆದರೆ ಅವರು ಹೇಳೋ ಪ್ರಕಾರ ಅವರು 3 ಬಾರಿ ಅಟ್ಲೀಸ್ಟ್ ಸ್ನಾನ ಮಾಡ್ತಾರೆ. ಅವ್ರು ಹೇಳೋದು 6 ನಿಮಿಷ ಕಾಲ ಅವರು ಬಿಸಿನೀರನ್ನು ತೆಗೆದುಕೊಳ್ತಾರೆ, 1 ನಿಮಿಷ ತಣ್ಣೀರು ತೆಗೆದುಕೊಳ್ತಾರೆ ಅವರು. ಆಮೇಲೆ 4 ದಿನಕ್ಕೆ ಒಂದು ಸಲ ಅವರು 1-2 ಹನಿ ಮೂತ್ರಕ್ಕೆ ಬರ್ತಂತ ಅವ್ರು ಹೇಳ್ತಾರೆ ಅವರು. ಬಟ್ ಅಬ್ಸಲ್ಯೂಟ್ಲಿ ಆಹಾರ ನೀರು ನಾನು ತೆಗೆದುಕೊಂಡು ನೋಡಿಲ್ಲ, ಯಾಕೆ ನಮ್ಮ ಜೊತೆಗಿದ್ದಾರೆ ಅವರು. ಇಲ್ಲ, ಗುರುಗಳು ಹೇಳ್ದಂಗೆ 4 ದಿನಕ್ಕೆ ಒಂದ್ಸಾರಿ ಯೂರಿನ್ ಪಾಸ್ ಮಾಡ್ತಾರೆ ಅಂತ. ಸರ್ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ ಸರ್, ಎವ್ರಿ ಡೇ 400 ml ಗಿಂತಲೂ ಯೂರಿನ್ ಕಡಿಮೆ ಮಾಡಿದ್ರೆ ಈಸ್ ಇನ್ ಅನ್ಯೂರಿಯಾ, ಈ ಹ್ಯಾಸ್ ಟು ಗೋ ಫಾರ್ ರೀನಲ್ ಡಯಾಲಿಸಿಸ್ ಸರ್. ಇವಾಗ ಅಕ್ಯೂಟ್ ರೀನಲ್ ಶಟ್ ಡೌನ್ ಅಂತೀವಿ ನಾವು. ಯಾವುದೋ ಪೇಷಂಟ್ ಅಲ್ಲಿ ಇರ್ತಾನೆ, ಈಸ್ ಇನ್ ಶಾಕ್ ಅಂದರೆ ಈಸ್ ಇನ್ ಅಕ್ಯೂಟ್ ರೀನಲ್ ಶಟ್ ಡೌನ್. ಅವ್ನು ಏನೋ ಟೆಂಪರರಿ ಡಯಾಲಿಸಿಸ್ ಮಾಡಲಿಲ್ಲ ಅಂದರೆ ಈ ವಿಲ್ ಬಿ ಡೆಡ್ ಸರ್. ಸರ್, ಈಗ ನೀವು ಹೇಳಿರೋದು ಇವ್ರು ಹೇಳಿರೋದೆಲ್ಲ ಕೇಳ್ತಿದ್ದಾಗ ಇವರನ್ನೇ ಒಂದು ಅಧ್ಯಯನದ ವಸ್ತು ಹಾಕ್ಕೊಂಡ್ರೆ ನಿಮಗೆ ಹೊಸ ಹೊಸ ಹೊಳೆಗಳು ಸಿಗ್ಬೋದೇನೋ. ಅಧ್ಯಯನದ ವಸ್ತು ಹೇಗೆ ಮಾಡ್ಕೊಳ್ತೀರಿ ಮಾಡಬೇಕು ಅಂತಂದರೆ? ಯಾವುದು ಸರ್? ಇವರನ್ನೇ ಒಂದು ಅಧ್ಯಯನದ ವಸ್ತು ಮಾಡ್ಕೊಳ್ತಾರೆ. ಇಫ್ ದೇರ್ ಇಸ್ ಸಮಥಿಂಗ್ ದಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್, ಯೂರಿನ್ ಕೊಟ್ಟಿದ್ರೆ ಡೆಸಿಫರ್ ಫಿಕ್ಸ್ಡ್ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಒಂದು ಟೆಸ್ಟ್ ಇದೆ. ಅನ್ಫಾರ್ಚುನೇಟ್ಲಿ ವಾಸ್ ನಾಟ್ ಏಬಲ್ ಟು ಗಿವ್ ಯೂರಿನ್. ಅವ್ರು ಯಾವಾಗ ಬೇಕಂದ್ರೆ ಅವಾಗ ಯೂರಿನ್ ಕೊಡಲ್ವಂತೆ. ನಾನು ಎಲ್ಲ ಲಿಸ್ಟ್ ಮಾಡ್ಕೊಂಡ್ಬಂದಿದ್ದೆ ಏನೇನು ಟೆಸ್ಟ್ ಮಾಡಬೇಕು ಅಂತ. ಐ ವೆಂಟ್ ಥ್ರೂ ದ ಲಿಟರೇಚರ್. ಅಲ್ಲ, ಅದು ಆ ಟೆಸ್ಟ್ಗಳನ್ನ ಮುಂದಿನ ದಿನಗಳಲ್ಲಿ ಮಾಡಿಸ್ಬೋದಾ ವಚನಾನಂದ ಅವರು? ಅವರು ಹೇಳಿದ್ದೇನಂತಂದ್ರೆ ಈ ಅಗ್ರೀಡ್ ಓನ್ಲಿ ಏನಂತಂದ್ರೆ ರಕ್ತ ಇಲ್ಲಿಂದ ತೊಗೊಕ್ಕಾಗಲ್ಲ, ಯಾಕಂದ್ರೆ ಬ್ಲಡ್ ಬೇಕು ಸರ್ ನಮಗೆ. ಅದು ಯಾಕಂದ್ರೆ ಅವ್ರು ಏನು ಹೇಳ್ತಾರೆ, ನನಗೆ ಒಂದು ಹನಿ ಬ್ಲಡ್ಡು ಒಂದು ಪ್ಯೂರ್ ಗೋಲ್ಡ್ ಇದ್ದಂಗೆ ಅಂತ ಅವ್ರಿಗೆ ಅವ್ರು ಹೇಳೋದು. ಸೊ ನೀವು ಇಲ್ಲಿಂದ 10 ಬೆಳೆಯಿಂದ ಎಷ್ಟು ಬೇಗ ತೆಗೆದುಕೊಳ್ಳಿ, ಇಲ್ಲಿಂದ ಬೇಡ ಅಂತ ಹೇಳ್ತಾರೆ ಅವರು. ಅಂದರೆ ಅವ್ರಿಗೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದು ಈ ಥರ ಏನಾದ್ರು ವ್ಯತ್ಯಾಸ ಇದೆಯಾ ಸರ್ ಇಲ್ಲಿಂದ ತೆಗೆಯೋದಕ್ಕೆ ಇಲ್ಲಿಂದ ತೆಗೆಯೋದಕ್ಕೆ? ವೀನಸ್ ಬ್ಲಡ್ ಬೇಕು ಸರ್ ನಮಗೆ ಕೆಲವು ಟೆಸ್ಟ್. ದಿಸ್ ಇಸ್ ಎ ವೇಯಿನ್ ವೀನಸ್ ಬ್ಲಡ್. ಇದು ಪ್ರಿಕ್ ಮಾಡಿದ್ರೆ ಆರ್ಟಿರಿಯಲ್ ಬ್ಲಡ್, ಓನ್ಲಿ ಶುಗರ್ ಒಂದು ನೋಡ್ಬೋದು ಅಷ್ಟೇ. ಫಾರ್ ದಟ್ ಹಿ ವಿಲ್ ಎಕ್ಸ್ಪ್ಲೈನ್. ಬಟ್ ರೀನಲ್ ಫಂಕ್ಷನ್, ಲಿವರ್ ಫಂಕ್ಷನ್ ಎಲ್ಲ ನಾನು ಮಾಡೋಕ್ಕಾಗಲ್ಲ. ಇವ್ರು ಕಾರ್ಡಿಯಾಕ್ಕೂ ಅಷ್ಟೇ. ಇವಾಗ ಜಸ್ಟ್ ಇಲ್ಲಿ ಫಿಂಗರ್ ಪ್ರಿಕ್ ಮಾಡಿದಾಗ ನಮಗೆ ಜಸ್ಟ್ 1 ml 0.5 ml ಅಷ್ಟೇ ಬ್ಲಡ್ ಬರ್ತದೆ. ನಮಗೆ ಇದೆಲ್ಲ ಬ್ಲಡ್ ಟೆಸ್ಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 5 to 10 ml ಬೇಕು, ಅಷ್ಟು ಬ್ಲಡ್ ಬೇಕಿರ್ತದೆ. ಬಟ್ ಅವರು ಅನ್ಕಾನ್ಶಿಯಸ್ ಆಗಿಬಿಟ್ಟಿದ್ರಂತೆ ಲಾಸ್ಟ್ ಟೈಮ್ ಏನೋ ಟೆಸ್ಟ್ ಮಾಡಿದಾಗ. When it was happened, it was in German, Spain also. Spain. Yes. What happened? Explain. For 3 days he was unconscious. Yes, they That were. I cannot explain. Nobody will be unconscious for taking 10 ml blood. Because ಯಾರು ಊಟ ಮಾಡ್ತಾರೆ ಅವ್ರು ಎಷ್ಟು ತೆಗೆದುಕೊಂಡ್ರೆ ಏನಾಗಲ್ಲ. What happened that we have different physiology. If to you take blood out, for you it's nothing because you are going take a breakfast and enough. But I am not taking breakfast. So you'll have to generate it on your own without any. I totally in the other side when somebody take me a blood. It's not possible for me. It's very hard. In fact, before to come to the clinic, I was telling to Swamiji that everything they can make, I am very open, but my blood is not possible to touch, untouchable, not possible. And I will not give my blood to anyone. It's just that, you know. ಓಕೆ, ಯೋಗಿ ಭಾಯ್ ಅವ್ರು ಹೇಳ್ತಿದ್ದಾರೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಪರೀಕ್ಷೆಗೂ ಕೂಡ ನಾನು ಸಿದ್ಧ ಇದ್ದೀನಿ, ಆದರೆ ರಕ್ತ ಮಾತ್ರ ಕೊಡೋದಕ್ಕೆ ಸಿದ್ಧ ಇಲ್ಲ. ಯಾಕಂದ್ರೆ ಉಳಿದವರೆಲ್ಲರೂ ಆಹಾರವನ್ನು ಸೇವಿಸ್ತಾರೆ, ಅವರ ದೇಹದಲ್ಲಿ ರಕ್ತ ಜನರೇಟ್ ಆಗುತ್ತೆ, ಬಟ್ ನನಗೆ ಹಾಗಲ್ಲ.
ನಾನು ಅದರ್ ಸೈಡ್ನಲ್ಲಿ ಇರುವಂತಹ ಮತ್ತೊಂದು ಸೈಡ್ನಲ್ಲಿ ಇರುವಂತಹ ವ್ಯಕ್ತಿ, ಹಾಗಾಗಿ ರಕ್ತ ಕೊಡುವುದಕ್ಕೆ ನಾನು ಸಿದ್ಧ ಇಲ್ಲ ಅನ್ನುವಂಥದ್ದು ಅವರ ಮಾತು. ಬಟ್ ಎಲ್ಲ ರೀತಿಯಾದಂತಹ ಪರೀಕ್ಷೆಗೆ ನಾನು ಸಿದ್ಧ ಇದ್ದೀನಿ ಅನ್ನುವಂಥ ಮಾತನ್ನ ಯೋಗಿ ಬಾಯ್ ಅವರು ಹೇಳ್ತಿದ್ದಾರೆ. 17 ವರ್ಷಗಳ ಕಾಲ ಆಹಾರ ನೀರನ್ನ ಬಿಟ್ಟು ಬದುಕೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಯನ್ನ ಡಾಕ್ಟರ್ ಗಿರಿಧರ್ ಕಜೆ ಅವರು, ಆಯುರ್ವೇದಿಕ್ ತಜ್ಞರು, ಅವರ ಬಳಿಯೂ ಕೂಡ ತಗೊಂಡು ಹೋಗಲಾಗಿತ್ತು. ಖುದ್ದು ಯೋಗಿ ಭಾಯ್ ಅವರು ಗಿರಿಧರ್ ಕಜೆ ಅವರ ಕ್ಲಿನಿಕ್ಗೆ ಹೋಗಿದ್ರು, ಖುದ್ದಾಗಿ ಅವರೇ ಪರಿಶೀಲನೆ ಮಾಡಿದ್ದಾರೆ. ಡಾಕ್ಟರ್ ಗಿರಿಧರ್ ಕಜೆ ಅವರೇ, ಏನ್ ಹೇಳ್ತೀರಿ? ನೀವು ಖುದ್ದಾಗಿ ಅವರನ್ನ ನೋಡಿದ್ದೀರಿ, ಸಾಧ್ಯನಾ ಇದು, ನಂಬೋದಕ್ಕಾಗತ್ತಾ ಅಂತ ಹೇಳಿ? ಜನಸಾಮಾನ್ಯರಿಗೆ ಈ ವಿಷಯದಲ್ಲಿ 2 ಪ್ರಶ್ನೆಗಳು ಮೂಲಭೂತವಾಗಿ ಎದ್ದೇಳುವಂಥದ್ದು. ಒಂದು, ಇದು ಸತ್ಯವಾ ಅಂತ. ಎರಡನೇದು, ಇದು ಸಾಧ್ಯವಾ ಅಂತ. ಸತ್ಯ ಹೌದು ಅಂತಾದರೆ ಹೇಗೆ ಸಾಧ್ಯ ಅಂತ. ಸೊ ಮೊದಲನೇದೇನು ಅಂತ ಹೇಳಿದರೆ, ಇದಕ್ಕೆ ತುಂಬ ದೊಡ್ಡ ವೈಜ್ಞಾನಿಕವಾಗಿ ಏನೋ ಸಂಶೋಧನೆ ಮಾಡಿ ಅದನ್ನು ಸತ್ಯ ಹೌದಾ ಅಲ್ವಾ ಅಂತ ಪ್ರೂವ್ ಮಾಡಬೇಕಾದ ಅಗತ್ಯ ಇಲ್ಲ. ಭಾಳ ಸರಳವಾಗಿ, ಅಂದರೆ ಒಂದು ಅಬ್ಸರ್ವೇಷನ್ ಮತ್ತು ಮಾನಿಟರಿಂಗ್. ಈಗ CCTV ಕ್ಯಾಮರಾಗಳಿದೆ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿದೆ, ಅದನ್ನು ಇಟ್ಕೊಂಡು ಒಂದು 15 ದಿವಸಗಳ ಕಾಲ ಯಾವುದೇ ಅವರಿಗೆ ನೀರಿನ ಆ್ಯಕ್ಸಸ್ ಇಲ್ಲದಾಗೆ ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ಹೊರಗಡೆ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದ ಹಾಗೆ ಅಂಥ ವ್ಯವಸ್ಥೆಯನ್ನು, ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೊಟ್ಟು ಅವರನ್ನು ಮಾನಿಟರ್ ಮಾಡಲಿಕ್ಕೆ ಸಾಧ್ಯ ಇದೆ. ಅದಷ್ಟು ಮಾಡಿದರೆ ಅದು ಸತ್ಯ ಹೌದಲ್ವ ಅಂತೇಳೋದು ನೇರವಾಗಿ ಗೊತ್ತಾಗ್ತದೆ. ಅದಕ್ಕಿಂತಲೂ ಹೆಚ್ಚು ಏನಂತ ಹೇಳಿದ್ರೆ, ಈಗ ಪ್ರಾಥಮಿಕವಾಗಿ ಈಗ ಅವರು ನೇರವಾಗಿ ಹೇಳೋ ರೀತಿಯಲ್ಲಿ ಅಥವಾ ನಮ್ಮ ಯೋಗಿ ಅವರು ಹೇಳುವ ರೀತಿಯಲ್ಲಿ ಅದು ಸತ್ಯ ಅಂತ ಹೇಳೋದನ್ನು ಅವರು ಪ್ರಾಥಮಿಕವಾಗಿ ಮಾಹಿತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಅದನ್ನು ನಂಬುವುದು ಅಂತ ಅನ್ನಿಸ್ತದೆ. ಅದು ಹೌದು, ಸತ್ಯ ಹೌದು ಅಂತ ಆದರೆ ಅದು ಹೇಗೆ ಸಾಧ್ಯ ಅಂತ. ಈಗ ನೋಡಿ, ತುಂಬ ಟೆನ್ಷನ್ ಇರ್ತದೆ, ಆ ಟೆನ್ಷನ್ ಕಡಿಮೆ ಆದರೆ ತುಂಬ ಕಾಯಿಲೆಗಳು ಕಡಿಮೆ ಆಗ್ತದೆ ಅಂತ ಹೇಳೋದನ್ನು, ಮನಸ್ಸಿನ ಇನ್ವಾಲ್ವ್ಮೆಂಟನ್ನು ಜಗತ್ತು, ವೈದ್ಯಕೀಯ ಜಗತ್ತು ಪೂರ್ಣವಾಗಿ ಒಪ್ಪಿಕೊಂಡಿದೆ. ಹಾಗೆ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿರಬೇಕು ಅಂತಾದರೆ ಮೈಂಡ್ ತುಂಬ ಕಾಮ್ ಆಗಿರಬೇಕು ಅಂತ ಹೇಳೋದನ್ನು ಆಯುರ್ವೇದ ಮೊದಲೇ ಹೇಳಿತ್ತು. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ. ಎಲ್ಲ ದೈಹಿಕ ಕಾರ್ಯಗಳ ಜೊತೆಯಲ್ಲಿ ಮನಸ್ಸು, ಮೈಂಡ್ ಕಾಮ್ ಆಗಿರಬೇಕು, ಇಂದ್ರಿಯಗಳು ಕಾಮ್ ಆಗಿರಬೇಕು, ಹಾಗೆ ಆತ್ಮ ಕೂಡ ತಿಳಿಯಾಗಿರ್ಬೇಕು. ಹಾಗಿದ್ದರೆ ಮಾತ್ರ ಅವರು ಸ್ವಸ್ಥ ವ್ಯಕ್ತಿ ಅಂತ ಹೇಳೋದು, ಅಂತ ಹೆಲ್ದಿ ಪರ್ಸನ್ ಅಂತ. ಇಲ್ಲಿ ಒಂದು ವಿಶೇಷವನ್ನು ನೀವು ಗಮನ ಕೊಡಬೇಕು. ಏನು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ಕಂಪೇರ್ ಮಾಡುವಂಥದ್ದು ನಮ್ಮ ಜೊತೆಗೆ, ಅಂದರೆ ಇನ್ನೊಬ್ಬ ವ್ಯಕ್ತಿ ಹೇಗಿರಬೇಕು, ಮೆಡಿಕಲಿ ಹೇಗಿರಬೇಕು ಅಂತ. ಈಗ ನಾವು ನಿನ್ನೆ ಬಂದಾಗ ಪರೀಕ್ಷೆ ಎಲ್ಲ ಮಾಡಿ ನೋಡಿದ್ರೆ ಸಹಜ ವ್ಯಕ್ತಿ ರೀತಿಯಲ್ಲೇ ಇದ್ದಾರೆ, ಅವರು ನಾರ್ಮಲ್ ಆಗೇ ಇದ್ದಾರೆ ಎಲ್ಲ. ಹಾಗೆ ಅಂತ ತಿಳ್ಕೊಂಡು ಅವರು ಆಹಾರ ತಗೊಳ್ಳೋದು ಇರೋದು ಹೌದಾ ಅಲ್ವಾ, ಅಥವಾ ಇಷ್ಟು ಸಮಯದಿಂದ ಹೇಗಿದ್ದರು. ಈಗ ಅವರು ಹೇಳೋ ಪ್ರಕಾರ 17 ವರ್ಷಗಳಿಂದ ಮಲ ಪ್ರವೃತ್ತಿ ಇಲ್ಲ, ಮಲ ವಿಸರ್ಜನೆ ಮಾಡಲಿಲ್ಲ ಅವರು. ಕಳೆದ ಒಂದು 2 ವರ್ಷಗಳ ಹಿಂದೆ ಒಮ್ಮೆ ಅವರಿಗೆ ಆಪರೇಷನ್ ಎಲ್ಲ ಆದ ಸಂದರ್ಭದಲ್ಲಿ ಹಾಸ್ಪಿಟಲೈಸೇಷನ್ ಆಗಿದ್ದಾಗ ಅಲ್ಲೊಂದು 7 ದಿವಸ ಏನೋ ಹಾಸ್ಪಿಟ್ಲಲ್ಲಿದ್ದರಂತೆ. ಆ ಟೈಮ್ನಲ್ಲಿ ಅಲ್ಲಿ ಅವರು ಮಲ ಪ್ರವೃತ್ತಿ ಮಾಡಲಿಲ್ಲ. ಅಲ್ಲಿ ಆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್, ಅಲ್ಲಿ ಆಹಾರ ಕೊಟ್ಟರು, ಏನೋ ಆಲೂಗಡ್ಡೆ ಬೇಸ್ಡ್ ಫುಡ್ಡನ್ನು ಕೊಟ್ಟರು ಅಂತಲೇ ಹೇಳಿದರು. ಅದಾದಮೇಲೆ 1 ವಾರ ಕಳೆದ ಮೇಲೆ, ಡಿಸ್ಚಾರ್ಜ್ ಆಗಿ 1 ವಾರ ಕಳೆದ ಮೇಲೆ ಒಮ್ಮೆ ಮಲ ಪ್ರವೃತ್ತಿ ಆಯಿತು ಅಂತ. ಈ 17 ವರ್ಷಗಳಲ್ಲಿ ಒಮ್ಮೆ ಮಾತ್ರ ಮಲ ಪ್ರವೃತ್ತಿ ಆಗಿರೋದು ಅಂತ. ಈಗ ಆಯುರ್ವೇದ ಹೇಳೋ ಪ್ರಕಾರ ಕೂಡ ಒಬ್ಬರು ಸ್ವಸ್ಥ ವ್ಯಕ್ತಿ ಅಂತ ಹೇಳಿದರೆ ದಿನಕ್ಕೆ 2 ಬಾರಿ, 1 ಅಥವಾ 2 ಬಾರಿ ಮಲ ಪ್ರವೃತ್ತಿ ಆಗಬೇಕು, ದಿನಕ್ಕೆ 6 ಬಾರಿ ಷಣ್ಮೂತ್ರಿ ಅಂತ, ದಿನಕ್ಕೆ 6 ಬಾರಿ ಮೂತ್ರ ಆಗಬೇಕು, ಹೀಗೆಲ್ಲ ಇದೆ. ಆದರೆ ಇವರಲ್ಲಿ ಅದು ಯಾವುದೂ ಇಲ್ಲ. ಮೂತ್ರ 4 ದಿವಸಕ್ಕೊಮ್ಮೆ ಕೆಲವು ಹನಿ ಮಾತ್ರ ಆಗ್ತದೆ, ಆ ಸಮಯದಲ್ಲಿ ಸ್ವಲ್ಪ ವೇದನೆ ಆಗ್ತದೆ ಹೊರಗೆ ಹೋಗುವಾಗ ಅಂತ. ಆದರೆ ದಿನಕ್ಕೆ ಅವರ ಹೇಳಿದ್ರಲ್ಲಿ ಒಂದು ವಿಷಯ ಗಮನ ಕೊಟ್ಟರೆ ನೀವು, ದಿನಕ್ಕೆ 2 ಅಥವಾ 3 ಬಾರಿ ಸ್ನಾನ ಮಾಡ್ತಾರೆ. ಸುಮಾರು 7 ನಿಮಿಷಗಳಷ್ಟು ಹೊತ್ತು ಸ್ನಾನ ಮಾಡ್ತಾರಂತೆ ಅವರು. ಆ ಸ್ನಾನ ಮಾಡೋ ಟೈಮ್ನಲ್ಲಿ ಈಗ ತುಂಬ ಹೊಟ್ಟೆ ತುಂಬಿದವರು ಆಹಾರ ತಗೊಂಡಾಗ ದೇಹಕ್ಕೆ ಅಬ್ಸಾರ್ಬ್ ಆಗುವಂಥ ಆಹಾರದಿಂದ ನ್ಯೂಟ್ರಿಷನ್ ಬಾಡಿಗೆ ಅಬ್ಸಾರ್ಬ್ ಆಗುವಂಥದ್ದು ಭಾಳ ಕಡಿಮೆ ಇರ್ತದೆ. ಅದೇ ತುಂಬ ಹಸಿದಿರುವ ವ್ಯಕ್ತಿ, ಅಂದರೆ ಭಿಕ್ಷುಕ, ಒಂದು 4 ದಿವಸದಿಂದ ಫುಡ್ಡೇ ತಗೊಂಡಿಲ್ಲ ಅಂತ ಆದರೆ, ಅಂಥ ಸಂದರ್ಭದಲ್ಲಿ ನೀವು ಆಹಾರ ತಗೊಂಡಾಗ ಅದು ಹೆಚ್ಚಿನ ಪ್ರಮಾಣ ಅದರಲ್ಲಿ ಅಬ್ಸಾರ್ಬ್ ಆಗ್ತದೆ ಅಂತ ಹೇಳೋದು ವೈದ್ಯಕೀಯವಾಗಿ ಗೊತ್ತಿದೆ. ಅದೇ ರೀತಿಯಲ್ಲಿ ಇವರು ಆಹಾರವನ್ನೇ ಸೇವನೆ ಮಾಡದೇ ಇರೋದು ಅಂತಾದರೆ, ನೀರು ಕೂಡ ಕುಡಿಯೋದಿಲ್ಲ ಅಂತಾದರೆ, ಸ್ನಾನ ಮಾಡೋ ಟೈಮ್ನಲ್ಲಿ ದೇಹ ಬಾಹ್ಯವಾಗಿ ಕೂಡ ಆ ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಕೇವಲ ಗಾಳಿಯನ್ನು ಮಾತ್ರ ಸೇವನೆ ಮಾಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರ ದೇಹ ನೀರನ್ನು ನೇರವಾಗಿ ಅವರು ಸ್ನಾನ ಮಾಡೋ ಟೈಮ್ನಲ್ಲಿ ದೇಹ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದರಿಂದ ಕೂಡ ಹಾಗಿರಲಿಕ್ಕೆ ಸಾಧ್ಯ ಆಗ್ಬೋದು. ಈಗ ನಾವು ಇಲ್ಲಿ ಮಲ್ಲೇಶ್ವರಂನಿಂದ ಕೋರಮಂಗಲಕ್ಕೆ ಸಾಮಾನ್ಯ ಈ ಹೊತ್ತಿನಲ್ಲಿ ಹೋಗಬೇಕು ಅಂತಾದರೆ ಸುಮಾರು ಒಂದು 2 ಗಂಟೆ ಬೇಕಾಗ್ತದೆ. ಟ್ರಾಫಿಕ್ ಹೆವಿ ಇದ್ರಂತೂ ಅದಕ್ಕಿಂತಲೂ 2.5 ಗಂಟೆ ಎಲ್ಲ ಬೇಕಾಗೋದು ಇದೆ. 0 ಟ್ರಾಫಿಕ್ ಮಾಡಿದರೆ 10 ನಿಮಿಷದಲ್ಲಿ ತಲುಪಲಿಕ್ಕಾಗ್ತದೆ. ಅಂದರೆ 120-150 ನಿಮಿಷದ ಬದಲು ಬರೀ 10 ನಿಮಿಷದಲ್ಲಿ 0 ಟ್ರಾಫಿಕ್ ಮಾಡಿದರೆ ಅಲ್ಲಿಗೆ ತಲುಪಿ ಬಿಡಲಿಕ್ಕೆ ಆಗ್ತದೆ. ಹಾಗೆ ಅವರ ದೇಹ ನಮ್ಮ ದೇಹದ ಜೊತೆಗೆ ನೇರವಾಗಿ ಕಂಪೇರ್ ಮಾಡುವಾಗಿಲ್ಲ. ಏನು ಅಂತ ಹೇಳಿದರೆ, ಅವರದ್ದನ್ನು ನೀವು ಅಬ್ಸರ್ವ್ ಮಾಡಿ. ಈಗ ಸಂತರಾಗಲಿ ಅಥವಾ ಹಿಮಾಲಯದಲ್ಲಿರುವ ಋಷಿ ಮುನಿಗಳೆಲ್ಲ ಯಾವಾಗಲೂ ತಿಂಗಳಿಗೊಮ್ಮೆ ಆಲೂಗಡ್ಡೆ ತಿಂತಾರೆ, ಯಾವಾಗಲೂ ಒಮ್ಮೆ ಮಲ ಪ್ರವೃತ್ತಿ, ಯಾವಾಗಲೂ ಒಮ್ಮೆ ಮೂತ್ರ ಮಾಡ್ತಾರೆ ಅಂತೆಲ್ಲ ಹೇಳೋದನ್ನು ಅನೇಕ
ಯೋಗಿಗಳ ಸಂತರ ಚರಿತ್ರೆಯನ್ನು ನೋಡಿದರೆ ತಿಳಿದು ಬರ್ತದೆ. ಆದರೆ ನಿಜವಾಗಿ ವೈದ್ಯಕೀಯವಾಗಿ ಹೇಳಬೇಕಂತಂದರೆ ಅದು ನಿಜ ಹೌದಲ್ವಾ, ಅದಕ್ಕೆ ಆಧಾರ ಏನು ಅಂತ ಹೇಳೋದು ಪ್ರಶ್ನೆ ಬರ್ತದೆ. ಇವರಲ್ಲಿರುವ ವಿಶೇಷತೆ ಏನು ಅಂತೇಳಿ, ಸಾಮಾನ್ಯವಾಗಿ ಇಂಥ ಸಂತರಲ್ಲಿರುವಂಥದ್ದು ಅವರಲ್ಲಿ ಎಲ್ಲ ಝೀರೋ ಇರ್ತದೆ ಅಂತ, ಶೂನ್ಯ ಅಂತ. ಹೇಗೆ ಅಂತ ಹೇಳಿದರೆ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಝೀರೋ ಅಂತ, ಅವ್ರಿಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಅಂತ ಇರೋದಿಲ್ಲ, ಝೀರೋ. ನಮಗೆ ಅನೇಕ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಪ್ರತಿಯೊಬ್ಬರು ವ್ಯಕ್ತಿ ಕೂಡ, ಅದು ಅವರಿಗಿಲ್ಲ. ಇನ್ನು ಕಮಿಟ್ಮೆಂಟ್ ಕೂಡ ಝೀರೋ. ಅಂದರೆ ಅವರಿಗೆ ಬದ್ಧತೆ, ಇಂಥದ್ದು ಮಾಡಬೇಕು, ಈಗ ನಾಳೆ ಒಳಗೆ ಇಂಥದ್ದು ಮಾಡಬೇಕು, ಅಥವಾ ಮದುವೆ ಆಗಿದೆ, ಹೆಂಡತಿ ಮಕ್ಕಳಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕು, ಅವರ ಶಾಲೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಮಾಡಬೇಕು, ಇಂಥ ಕಮಿಟ್ಮೆಂಟ್ಗಳು ಯಾವುದೂ ಇಲ್ಲ, ಝೀರೋ ಕಮಿಟ್ಮೆಂಟ್. ಆಮೇಲೆ ಝೀರೋ ಚಾಲೆಂಜಸ್, ಅವರಿಗೆ ಸವಾಲುಗಳು ಅಂತ ಏನೂ ಇರೋದಿಲ್ಲ ಲೈಫ್ನಲ್ಲಿ. ನಮಗೆ ಪ್ರತಿದಿನ ಒಂದೊಂದು ಸವಾಲುಗಳಿರ್ತದೆ. ಈಗ ನೀವು ಆ್ಯಂಕರ್ ಆದರೂ ಕೂಡ ಇವತ್ತು ಏನು ಹೇಗೆ ಪ್ರೋಗ್ರಾಮ್ ಮಾಡೋದು, ಯಾವ ರೀತಿಯಲ್ಲಿ ಮಾಡೋದು, ಪ್ರತಿಯೊಂದು ಸವಾಲುಗಳು ಅಂತ ಹೇಳೋದು ಪ್ರತಿನಿತ್ಯ ಪ್ರತಿ ಕ್ಷಣ ಇರುವಂಥದ್ದು ಮನುಷ್ಯರಿಗೆ. ಅವ್ರಿಗೆ ಯಾವುದೇ ಸವಾಲುಗಳಿಲ್ಲ. ಆಮೇಲೆ ಝೀರೋ ಡ್ಯೂಟಿ ಅಂತ, ಅವರಿಗೆ ಡ್ಯೂಟಿ ಅಂತ ಹೇಳುವಂಥ ಕರ್ತವ್ಯ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ, ಫ್ರೀ ಆಗಿರ್ತಾರೆ ಅವರು, ಹೇಗೆ ಬೇಕೋ ಹಾಗಿರ್ತಾರೆ ಅವರು. ದಿನದಲ್ಲಿ ಪೂರ್ತಿ ಸಮಯವನ್ನು, ಈಗ ವಚನಾನಂದ ಸ್ವಾಮೀಜಿಯವರ ಜೊತೆಯಲ್ಲಿ ಇರುವ ಸಂದರ್ಭದಲ್ಲಿ ಮೆಡಿಟೇಷನ್ ಮಾಡ್ತಲೇ ಅವರು ಕಳೀತಾರೆ ಅಂತ ಹೇಳ್ತಾರೆ ಅವರು. ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇನ್ನು ಕೆಲವೊಂದಷ್ಟು ಸಮಯದಲ್ಲಿ ಸ್ವಲ್ಪ ಉಪದೇಶವನ್ನೇನೋ ಮಾಡ್ತಾರೆ. ಆದರೆ ಇಡೀ ದಿವಸದಲ್ಲಿ ಈಗ ಅವರು ನೋಡ್ತಾ ಇರುವಾಗಲೂ ಕೂಡ, ನೇರವಾಗಿ ನೋಡ್ತಾ ಇದ್ದಾಗಲೂ ಕೂಡ ಒಮ್ಮೆ ಕೂಡ ಮೂತ್ರಕ್ಕೆ ಮನುಷ್ಯ ಹೋಗಲಿಲ್ಲ ಅಂತ ಹೇಳಿದರೆ ಏನು ಅಂತ ಒಂದು ಆಶ್ಚರ್ಯ ಆಗ್ತದಲ್ವಾ. ಹಾಗಾಗಿ ಅದನ್ನು ಹಾಗೇ ವೈದ್ಯಕೀಯವಾಗಿ ತಳ್ಳಿ ಹಾಕುವಂಥದ್ದೇನಿಲ್ಲ ಇದರಲ್ಲಿ. ನೇರ ಸ್ವಲ್ಪ ಅಬ್ಸರ್ವೇಷನ್ ಮಾಡಿದರೆ, ಮಾನಿಟರಿಂಗ್ ಮಾಡಿದರೆ ಏನು ಅಂತ ಹೇಳೋದು ಸತ್ಯ ಗೊತ್ತಾಗ್ತದೆ. ಅವರು ಹಾಗೆ ಮಾಡ್ತಾ ಇರೋದು ಹೌದಲ್ಲ, ಮಾಡ್ತಾ ಇರೋದು ಹೌದು ಅಂತ ಆದಮೇಲೆ ಅದು ಹೇಗೆ ಸಾಧ್ಯ ಅಂತ ಇರೋದು ಪ್ರಶ್ನೆ. ಇನ್ನು ಫ್ರಿಕ್ಷನ್ ಫ್ರೀ ಅಂತ, ಝೀರೋ ಫ್ರಿಕ್ಷನ್, ಸಂಘರ್ಷ ಅಂತ ಹೇಳುವಂಥದ್ದು ಯಾವುದೂ ಇಲ್ಲ ಅಂತ. ಯಾರ ಜೊತೆ ಜಗಳ ಮಾಡೋದು, ಯಾರ್ದು ಜೊತೆ ವ್ಯವಹಾರ ಮಾಡೋದು, ಅದರ ಸಂಘರ್ಷಗಳು ಅದು ಯಾವುದೂ ಇಲ್ಲ, ಅದು ಝೀರೋ. ಲಿಮಿಟೇಷನ್ಸ್, ಮಿತಿಗಳು, ಅದು ಝೀರೋ ಅಂತ. ಯಾವುದೇ ಮಿತಿಗಳಿಲ್ಲ, ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡದೇ ಇರ್ಬೋದು, ಯಾವುದೇ ಚಿಂತನೆ ಮಾಡ್ಬೋದು, ಈ ರೀತಿಯಲ್ಲಿ ಎಲ್ಲ ಫ್ರೀ ಆಗಿರ್ತಾರೆ. ಅಬ್ಲಿಗೇಷನ್ಸ್, ಯಾವುದೋ ಲೋನ್ ಮಾಡಿದೆ ಅದು ಇಷ್ಟು ಕಟ್ಟಬೇಕು, ಹಂಗು ಋಣ, ಅಥವಾ ಯಾವುದೋ ಪಿತೃ ಋಣ, ಯಾವುದೋ ಶ್ರಾದ್ದ ಕರ್ಮಗಳನ್ನೆಲ್ಲ ಮಾಡಬೇಕು, ಹೀಗೆ ಯಾವುದೇ ಇಲ್ಲ, ಅದು ಕೂಡ ಝೀರೋ. ಪ್ರೆಷರ್, ಟೆನ್ಷನ್ ಅಂತ ಹೇಳುವಂಥದ್ದು ಝೀರೋ. ಆಮೇಲೆ ಪ್ರಾಬ್ಲಮ್ಸ್, ಸಮಸ್ಯೆಗಳು ಅಂತ ಹೇಳೋದು ಝೀರೋ. ರೆಜಿಮೆನ್ ಅಂದರೆ ಈ ದಿವಸದಲ್ಲಿ ಇಂಥ ರೀತಿಯಲ್ಲೇ ಇರಬೇಕು, ಹೀಗೆ ಕಟ್ಟುಪಾಡುಗಳು ಇರಬೇಕು, ಆ ಯಾವುದೇ ಕಟ್ಟುಪಾಡುಗಳು ಕೂಡ ಇಲ್ಲ ಅಂತ. ಹಾಗೆ ಅದು ಕೂಡ ಝೀರೋ. ಇನ್ನು ರಿಲೇಷನ್ಸ್ ಅಂದರೆ ಸಂಬಂಧಗಳು ಏನಿಲ್ಲ, ಅಂದರೆ ಯಾರು ಕುಟುಂಬದವರು ಅವರು ಇವರು, ಹಾಗಾಗಿ ಆ ಸಂಬಂಧಗಳನ್ನು ಹೇಗೆ ಮೇಂಟೈನ್ ಮಾಡೋದು ಅದೂ ಇಲ್ಲ. ಆಮೇಲೆ ಟಾರ್ಗೆಟ್ಸ್, ಬೇರೆ ಬೇರೆ ಪ್ರತಿ ದಿವಸ ಇಂಥದ್ದೆಲ್ಲ ಮಾಡಬೇಕು, ಇಷ್ಟೊತ್ತಿನೊಳಗೆ ಮಾಡಬೇಕು, ಹೀಗೆ ರಿಸಲ್ಟ್ ಬರಬೇಕು, ಈ ಟಾರ್ಗೆಟ್ಸ್ ಇಲ್ಲ, ಅದು ಝೀರೋ. ಇನ್ನು ವರ್ಕ್ ಅಂತ ಹೇಳುವಂಥದ್ದು, ಈ ಕರ್ತವ್ಯ ವೃತ್ತಿ ಅಂತ ಹೇಳುವಂಥದ್ದು ಅದು ಝೀರೋ, ಯಾವುದೂ ಇಲ್ಲ, ಹಾಗೆ ರಿಲ್ಯಾಕ್ಸ್ ಆಗಿರುವಂಥದ್ದು. ಇದು ಇಷ್ಟು ಎಲ್ಲವೂ ಕೂಡ ಡ್ಯೂಟಿ, ಅವರೇ ಡ್ಯೂಟಿ, ಇಂಥ ಡ್ಯೂಟಿ ಅಂತಲೂ ಇಲ್ಲ, ಅದು ಝೀರೋ. ಹೀಗೆ ಇದೆಲ್ಲ ಕೂಡ ಝೀರೋ ಆಗಿರುವಾಗ, ಪ್ರತಿಯೊಂದು ಕೂಡ ಝೀರೋ ಆಗಿದ್ದಾಗ ವ್ಯಕ್ತಿಯ ಫಿಸಿಯಾಲಜಿ ಚೇಂಜ್ ಆಗ್ತದೆ ಅಂತ. ಬರೀ ಮನಸ್ಸನ್ನು ನೀವು ಇದರಲ್ಲಿ ಒಂದು ಟೆನ್ಷನ್, ಇದೀಗ 15 ವಿಷಯ ಹೇಳಿದ್ರಲ್ಲಿ ಬರೀ ಟೆನ್ಷನ್ ಕಡಿಮೆ ಇದ್ದರೆ ಮನುಷ್ಯನ ಆರೋಗ್ಯ ತುಂಬ ಸುಧಾರಣೆ ಆಗ್ತದೆ ಅಂತ ಹೇಳೋದನ್ನು ನಾವೆಲ್ಲ ಒಪ್ಕೊಳ್ತೇವೆ. ಹಾಗಿದ್ರೆ ಇದು 15 ಕೂಡ ಝೀರೋ ಆದಾಗ ಮನುಷ್ಯನ ಫಿಸಿಯಾಲಜಿ ಚೇಂಜ್ ಆಗೋದಿಲ್ವಾ ಅಂತ ಹೇಳೋದು ಪ್ರಶ್ನೆ. ಇದಿಷ್ಟು ಚೇಂಜಸ್ ಆಗೋದ್ರಿಂದ ಮಾತ್ರ ವ್ಯಕ್ತಿಯ ಫಿಸಿಯಾಲಜಿ ಚೇಂಜ್ ಆಗಿ ಅವರು ಆ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತ. ಇಲ್ಲ ಇದ್ರೆ ಮನುಷ್ಯಗೆ ಹಾಗೆ ಆ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇವಲ ನಾವು ಟೆಸ್ಟ್ಗಳನ್ನು ನಂಬಿಕೊಂಡು ಬರೀ ಟೆಸ್ಟ್ಗಳಲ್ಲಿ ನಾರ್ಮಲ್ ಇದೆ ಅಂತ ಆದ ತಕ್ಷಣ ಅವ್ರು ಮಾಡ್ತಾರೋ ಇಲ್ವೋ ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಚಿಕ್ಕ ಒಂದು ವಿಚಾರವನ್ನು ಹೇಳ್ತೇನೆ. ಈಗ ಈಗಿನ ಸಮಯದಲ್ಲಿ ಏನೆಲ್ಲ ಟೆಸ್ಟಿಂಗ್ ಮೆಥಡಾಲಜಿಗಳಿದೆ ಅಂದರೆ ಡಯಾಗ್ನೋಸ್ಟಿಕ್ ಮೆಥಡಾಲಜಿಗಳು, ಅದು 50 ವರ್ಷಗಳ ಹಿಂದೆ ನಾನು ಹುಟ್ಟುವ ಸಮಯದಲ್ಲಿ 10% ಕೂಡ ಇರಲಿಲ್ಲ ಅಂತ. ಈಗಿರೋದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರಲಿಲ್ಲ, CT ಸ್ಕ್ಯಾನ್ ಇರಲಿಲ್ಲ, MRI ಸ್ಕ್ಯಾನ್ ಇರಲಿಲ್ಲ, ಇದೆಲ್ಲ ಯಾವುದೂ ಇರಲಿಲ್ಲ ಆ ಟೈಮ್ನಲ್ಲಿ. ಈಗಿರೋದ್ರೆ 10% ಮಾತ್ರ ಆವಾಗಿದ್ದದ್ದು. ಸೊ ಆವಾಗ ಅವೈಲೇಬಲ್ ರಿಪೋರ್ಟನ್ನು ನೋಡಿಕೊಂಡು ಯಾವ ವ್ಯಕ್ತಿ ನಾರ್ಮಲ್ ಇದ್ದಾನೆ ಇಲ್ವಾ ಅಂತ ಹೇಳ್ತಾ ಇದ್ದದ್ದು, ವಿಚ್ ಇಸ್ ನಾಟ್ ಫ್ಯಾಕ್ಟ್. ಇವತ್ತು ಕೂಡ ನಾವು ಹೇಳೋದೇನು, ಇವತ್ತಿನ ಅವೈಲೇಬಲ್ ರಿಪೋರ್ಟನ್ನು ನೋಡ್ಕೊಂಡು ಹೇಳೋದು. ಅದೇ ಒಂದು 30 ವರ್ಷ ಕಳೆಯುವಾಗ ಇನ್ನೂ 90% ಆ್ಯಡ್ ಆಗ್ತದೆ ಈ ಟೆಸ್ಟ್ಗಳಿಗೆ. ಬೇರೆ ಬೇರೆ ಪ್ಯಾರಾಮೀಟರ್ ಆ್ಯಡ್ ಆಗ್ತದೆ, ಬೇರೆ ಬೇರೆ ಬಾಡಿಯ ಫ್ಯಾಕ್ಟರ್ಸ್ ಆ್ಯಡ್ ಆಗ್ತದೆ. ಇದೆಲ್ಲ ಆಗ್ತಾ ಹೋಗುವಾಗ ಯಾವತ್ತೂ ಕೂಡ ಈ ಇನ್ವೆಸ್ಟಿಗೇಷನ್ಸ್ ಅಥವಾ ಲ್ಯಾಬೊರೇಟರಿ ಮೆಥಡ್ಸ್, ಟೆಕ್ನಾಲಜಿಗಳು ಇದೆಲ್ಲ ಯಾವತ್ತೂ ಕೂಡ ಕಂಪ್ಲೀಟ್ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದು ಪಾರ್ಷಿಯಲ್, ಅದು ಯಾವತ್ತೂ ಕೂಡ. ಹಾಗಾಗಿ ಇವತ್ತು ನಮಗೆ ಏನೆಲ್ಲ ಪ್ಯಾರಾಮೀಟರ್ಸ್ ನೋಡ್ಕೊಂಡು ನಾವು ಮನುಷ್ಯ ಸರಿ ಇದ್ದಾನೆ ಇಲ್ವಾ ಅಂತ ಹೇಳ್ತೇವಲ್ವಾ, ಅದು ಪಾರ್ಷಿಯಲ್. ಅದು ನೀವು ತಿಳಿಸಿದಿರಿ ಡಾಕ್ಟರ್. ಹಾಗೆ ಉಳಿದವರ ಅಭಿಪ್ರಾಯವನ್ನ ಕೂಡ ಪಡಿತಾ ಹೋಗೋಣ. ಗಿರಿಧರ್ ಕಜೆ ಅವರ ಈ ಥಾಟ್ ಅನ್ನ ಎಷ್ಟು ಒಪ್ಕೊಳ್ತಾರೆ ಡಾಕ್ಟರ್ ಅಂಜನಪ್ಪ ಹಾಗೆ ಡಾಕ್ಟರ್ ನವೀನ್, ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಬಹಳ ಕುತೂಹಲಕಾರಿ ಘಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಶೆಲ್ವಪಳ್ಳಿ ಸರ್, ಬಹುಶಃ ನೀವು ಎಲ್ಲರೂ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ, ಯೋಗಿ ಭಾಯ್ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ, ವೈದ್ಯರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ, ಕಜೆಯವರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಈ ವೈರುಧ್ಯದ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಈಗ ಎಲ್ಲರದನ್ನು ನಾನು ಕೇಳಿಸ್ಕೊಂಡೆ. ತಾವು ಹೇಳಿದಾಗೆ ಗಿರಿಧರ್ ಕಜೆ ಅವರು ಹೇಳಿದ ಹಾಗೆ
ಅವರು ಯಾವುದೇ ಟೆನ್ಷನ್ನಲ್ಲಿ ಇಲ್ಲ. ನಂಬರ್ 1, ಅವರಿಗೆ ಯಾವುದೇ ಕಮಿಟ್ಮೆಂಟ್ ಇಲ್ಲ, ಎಲ್ಲದರಿಂದ ಮುಕ್ತರಾಗಿದ್ದಾರೆ. ಆದ್ದರಿಂದ ಅವರು ಸನ್ಯಾಸದ ಪರಮೋಚ್ಚ ಸ್ಟೇಜಲ್ಲಿದ್ದಾರೆ ಅಂತ ಅವರ ಅಭಿಪ್ರಾಯ, ಅದನ್ನು ಒಪ್ಕೋಬೋದು. ಎರಡನೇದು, ಅನಂತ ಚಿನಿವಾರ್ ಸರ್ ಅವರು ತುಂಬ ಚೆನ್ನಾಗಿ ಅವ್ರು ಕೇಳಿದ್ರು, ಯಾಕೆ ಇವರಿಗೆ ಟೆಸ್ಟ್ಗಳೆಲ್ಲ ಮಾಡಿದ್ರೆ ಕನ್ಫರ್ಮ್ ಮಾಡ್ಬೋದಲ್ಲ ಅಂತ. ಡಾಕ್ಟ್ರುಗಳೇನು ಹೇಳಿದ್ರು, ಇದು ಅಸಾಧ್ಯವಾದದ್ದು, ಯಾಕೆಂದರೆ ನಮ್ಮ ಪ್ಯಾರಾಮೀಟರ್ಸ್ಗಳಲ್ಲಿ ಇದೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಅಂದರೆ ಇದೆಲ್ಲವನ್ನು ನೋಡಿದಾಗ, ಒಟ್ಟಾರೆ ನೋಡಿದಾಗ, ಇದು ಒಂದು ನಮ್ಮ ಅಧ್ಯಾತ್ಮದ ಶಾಸ್ತ್ರದಲ್ಲಿ ಬೇಕಾದಷ್ಟು ಉದಾಹರಣೆಗಳು ಹೇಳ್ಬೋದು. ಬಟ್ ಒಂದು ಉದಾಹರಣೆ ಹೇಳ್ತೀನಿ. ಭೀಷ್ಮ ಶರಶಯ್ಯಲ್ಲಿದ್ದಾಗ ಅವನು ಉತ್ತರಾಯಣ ಬರೋ ತನಕ ಆಲ್ಮೋಸ್ಟ್ 6 ತಿಂಗಳುಗಳ ಕಾಲ ಅವನಲ್ಲಿ ರಕ್ತವಾಗಲಿ ಏನು ಮಲಮೂತ್ರ ವಿಸರ್ಜನೆ ಆಗಲಿ ಇಲ್ಲದೇ ಅವನು ಉತ್ತರಾಯಣಕ್ಕಾಗಿ ಕಾಯ್ತಾ ಇದ್ದ. ಅದು ಪ್ರಾಣವನ್ನು ಬಿಡುವಂತಹ ಒಂದು ವಿಚಾರಕ್ಕೋಸ್ಕರ ಕಾಯ್ತಾ ಇದ್ದ. ಉತ್ತರಾಯಣ ಬಂದಿದ್ದ ತಕ್ಷಣ ಪುಣ್ಯಕಾಲ ಅಂತ ಹೇಳಿ ತನ್ನ ಪ್ರಾಣಗಳನ್ನು ತ್ಯಾಗ ಮಾಡ್ದ. ಇದನ್ನು ಅನಂತ ಚಿನಿವಾರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಸಲ್ಲೇಖನ ವ್ರತದಲ್ಲಿ 40 ದಿನಗಳ ಕಾಲ ತಗೊಳ್ತಾರೆ ಅವರು. ಮೊದಲು ನೀರನ್ನು ಊಟ ಬಿಡ್ತಾರೆ 10 ದಿನ ಆದಮೇಲೆ, 10 ದಿನ ಆದಮೇಲೆ ನೀರು ಬಿಡ್ತಾರೆ, ಆಮೇಲೆ ವಾಯು ಬರ್ತದೆ, ಆಮೇಲೆ ನಿಧಾನಕ್ಕೆ ಶರೀರ ಕ್ಷೀಣವಾಗಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಸೊ ಈ ಪಾಯಿಂಟ್ಗಳನ್ನೆಲ್ಲ ನೋಡಿದಾಗ ನಾವು ತಿಳ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತ ಭಗವಂತನ ಮಾತಿದು. ಅಂದರೆ ಯಾರು ಹುಟ್ಟಿದಾರೋ ಅವರೆಲ್ಲ ಸಾಯಲೇಬೇಕು, ಯಾವುದೇ ಯೋಗಿ ಆದರೂ ಅಷ್ಟೇ, ಯಾವುದೇ ಇದಾದರೂ. ಯಾಕೆಂದರೆ ಪಂಚ ಭೌತಿಕ ದೇಹ ಇದು. ಅದನ್ನು ಗಿರಿಧರ್ ಕಜೆ ಆಗಲಿ ಅಥವಾ ನಮ್ಮ ಬೇರೆ ಅಂಜನಪ್ಪ ಡಾಕ್ಟರ್ ಆಗಲಿ, ಡಾಕ್ಟರ್ ನವೀನ್ ಆಗಲಿ ಅಥವಾ ವಚನಾನಂದ ಸ್ವಾಮಿಗಳಾಗಲಿ ಎಲ್ಲರೂ ಒಪ್ಕೋತಾರೆ. ಯಾಕೆಂದರೆ ದ ಬಾಡಿ ಇಸ್ ಮೇಡ್ ಔಟ್ ಆಫ್ 5 ಎಲಿಮೆಂಟ್ಸ್. ಒನ್ ಆರ್ ಅದರ್ ಡೇ ದ ಯೋಗಿ ಆರ್ ಎನಿಬಡಿ ಹ್ಯಾಸ್ ಟು ಡೈ ಆರ್ ಹ್ಯಾಸ್ ಟು ಲೀವ್ ದಿಸ್ ಫಿಸಿಕಲ್ ಬಾಡಿ, ಅದರಲ್ಲೇನು ಡೌಟೇ ಇಲ್ಲ. ಆದರೆ ಈ ಫಿಸಿಕಲ್ ಬಾಡಿನ ಬಿಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಬರ್ತದೆ, ಅದನ್ನು ಬಿಟ್ಟೇ ಬಿಡ್ತಾರೆ. ಆದರೆ ಯೋಗಿಗಳಿಗೆ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಇದ್ದಾರೆ ಅಂತ ಅನ್ಕೋಬೋದು. ಅದರಿಂದ ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಪ್ರೂವ್ ಮಾಡಿ ಅವ್ರು 17 ವರ್ಷ ಬದುಕಬಹುದು ಅನ್ನೋದನ್ನು ಪ್ರೂವ್ ಮಾಡೋ ಬದಲು 2 ವಿಚಾರವನ್ನು ಅವ್ರ ಹತ್ರ ಕೇಳ್ಕೋಬಹುದು. ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫ್ ದಟ್ ಯೋಗಿ ಈಸ್ ಲಿವಿಂಗ್, ನಂಬರ್ 1. ವಾಟ್ ಈ ಈಸ್ ಡೂಯಿಂಗ್ ಆ್ಯಂಡ್ ವಾಟ್ ಈಸ್ ದಿ ಸಜೆಷನ್ಸ್ ಫಾರ್ ಅದರ್ಸ್ ಟು ಲೀವ್ ಅಂತ. ಈ ಥರ ಇದೆರಡು ಅದು ಅವ್ರಿಗಾದ್ರೆ ಅವರು ಕಾಮನ್ ಆಗಂತೂ ಕೊಡೋಕ್ಕಾಗಲ್ಲ. ಅವ್ರು ಆಗಲೇ ಹೇಳಿದ್ದಾರೆ, ನನ್ನಿದು ಪುನರ್ಜನ್ಮದ ಲೆಕ್ಕಾಚಾರಗಳು ಅಂತ ಅವ್ರು ಹೇಳಿದ್ರು. ಸೊ ಈ ಪುನರ್ಜನ್ಮದ ಲೆಕ್ಕಾಚಾರ. ರೈಟ್ ಸರ್. ಸರ್ ಕೊನೆಯದಾಗಿ 3 ನಿಮಿಷ ಮಾತ್ರ ನಮ್ಮ ಹತ್ರ ಬಾಕಿ ಇದೆ. ಅವ್ರ ಹತ್ರ ಏನೋ ಪ್ರಶ್ನೆ ಕೇಳಬೇಕು. ಅದೇ ಪ್ರಶ್ನೆ, ವಾಟ್ ಇಸ್ ದ ಪರ್ಪಸ್ ಆಫ್ ಯುವರ್ ಲೈಫ್? ದಟ್ಸ್ ವಾಟ್ ಐ ವಾಂಟೆಡ್ ಟು ಆಸ್ಕ್ ಯು. ಯು ಕನ್ಸಿಡರ್ ಯುವರ್ ಸೆಲ್ಫ್ ಎ ಯೋಗಿ? Yes, of course. Yogi, okay. Staying away from food and water is a very small part of yogic siddhi, right? You are looking at bigger things in the universe to achieve bigger things. Yes. So that's what Dr. Shalvapillai Iyengar wanted to ask you. What is the purpose of your life? You know, what are you trying to, show to the society, show to the world by? I don't want to show anything to the society. But what is the purpose of your life? You have actually often talked about functions, right? You have some function. What is that function? My function is life is continue remembering, continue coming to the silence, because when I pass away, it will be very easy to go to the other side. When I am in meditation, when I am in this emptiness, I am part again of my essence. What is my essence? Where is my essence? From where I am coming? So every day, for everyone, meditation, pranayama, silence is not helping, because this thing is not helping to us. It's not for help to us. It's for accompany us. For everything that will be a little less complex. So my life with that is less complex. See, not complicated. Yogis, Swamiji is there, he can correct me for what I say is wrong. Yeah. The ultimate goal of a yogi is to achieve moksha, connect with the Almighty, and leave this world and be happy with the God Himself. Be one with God, right? Yeah. That is the ultimate goal of every yogi or sannyasi or sadhu. What is yours? So he's achieved that state already. ಸೊ ಮೋಕ್ಷ ಆದಮೇಲೆ ಈ ದೇಹ ಬಿಟ್ಟ ಮೇಲೆ ಸಿಗೋದಲ್ಲ, ಇದ್ದಾಗ ಪಡ್ಕೊಳ್ಳೋದು. ಆ ಸ್ಥಿತಿಯಲ್ಲಿ ಅವ್ರು ಯಾವತ್ತೂ ಇರ್ತಾರೆ. ಓಕೆ, ನಾವು ಫೈನಲಿ we have time for one more question. Last one more. Yoga and Hindu religion have come to be, associated with one another, whether you like it or not. Do you believe in religion?
It is not that I don't believe in religion. I am not a believer. You're not a believer in religion. No, no. I am not a believer. You're not a believer at all. Not in religion. In everything, I am not a believer. I am a truster. I trust. I not believe. You trust, you don't believe. You trust religion? No. You don't trust religion. I trust in the people. I trust in the cosmos. I trust in the silence. I am going to the point. So if you disconnect yourself from religion and all these worldly things, you can rise to the higher level. That's what you mean to say. I am very well how I am now. As a doctor, I feel extremely happy. So many people, different, including Dr. Salpilla Iyengar. We are extremely happy. At least we have generated some information through you. And thanks to the news one. And sir, finally, he is an extraordinary subject of study for the medical world. I think something needs to be done. Sir, nothing, sir. Very simple. Strictly to quarantine him with a person for 1 month, that is more than enough, sir. ಹಾಗೊಂದು ಮಾಡಬಹುದೇನೋ ಅದು ಮಾಡಿದ್ರೆ ಸಾಕು ಸರ್. Yes, please, sir. Thank you so much for the doctors in the other side. Thank you so much. Right, sir. And everyone here, please. Thank you for the opportunity, really. ಎಲ್ರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಒಂದೊಳ್ಳೆ ಚರ್ಚೆ ಆಯಿತು ಅಂತ ಭಾವಿಸ್ತೀನಿ. ಯಾಕಂದ್ರೆ ಕುತೂಹಲ ಮೂಡಿಸುವಂತಹ ಒಂದು ಪ್ರಶ್ನೆ ಇತ್ತು. 17 ವರ್ಷಗಳಿಂದ ಆಹಾರ ನೀರು ಇಲ್ಲದೆ ಬದುಕೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಸಾಧ್ಯ ಅಂತ ಯೋಗಿ ಭಾಯಿ ಅವರು ಹೇಳಿದ್ರು, ಅದಕ್ಕೆ ಕಾರಣಗಳನ್ನ ಕೊಟ್ಟರು. ಬಟ್ ವೈದ್ಯಕೀಯ ಲೋಕಕ್ಕೆ ಇವತ್ತಿಗೂ ಕೂಡ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಅವರನ್ನೇ ಮಾನಿಟರ್ ಮಾಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. 17 ವರ್ಷಗಳಿಂದ ಅನ್ನವೂ ಇಲ್ಲ, ನೀರನ್ನೂ ಸೇವಿಸಿಲ್ಲ. ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವಂತಹ ಅಸಾಮಾನ್ಯ ಸಂತ ಯೋಗಿಯನ್ನ ಪರೀಕ್ಷಿಸಿದಂತಹ ವೈದ್ಯರು ಶಾಕ್ ಆಗಿದ್ದು ಯಾಕೆ? ಅವರಿಗೆ